ನಿಮ್ಮೆಲ್ಲರಿಗೂ ಜೀಸಸ್ ಲವ್ಸ್ ಮಿನಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಉಚಿತ ಬೈಬಲ್ ಸ್ಟಡಿಯಿಂದ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕಂಡುಕೊಳ್ಳಿ ಹಾಗೂ ಆಶೀರ್ವಾದವನ್ನು ಪಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತ ನಾಮದಲ್ಲೂ ವಂದನೆಗಳು ಸಲ್ಲಿಸುತ್ತಾ, ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರ ಕೃತಜ್ಞತೊಳಗನ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ, ನಾವು ಅನೇಕ ಒಂದು ದಿವಸಗಳಿಂದ ಅನೇಕ ಸತ್ಯವೇದ ಅಂತ ಮುಖ್ಯವಾಗಿರೋ ಪಾಠನ ಕಲಿತಾ ಬರ್ತಾ ಇದ್ರಿ. ಮುಖ್ಯವಾಗಿ ನೋಡ್ಬೇಕಾದ್ರೆ ಕಳೆದ ವಾರ ನಮ್ಮ ಸತ್ಯವೇದಲ್ಲಿರೋಂಥ ಒಂದು ಪ್ರಮುಖವಾಗಿರೋಂಥ ಪಾಠ ಅನ್ಯ ಭಾಷೆಯ ಬಗ್ಗೆ ನಾವು ಓದಿದ್ರಿ. ಸತ್ಯವೇದ ಮುಖಾಂತರ ನಾವು ಏನಪ್ಪ ತಿಳ್ಕೊಂಡ್ರಿ ಅಂತಂದ್ರೆ, ಅನ್ಯ ಭಾಷೆ ಅಂತಂದ್ರೆ ಇವತ್ತು ಜಗತ್ತಲ್ಲಿ ನಡೀತಿರೋಂಥ ಒಂದು ಗಲಿಬಿಲಿ ಭಾಷೆಗಳು, ಅದು ಸತ್ಯವೇದಲ್ಲಿರುವಂಥ ಅನ್ಯ ಭಾಷೆ ಅಲ್ವೇ ಅಲ್ಲ. ಸತ್ಯವೇದಲ್ಲಿರುವಂಥ ಅನ್ಯ ಭಾಷೆ ಅಂತಂದ್ರೆ ಬೇರೆ ಭಾಷೆ. ಅದನ್ನ ಬಹು ಸ್ಪಷ್ಟವಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರಿ. ಆಮೇಲೆ 1ನೇ ಕೊರಿಂಥ 14ನೇ ಅಧ್ಯಾಯದಲ್ಲಿ ಅಪೊಸ್ತಲ ಪೌಲು ಯಾವ ರೀತಿ ಅದನ್ನ ಒಂದೊಂದೇ ಕ್ಲೀನ್ ಆಗಿ ವಿವರಣೆ ಮಾಡ್ತಾರೆ ಅಂತ ನೋಡ್ತೀರಿ. ಅದರ ಅದಕ್ಕೆ ಸಭೆಯಲ್ಲಿ ಯಾರಾದರೂ ಬೇರೆ ಭಾಷೆಯಲ್ಲಿ ಮಾತಾಡ್ದೆ ಅಂತಂದ್ರೆ ಅದನ್ನ ಬಂದ್ಬಿಟ್ಟು ಏನ್ರಿ ಇಬ್ರು ಇಲ್ಲಾಂದ್ರೆ 3 ಜನ ಮಾತಾಡ್ಬೇಕು. ಆಮೇಲೆ ಮತ್ತೊಬ್ರು ಏನ್ರಿ ಬೇರೆ ಯಾರೋ ಒಬ್ರು ಆ 3 ಜನದ ಅಲ್ದಿರ ಇನ್ನೊಬ್ರು ಏನ್ ಮಾಡ್ಬೇಕಂತೆ ಅರ್ಥನ ಹೇಳೋರಾಗಿರ್ಬೇಕು ಅಂತ ಹೇಳ್ತಾರೆ. ಅರ್ಥ ಹೇಳೋರು ಇಲ್ಲ ಅಂತಂದ್ರೆ ಸಭೆಯಲ್ಲಿ ಮೌನವಾಗಿರ್ಬೇಕು ಅಂತ ಹೇಳ್ತಾರೆ. ಅದರಿಂದ ಅರ್ಥ ಆಗಂತದ್ದು ಒಂದು 10 ಮಾತು ಮಾತಾಡೋದು ಏನ್ರಿ ಎಷ್ಟೋ ಬೆಟ್ರು ಅಂತ ಹೇಳ್ತಾರೆ. 5,000 ಮಾತುಗಳು ಅರ್ಥ ಆಗದಿರ್ಲಿ ಮಾತಾಡೋದಕ್ಕಿಂತ ಅಂತ ಹೇಳ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳು ನೋಡ್ಬೇಕಾದ್ರೆ ಏನ್ರಿ ಇದು ನಾವು ಅನ್ಯ ಭಾಷೆ ಬಗ್ಗೆ ನಾವು ಏನ್ ಮಾಡಿದ್ರಿ ಓದಿದ್ರಿ. ಅದರ ಇವತ್ತು ಇನ್ನೊಂದು ಮುಖ್ಯವಾಗಿರೋಂಥ ಭಾಗ ಕೂಡ ನಾವು ಓದೋಣ. ಏನಪ್ಪಾ ಅದು ಅಂತಂದ್ರೆ ಅದ್ಭುತಗಳು. ಯಾಕೆ ಅದ್ಭುತಗಳ ಬಗ್ಗೆ ಓದ್ಬೇಕು ಅಂತಂದ್ರೆ, ನಾವು ಕಳೆದ ವಾರ ನೋಡಿರೋಂಥ ಒಂದು ಆಧಾರದ ವಾಕ್ಯದ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಕೂಡ ಮತ್ತೆ 7ನೇ ಅಧ್ಯಾಯ 21 ಮತ್ತೆ 22 ಮಾತನ್ನ ಹೇಳ್ತಾರೆ. ದಯವಿಟ್ಟು ಯಾರಾದ್ರೂ ಓದ್ರಿ ವಾಕ್ಯನ ಇನ್ನೊಂದ್ಸತಿ. ಮತ್ತೆ 7ನೇ ಅಧ್ಯಾಯ 21, 22 ದಯವಿಟ್ಟು ಓದ್ರಿ ಯಾರಾದ್ರೂ. ಗೌತಮ್ ಅವ್ರು ಓದ್ತೀರಾ? ಹಲೋ, ಓದಿ ಆನಂದ್ ಓದಿ. ಮತ್ತಾಯ 7:7. 7ನೇ ಅಧ್ಯಾಯ 21, 22. 22 ಸಾರಿ. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ ಸ್ವಾಮಿ, ನಿನ್ನ ಹೆಸರಿನ ಮೇಲೆ ನಾವು ಬೋಧನೆ ಹೇಳಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ದೆವ್ವಗಳನ್ನು ಬಿಡಿಸಲಿಲ್ಲವೇ? ನಿನ್ನ ಹೆಸರಿನ ಮೇಲೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ಲವೇ ಎಂದು ಆ ದಿನದಲ್ಲಿ ಎಷ್ಟೋ ಜನರು ನನಗೆ ಹೇಳುವರು. ಆಗ ನಾನು ಅವರಿಗೆ, ನಾನೆಂದು ನಿಮ್ಮ ಗುರುತು ಕಾಣೆನು. ಧರ್ಮವನ್ನು ಮೀರಿ ನಡೆಯುವವರೇ ನನ್ನಿಂದ ತೊಲಗಿ ಹೋಗಿರಿ ಎಂದು ಎಲ್ಲರ ಮುಂದೆ ಹೇಳಿಬಿಡುವನು. ವೆರಿ ಗುಡ್. ಸೊ ಇಲ್ಲಿ ಯೇಸು ಕ್ರಿಸ್ತು ಅದ್ಭುತ ಮಾಡೋರ ಬಗ್ಗೆ ಕೂಡ ಏನ್ ಮಾಡ್ತಾರೆ, ಸೂಚಕ ಕಾರ್ಯಗಳ ಮಾಡೋರ ಬಗ್ಗೆ ಕೂಡ ಏನ್ ಮಾಡ್ತಾರೆ, ಎಚ್ಚರಿಕೆ ಮಾತು ಹೇಳ್ತಾರೆ. ಇಂಥವ್ರನ್ನ ಕ್ರಿಸ್ತನು ಏನಂತ ಹೇಳ್ತಾರೆ, ಧರ್ಮವನ್ನು ಮೀರಿ ನಡೆಯೋರೆ, ನಾನು ನಿಮ್ಮ ಗುರುತನ್ನು ಎಂದಿಗೂ ಕಾಣೇನೋ ಅಂತ ಏನ್ ಮಾಡಿ ನನ್ನಿಂದ ತೊಲಗಿ ಹೋಗಿರಿ ಅಂತ ಹೇಳ್ತಾರೆ. ಇದಕ್ಕಿಂತ ಕೇವಲವಾಗಿರೋಂಥ ಮಾತು ಬೇಕಾ? ಯೋಚನೆ ಮಾಡ್ರಿ. ಹಂಗಾರೆ ಇವತ್ತು ಜಗತ್ತಲ್ಲಿ ನಡೆದಿರೋಂಥ ಅದ್ಭುತಗಳು ಅಲ್ವರ, ಈ ವಿಚಾರಗಳನ್ನ ತಿಳ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಅಲ್ವರ. ಇವತ್ತು ಎಷ್ಟೆಷ್ಟೋ ದೊಡ್ಡ ಕೂಟಗಳೇನಾಗ್ತಾರೆ ಇವತ್ತು ನಡೀತಾರೆ ಅಲ್ವರ. ಲಕ್ಷಾಂತರ ಜನ, ಸಾವಿರಾರು ಜನ ಏನ್ರಿ ಆಗಿರ್ತಾರೆ ಅಲ್ಲಿ ಬಂದು ಸೇರ್ತಾರೆ ನೋಡ್ತೀನಿ ಅಲ್ವರ. ಅದಲ್ಲಿ ಸಾವಿರಾರು ಜನ ಬಂದಿದ್ದ ಅಂತಂದ್ರೆ ಎಲ್ಲರೂ ಏನ್ರಿ ಕಾಯಿಲೆಯಿಂದ ಬರೀತಾರೆ, ಒಂದೊಂದು ವೇದನೆಗಳಿಂದ, ಒಂದೊಂದು ನೋವುಗಳಿಂದ ಬರ್ತಾರೆ. ಕೆಲವು ಜನಕ್ಕೆ ಕಣ್ಣಿರಲ್ಲ, ಕೈ ಇರಲ್ಲ, ಕಾಲಿರಲ್ಲ, ಮಾತುಗಳು ಬರ್ತಾರಲ್ಲ, ಕಿವಿ ಕೇಳಿಸ್ತಿರಲ್ಲ, ಅನೇಕ ವಿಧವಂತ ರೋಗದಲ್ಲಿ ಇರ್ತಾರೆ ಅಲ್ವರ. ಆದ್ರೆ ಅಲ್ಲಿ ಅದ್ಭುತ ಆಗೋದನ್ನ ನಾವು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಎಲ್ಲಾರ್ಗು ಅದ್ಭುತ ಆಗ್ತಾರೆ ಅಂತಂದ್ರೆ ಬಂದವ್ರು ಎಲ್ಲಾರ್ಗು ಏನಾಗಲ್ಲ ರೀ, ಅದ್ಭುತ ಆಗಲ್ಲ ರೀ ಅಲ್ವರ. ಅದ್ಭುತ ಆಗ್ತದೆ. ಹೆಂಗಾಗ್ತಾರೆ ಅಂದ್ರೆ ಕೆಲವೊಂದು ಸೆಲೆಕ್ಟೆಡ್ ಪೀಪಲ್ಗಳಿಗೆ ಮಾತ್ರ ಏನಾಗ್ತಾರೆ, ಕೆಲವು ಜನಕ್ಕೆ ಮಾತ್ರ ಆಗ್ತಾರೆ, ಅದ್ಭುತ ಆಗ್ತಾರೆ. ಆಮೇಲೆ ಇದು ಅದ್ಭುತ ಆದ್ರೂ ಸರಿ ಸಂಪೂರ್ಣವಾದಂತ ಅದ್ಭುತ ಆಗೋದಿಲ್ಲ. ಅಂದ್ರೆ ಅವ್ರಿಗೆ ಏನೋ ಒಂದು ಕೊರತೆ ಇರ್ತದೋ ಅದು ಸ್ವಲ್ಪ ಏನಾಗ್ತಾರೆ, ನಿವಾರಣೆ ಆಗ್ತಾರೆ ಹೊರತು 100/100% ನಿವಾರಣೆ ಆಗೋದು ನಾವೇನ್ ಮಾಡಲ್ಲ, ನೋಡೋದಕ್ಕೆ ಹೋಗಲ್ಲ. ಉದಾಹರಣೆಗೆ ಕಣ್ಣು ಕಾಣಿಸ್ತಾನೆ ಇಲ್ಲ ಅಂತ ವ್ಯಕ್ತಿಗೆ ಕಣ್ಣು ಸಂಪೂರ್ಣವಾಗಿ ಸ್ಪಷ್ಟವಾಗಿ ಕಾಣಿಸ್ತದ ಅಂತಂದ್ರೆ, ಇಲ್ಲ ರೀ ಸ್ವಲ್ಪ ಕಾಣಿಸ್ತದೆ, ಬಂದಾಗ ಸ್ವಲ್ಪ ಕಾಣಿಸ್ತಿದೆ, ಮೊದ್ಲಿಕ್ಕಿಂತ ಬೆಟರು ಅಂತ ಹೇಳೋದನ್ನ ನಾವು ನೋಡಿರ್ತೀರಿ. ಅದೇ ತರ ಕೈ ಕಾಲು ಇಲ್ದಿರೋರಿಗೆ ಏನ್ರಿ ಕೈ ಕಾಲು ಬರೋದನ್ನ ನೋಡಿತೀರಿ. ಯಾವ ತರ ಅಂತಂದ್ರೆ ಏನ್ರಿ ಸ್ವಲ್ಪ ಅವರು ನಡೀತೀರಿ ಅಷ್ಟೇ ಅಲ್ವರ. ಆದ್ರೆ ಸಂಪೂರ್ಣವಾಗಿ ಏನೂ ಇಲ್ದಿರೋ 100% ಏನ್ರಿ ಎಗ್ರಿ ಓಡಾಡೋ ತರ ನಾರ್ಮಲ್ ಆಗಿ ಎಲ್ಲಾ ಮನುಷ್ಯರಿಗೆ ನಡೀತಾರೋ ಆ ತರ ಓಡಾಡ್ತಾರ ಇರ್ತದ ಅಂತಂದ್ರೆ ಇಲ್ಲ. ಕಿವಿ ಕೇಳಿಸ್ತಾರಲ್ಲ, ಆದ್ರೆ ಸ್ವಲ್ಪ ಕೇಳ್ಸಕ್ಕೆ ಏನಾಗಿರ್ತಾರೆ, ಒಂದು
ಇರ್ತಾರೆ ಅಲ್ವರ. ಅದರಿಂದ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಗಳೇ, ಇವಾಗ ನಾವ್ ಏನಪ್ಪ ಮಾಡ್ಬೇಕು ಅಂತಂದ್ರೆ ನೋಡಿ, ನಮ್ಗೆ ಏನೇ ಒಂದು ಆಧಾರ ಇದ್ರು ಸರಿ, ನಮ್ಗೆ ಏನೇ ಒಂದು ಪ್ರಶ್ನೆ ಇದ್ರು ಸರಿ, ನಾವು ಸಾಮಾನ್ಯವಾಗಿ ಇದುವರೆಗೂ ಪಾಠಗಳು ಏನು ಹೇಳಿದ್ರೆ ಇದನ್ನೆಲ್ಲ ಬಿಟ್ಟು ಸತ್ಯವೇದದ ಆಧಾರ ಮೇಲೆ ಏನ್ ಮಾಡ್ಬೇಕು ನಾವು ಗೇಜ್ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗಾರೆ ನಮ್ಗೆ ಏನೇ ಪ್ರಶ್ನೆ ಇದ್ರು ಈ ಪ್ರಶ್ನೆಗಳಿಗೆ ಸತ್ಯವೇದ ದೃಷ್ಟಿಕೋನದಲ್ಲಿ ಏನ್ ಮಾಡ್ಬೇಕು ನಾವು ನೋಡ್ಬೇಕು ಅಲ್ರ. ಯಾಕಪ್ಪ ಸತ್ಯವೇದ ದೃಷ್ಟಿಕೋನದಲ್ಲಿ ನೋಡ್ಬೇಕು ಅಂತಂದ್ರೆ ನೋಡ್ರಿ ಹೇಳ್ತಾರೆ, 1 ಯೋಹಾನ 2ನೇ ಅಧ್ಯಾಯ 4ನೇ ವಾಕ್ಯ ಯಾರು ಓದ್ರಿ? 1 John 2:4 ಓದ್ರಿ ಯಾರಾದ್ರು? 1 ಯೋಹಾನ ಓದಿ ವಿದ್ಯಾಸ್ಟರ್. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಕೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ನೋಡ್ರಿ, ಆತನನ್ನು ಅರಿತಿದ್ದೇವೆ, ಕ್ರಿಸ್ತನನ್ನು ಅರಿತಿದ್ದೇವೆ ಅಂತಾರೆ ಹೇಳ್ಬಿಟ್ಟು ಆತನ ಆಜ್ಞೆಗಳು ವಾಕ್ಯದಲ್ಲಿ ಹಿಂಗಿದೆ, ಪಕ್ಕ ನಡೆದೇ ಇಲ್ಲ, ನಾನು ಅಂಗೀಕಾರ ಮಾಡೋದೇ ಇಲ್ಲ, ನಾನು ಅಂಗೀಕಾರ ಮಾಡೋದಿಲ್ಲ, ನಾನು ಸತ್ಯವಾದ ಪಕ್ಕ ನಡ್ಕೊಳಲ್ಲ ಅಂತಂದ್ರೆ ಏನಪ್ಪ ಮೀನಿಂಗ್ ಅಂದ್ರೆ ನಾವು ಸುಳ್ಳುಗಾರರು ಅಂದೆ. ಸುಳ್ಳಿಗೆ ತಂದೆ ಯಾರು? ಚೇತನ್. ಹಾಗಾದ್ರೆ ನಾವೆಲ್ಲ ಏನಾಗ್ಬಿಡ್ತೀರಿ? ಸುಳ್ಳಿನ ಮಕ್ಕಳಾಗ್ಬಿಡ್ತಾರೆ. ಅದರಿಂದ ಕ್ರಿಸ್ತ ಯೇಸು ತನ್ನ ಸತ್ಯವೇದದಲ್ಲಿ ಹೇಳದಂತ ಮಾತುಗಳನ್ನ ಅಂಗೀಕಾರ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೀ. ಅಂದ್ರೆ ವಾಕ್ಯ ಏನ್ ಹೇಳ್ತದೆ, ನಮ್ಮ ಅನಿಸಿಕೆ, ನಮ್ಮ ಊಹೆ ಪೋಹ, ನಮ್ಮ ಭಾವನೆಗಳು ಲಕ್ಷ್ಯ ಇರ್ಬೋದ್ರಿ. ಸತ್ಯವೇದ ಏನ್ ಹೇಳ್ತದೆ ಅಂತ ಹೇಳಿದ ತಕ್ಷಣ ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡೋದು ದೇವ್ರ ಮಕ್ಳ ಕರ್ತವ್ಯ. ಅದನ್ನ ನೋಡ್ಬೇಕಾದ್ರೆ ಇವತ್ತು ನಾವೇನ್ ಮಾಡೋಣ ಅಂದ್ರೆ, ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರಲ್ಲ, ಮತ್ತೆ ಆ ಕಾಲದಲ್ಲಿ ಹಿಂಗಾಯ್ತು ಅಂತ ಸ್ವಲ್ಪ ನಾವೇನ್ ಮಾಡೋಣ, ಫಸ್ಟ್ ಸ್ಟಡಿ ಮಾಡೋಣ, ಆಮೇಲೆ ಈ ಕಾಲಕ್ಕೆ ಬರೋಣ ಯಾಕಂದ್ರೆ ನಮ್ಗೆ ಆಧಾರ ಸತ್ಯವೇದ ರೀ ಅದಕ್ಕೆ ನೋಡಂತೀರಿ ಯೇಸು ಕ್ರಿಸ್ತು ಹಿಂಗಪ್ಪ ಅದ್ಭುತ ಮಾಡಿದ್ರು ನೋಡಿ. ಹೋದರ ಯೋಹಾನ 9ನೇ ಅಧ್ಯಾಯ 1ನೇ ವಾಕ್ಯ, ಆಮೇಲೆ 6ನೇ ವಾಕ್ಯ ಮತ್ತೆ 7ನೇ ವಾಕ್ಯ ಓದ್ರಿ ಸೋದರ ಸೋದರಿಗಳು. ವಿಜಯಷ್ಟು ಓದಿ. ಯೇಸು ಹಾದು ಹೋಗುತ್ತಿರುವಾಗ ಒಬ್ಬ ಹುಟ್ಟು ಕುರುಡನನ್ನು ಕಂಡನು. ನೋಡ್ರ, ಹುಟ್ಟು ಕುರುಡನನ್ನು ಕಂಡ್ರಂತೆ. ಹುಟ್ಟು ಕೂಡ ರೀ, ಅವನಿಗೆ ಕಣ್ಣೇ ಇಲ್ಲ ರೀ. ಯೇಸು ಕ್ರಿಸ್ತನ್ಗೆ ಹುಟ್ಟು ಕುರುಡನ್ಗೆ ಏನ್ ಮಾಡ್ತಾರೆ? ಕಣ್ಣು ಕೊಡ್ತಾರೆ ನೋಡಿದ್ರಿ. ಹೆಂಗ್ ಕೊಟ್ರು? 6ನೇ ವಾಕ್ಯ 7ನೇ ವಾಕ್ಯ ಓದಿ ಇಷ್ಟ. ಇದನ್ನು ಹೇಳಿ ನೆಲದ ಮೇಲೆ ಉಗುಳಿ ಆ ಉಗುಳಿನಿಂದ ಕೆಸರು ಮಾಡಿ ಆ ಕೆಸರನ್ನು ಅವನ ಕಣ್ಣುಗಳಿಗೆ ಹಚ್ಚಿ, ನೀನು ಸಿಲೋವ ಕೊಳಕ್ಕೆ ಹೋಗಿ ತೊಳ್ಕೋ ಅಂದನು. ಸಿಲೋವ ಎಂಬ ಮಾತಿಗೆ ಕಳುಹಿಸಲ್ಪಟ್ಟವನು ಎಂದರ್ಥ. ಅವನು ಹೋಗಿ ತೊಳಕೊಂಡು ಕಣ್ಣು ಹೊಂದಿದವನಾಗಿ ಬಂದನು. ನೋಡ್ರ, ಇಲ್ಲಿ ಏನಪ್ಪಾ ನೋಡ್ತೀರಿ ಅಂತಂದ್ರೆ ಏನ್ರಿ, ಹುಟ್ಟು ಕುರುಡನ್ಗೆ ಯೇಸು ಕಣ್ಣಿಂಗಪ್ಪ ಕೊಟ್ರು ಅಂತಂದ್ರೆ ಏನ್ರಿ, ತನ್ನ ಹುಗುಳನ್ನು ತಗೊಂಡು ಅದನ್ನ ಮಣ್ಣು ಮೊಳ್ಳು ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಣ್ಣಿಗೆ ಏನ್ ಮಾಡ್ತಾರಂತೆ? ಹಚ್ತಾರಂತೆ ಕಣ್ಣಿಗೆ ಹಚ್ಬಿಟ್ಟು ಏನ್ ಮಾಡ್ತಾರೆ? ಹೋಗಿ ಸುಲಭ ಕೊಳದಲ್ಲಿ ತೊಳ್ಕೊ ಅಂತ ಹೇಳ್ತಾರೆ. ತೊಳ್ಕೊಡಿದ ತಕ್ಷಣ ಕಣ್ಣು ಬಂತು ಅಂತ ಹೇಳ್ತಾರೆ. ಏನಪ್ಪ ಅರ್ಥ? ಹುಟ್ಟು ಕುರುಡನ್ಗೆ ಕಣ್ಣಿಂಗಿರ್ತದೆ. ಯಾರಿಗ ನೋಡಿದ್ದೀರಾ? ಹುಟ್ಟು ಕುರುಡನ್ಗೆ ಕಣ್ಣಿಂಗಿರ್ತಾರೆ ಅಂದ್ರೆ ಈ ಒಂದು ಕಣ್ಣು ಇರ್ತಾ ಹೊಂಡಿತೀನಿ ನಮ್ಗೆ ಐ ಬಾಲ್ಸ್ ಇದೆ, ಕಣ್ಣು ಗುಡ್ಡೆ ಇದೆ ಹೊಂಡಿತೀನಿ. ಹುಟ್ಟು ಕುರುಡನ್ಗೆ ಕಣ್ಣೇ ಇರಲ್ಲ ರೀ, ಕಣ್ಣು ಗುಡ್ಡೆನೇ ಇರಲ್ಲ ರೀ, ಕಣ್ಣು ಗುಡ್ಡೆನೇ ಮಿಸ್ಸಿಂಗ್ ರೀ. ಕಣ್ಣು ಗುಡ್ಡೆ ಇಲ್ದಿರಂತ ವ್ಯಕ್ತಿಗೆ ಕ್ರಿಸ್ತನು ಏನ್ ಮಾಡೋದಂತೆ, ಆ ಮೊಳ್ಳು ಜೊತೆಗೆ ಮಣ್ಣು ಜೊತೆಗೆ ಉಗುಳನ್ನು ಮಿಕ್ಸ್ ಮಾಡಿ ಏನ್ರಿ ಮಾಡ್ತಾರೆ ಗೊತ್ತಾ? ಅಲ್ಲಿ ಕಣ್ಣೇ ಗುಡ್ಡೆ ಇರ್ಲ್ವಲ್ಲ, ಅದ್ರಲ್ಲಿ ತುಂಬ್ತಾರೆ ನೋಡ್ರಿ ಅಂತಾರೆ. ತುಂಬಿಟ್ಟು ಸಿಲೋವ ಕೊಳದ ತೊಳ್ಕೊ ಅಂತ ಹೇಳ್ತಾರೆ. ಹೋಗಿ ತೊಳ್ಕೊಂಡಿದ ತಕ್ಷಣ ಕಣ್ಣೇನೈತಂತೆ ಬಂತಂತ್ರಿ. ಹೆಂಗ್ ಬಂತು? ಅರ್ಧಂಬರ್ಧ ಬಂತ. ನಾನು ನೋಡ್ತಾ ಇದ್ದೀನಿ, ಫಸ್ಟ್ ಗಿಂತ ಬೆಟ್ರು ಅಂತಂದ್ರೆ ಇಲ್ಲ ರೀ. ಕಣ್ಣು ಗುಡ್ಡೆ ಎಲ್ಲಾರ ಮುಂದೆ ಏನಾಗಿದೆ ಅಂತಂದ್ರೆ ಕಣ್ಣು ಗುಡ್ಡೆನೇ ಇರಲ್ಲ, ಕಣ್ಣು ಗುಡ್ಡೆ ಬೆಳೀತಂತಾರೆ. ಇದು ಕ್ರಿಸ್ತನು ಮಾಡಿರಂತ ಅದ್ಭುತ. ಕಣ್ಣಿಲ್ದಿರೋನ್ಗೆ ಯೇಸು ಕ್ರಿಸ್ತು ಹೆಂಗ್ ಕಣ್ಣು ಕೊಟ್ರು? 100/100% ರೀ, 100ಕ್ಕೆ 100 ಮಾಡಂತೆ ಕಣ್ಣು ಕೊಟ್ರಂತಾರೆ. ಸಾಧಾರಣವಾಗಲ್ಲ. ಇನ್ನೊಂದು ಎಕ್ಸಾಂಪಲ್ ನೋಡೋಣಂತ್ರಿ. ಹೆಂಗಪ್ಪ ಅಂದ್ರೆ ಯೇಸು ಕ್ರಿಸ್ತು ಕೈ ಇಲ್ದವನ್ಗೆ ಕೈ ಕೊಟ್ರು. ಹೇಗ್ ಕೊಟ್ರು ನೋಡಿ, ವಾಕ್ಯದಲ್ಲಿ ಓದೋಣ ನಾವು. ಸೋದರ ಅಂತ ವಿಕ್ರಮ್ ಬದರ್ ಓದ್ಬೋದಾ? ಮ್ಯಾಥ್ಯೂ 12:10 ಮತ್ತೆ 13. ಆಗ ಅವರು ಆತನ ಮೇಲೆ ತಪ್ಪು ಹೊರಿಸಬೇಕೆಂದು ಆತನನ್ನು ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡುವುದು ಸರಿಯೋ ಎಂದು ಕೇಳಿದರು. ಕೈ ಚಾಚು. ಏನ್ರಿ ಸ್ವಸ್ಥ ಮಾಡೋದು ಸರಿನೋ ಅಲ್ಲೋ ಸಬ್ಬತ್ ದಿನದಲ್ಲಿ ಅಂತ ಕೇಳಿದ್ರಂತೆ. ನೆಕ್ಸ್ಟ್, ನಿನ್ನ ಕೈ ಚಾಚು ಎಂದು ಹೇಳಿದನು. ಅವನು ಚಾಚಿದನು, ಅದು ಸಂಪೂರ್ಣ ವಾಸಿಯಾಗಿ ಮತ್ತೊಂದರ ಹಾಗಾಯಿತು. ನೋಡ್ರಿ, ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರು ಅಂತಂದ್ರೆ ಏನ್ರಿ, ಸಬ್ಬತ್ ದಿನದಲ್ಲಿ ಸ್ವಸ್ಥ ಮಾಡೋದು ಸರಿನಾ ಅಂತ ಕೇಳ್ತಾರಂತೆ. ಯಾರನ್ನ ಕೇಳಿದ್ರು? ಅಲ್ಲಿ
ಬತ್ತೋಗಿರೋ ಕೈ ಇರೋಬ್ಬ ಮನುಷ್ಯ ಇದ್ನ ಅಂತ ಹೇಳ್ತಾರೆ ಅಲ್ರ. ಇದು ಇವಾಗ ಹೇಳ್ತೀನಿ ಎಕ್ಸಾಕ್ಟ್ ಆಗಿ. ಇಲ್ಲಪ್ಪ ಅಂದ್ರೆ ಮತ್ತೆ 12ನೇ ಅಧ್ಯಾಯದಲ್ಲೇನೆ ಆ ಮತ್ತೆ 12ನೇ ಅಧ್ಯಾಯದಲ್ಲಿ ಆ 10th ವರ್ಸ್ 10th ವರ್ಸ್ ಬೈಬಲಲ್ಲಿ ಓದ್ರಿ ದಯವಿಟ್ಟು, ಹೇಗ್ ಬರ್ತಾರೆ ನೋಡೋಣ. ಹಾ, ಇಗೋ, ಅಲ್ಲಿ ಕೈ ಬತ್ತಿದ ಒಬ್ಬ ಮನುಷ್ಯನಿದ್ದನು. ಕೈ ಆ- ಬತ್ತಿದಂತ ಒಬ್ಬ ಮನುಷ್ಯ ಇದ್ದಂತೆ. ಕೈ ಬತ್ತೋಗಿರೋದ್ ಏನೋ, ಕೈ ಬತ್ತೋಗಿರೋದು ಏನ್ ಗೊತ್ತಾ ಏನ್ರಿ? ಕೈ ಇದೆ, ಆದ್ರೆ ಕೈ ಹಿಂಗಿದೆ, ಅರ್ಧಂಬರ್ಧ ಇದೆ. ನೋಡಿದಿರ ಅದನ್ನ? ಏನ್ರಿ ಕೈ ನೋಡಿ, ಇಲ್ಲಿ ಸ್ಕ್ರೀನ್ ಅಲ್ಲಿ ಕಾಣಿಸ್ಕೊಂಡಿರ್ತೀನಿ ಅಂದ್ರ ಒಂದು ಕೈ ನಾರ್ಮಲ್ ಆಗಿ ಇರ್ತದೆ, ಇನ್ನೊಂದು ಕೈ ಹೆಂಗಿರ್ತಾರೆ ಅಂದ್ರೆ ಬತ್ತೋಗಿರ್ತಾರೆ, ಅಂದ್ರೆ ಇಲ್ಲಿಗೆ ಇರ್ತಾರೆ ನೋಡಿದ್ದೀನಿ, ಇಲ್ಲಿಗೆ ಇಷ್ಟೇ ಬೆಳ್ಳಿ ಇಲ್ಲಿಗೆ ಇರ್ತಾರೆ ನೋಡಿದ್ದೀನಿ, ಕಟ್ ಆಗ್ಬಿಡ್ತಾರೆ, ಬೆಳ್ದೇ ಇರಲ್ಲ. ಆಕ್ಚುಲಿ ಕೈ ತುಂಬಾ ವೀಕ್ ಆಗಿರ್ತದೆ, ತುಂಬಾ ತೆಳ್ಳಗಿರ್ತಾರೆ, ಬೆಳ್ಳೆಲ್ಲ ಇಲ್ಲೇ ಇರ್ತಾರೆ ನೋಡ್ತೀರಿ, ಅದು ಬತ್ತೋಗಿರೋ ಕೈ ಅಂತ ಹೇಳ್ತಾರೆ. ಅಲ್ಲರ ಚಿಕ್ಕ ಮೋಟ್ ಕೈ ಅಂತ ಹೇಳ್ತಾರೆ, ಆತರ ಹಂಗಿರ್ತಾರೆ ನೋಡಿದ್ದೀನಿ ಅಲ್ರ. ಅಂದ್ರೆ ಕೈ ನಾರ್ಮಲ್ ಆಗಿ ಉದ್ದ ಏನಾಗಿಲ್ಲ, ಇನ್ನೊಂದ್ ಕೈ ತರ ಇಲ್ಲ ರೀ, ಚಿಕ್ಕದಾಗಿದೆ, ಅರ್ಧಕ್ಕರ್ಧ ಇದೆ, ಬೆಳ್ಳ ಏನಾಗಿದೆ ಅಲ್ಲೇ ಹಿಂದಕ್ಕೆ ಇರ್ತಾರೆ ನೋಡ್ತೀವಿ, ಇದು ಬತ್ತೋಗಿರೋ ಕೈ ಅಂತ ಅರ್ಥ ರೀ ಅಲ್ರ. ಯೇಸು ಕ್ರಿಸ್ತು ಅವ್ನಿಗೆ ಅದ್ಭುತ ಮಾಡಿದ ತಕ್ಷಣ 13ನೇ ವಾಕ್ಯದಲ್ಲಿ ನಾವೇನ್ ನೋಡ್ತೀರಿ? ನಿನ್ನ ಕೈ ಚಾಚು ಅಂತ ಹೇಳಿದರು. ಹೇಳಿದ ತಕ್ಷಣ ಅವನ್ ಚಾಚಿದ ತಕ್ಷಣ ಏನಾಯ್ತಂದ್ರೆ ಏನ್ರಿ, ಅದು ಸಂಪೂರ್ಣವಾಗಿ ಮತ್ತೊಂದು ರಾಗ ಆಯ್ತು ಅಂದ್ರೆ ಏನರ್ಥ? ಮತ್ತೊಂದು ಕೈ ಹೇಗೆ ಉದ್ದ ಇತ್ತೋ ಅದೇ ರೀತಿ ಈ ಕೈ ಎಲ್ಲಾರ ಮುಂದೆನೆ ಸ್ಪಾಟ್ ಅಲ್ಲಿ ಏನಾಗಿದೆ ಹಂಗೆ ಉದ್ದಕ್ಕೆ ಬೆಳ್ಕೊಂಡಿದೆ ನೋಡಿದ್ರಿ. ಇದು ಯೇಸು ಕ್ರಿಸ್ತು ಮಾಡಿರಂತ ಅದ್ಭುತ, ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ. ಕೈ ಇತ್ತು, ಅರ್ಧಂಬರ್ಧ ತರ ಇತ್ತು, ಫ್ರಾಕ್ಚರ್ ಹಾಕೊಂಡ್ಬಂದಿದ್ದೆ, ಬ್ಯಾಂಡೇಜ್ ಹಾಕೊಂಡ್ಬಂದಿದ್ದೆ, ಇವಾಗ ಬಿಸ್ತಾ ಇದ್ದೀನಿ, ಪರವಾಗಿಲ್ಲ, ಬೆಟರ್. ನೋ, ಕೈಯೇ ಇಲ್ದಿರ ಮನುಷ್ಯನ್ಗೆ ಕೈನ ಕೊಟ್ರು. ಹೆಂಗ್ ಕೊಟ್ರು? ಎಲ್ಲಾರ ಮುಂದೆ ಬೆಳೆದಿದೆ, ಯೋಚನೆ ಮಾಡಿರ್ತೀನಿ ಅಲ್ವರ. ಇವಾಗ ಸ್ವಲ್ಪ ಬೆಟರ್ ಆಗಿದೆ, ಇನ್ನೊಂದು 4-5 ದಿನ ಪ್ರೇಯರ್ ಮಾಡಿ, ನಾನು ಎಣ್ಣೆ ಕೊಡ್ತೀನಿ, ಎಣ್ಣೆ ಹಚ್ಕೊಳ್ಳಿ. ನೋ, ಸ್ಪಾಟ್ ಅಲ್ಲಿ ಏನಾಗಿದೆ ನೋಡ್ತೀನಿ, ಅದ್ಭುತ ಮಾಡೋಂತೀನಿ. ಇನ್ನೊಂದು ನೋಡೋಣ ಅಂತೀನಿ ಅಂದ್ರೆ, ಗೂನ್ ಬೆನ್ನಿರೋರಿಗೆ ಯೇಸು ಕ್ರಿಸ್ತು ಅದ್ಭುತ ಮಾಡಿದ್ರು. ಲೂಕ 13ನೇ ಅಧ್ಯಾಯ 11ರಿಂದ 13. ಗೌತಮ್ ಬದರ್ ಓದ್ತೀರಾ? ಅಲ್ಲಿ 18 ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯು ಇದ್ದಳು. ಆಕೆಯು ನಡುಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು. ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು. ನೋಡ್ರ ಹೇಗಂತೆ, ಎಷ್ಟೋ ವರ್ಷ, ಏನೋ 18 ವರ್ಷಗಳಿಂದ ರೀ ಗೂನ್ ಬೆನ್ ಅಂತಾರಿ, ಏನ್ ಮಾಡಿದ್ರೆ ನೆಟ್ಟಿಗೆ ಆಗ್ತಲ್ಲ ಅಂತಾರಿ. ಯೇಸು ಕ್ರಿಸ್ತು ಎಲ್ಲರ ಮೇಲೆ ಕೈ ಹಿಡಿತಾ ನೋಡ್ತೀನಿ, ಸ್ಪಾಟ್ ಅಲ್ಲಿ ಏನಾಯ್ತು, ನೆಟ್ಟಿಗಾದ್ಲು. ಅರ್ಧಂಬರ್ಧ ಅಲ್ಲ ರೀ, ಪೂರ್ತಿಯಾಗಿ ಏನಾಗಿದ್ದಾರೆ, ನೆಟ್ಟಿಗಾಗಿದ್ದಾರೆ, ಪೂರ್ತಿಯಾಗಿ ಸ್ವಸ್ಥತೆ ಹೊಂದಿ ಪೂರ್ತಿಯಾಗಿ ಏನು ಚೇತರಿಸ್ಕೊಂಡಿದ್ದಾರೆ. ಹೆಂಗೆ? ಆ ಮೂಮೆಂಟ್ ಇಲ್ಲ ರೀ, ಅದರ ಕ್ಷಣ ಮಾತ್ರದಲ್ಲೇ ರೀ ಅಲ್ವರ. ಏನು ಏನ್ರಿ ಕಾಲಾವಕಾಶಗಳು ಏನೂ ಇಲ್ಲ ರೀ, ಅಲ್ಲೇ ಸ್ಪಾಟ್ ಅಲ್ಲಿ ಇಮ್ಮಿಡಿಯೇಟ್ ಆಗಿದೆ. ಕರ್ತನಲ್ಲಿ ಪ್ರೀತಿ ಅಂತಗಳೇ, ಇದು ನಮ್ಮ ಕರ್ತನಾಗಿರಂತ ಯೇಸು ಕ್ರಿಸ್ತು ಮಾಡಿದಂತ ಅದ್ಭುತ. ಇನ್ನೊಂದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ, ಒಬ್ಬ ಸ್ತ್ರೀಗೆ ರಕ್ತ ಕುಸುಮ ರೋಗ ಇರ್ತಾರೆ ಅದರ. ಏನ್ರಿ, ಚೆನ್ನ ಬದುಕನ್ನೆಲ್ಲ ಖರ್ಚು ಮಾಡ್ಬಿಟ್ಟಿದ್ದೀರಿ, ಇರೋದನ್ನೆಲ್ಲ ಕಳ್ಕೊಂಬಿಟ್ಟಿದೆ ಅದರ. ಏನಾಗ್ತಿಲ್ಲ, ಅದು ಒಂದು ಏನೋ ಬ್ಲಡ್ ಫ್ಲೋ ನಿಂತಾನೆ ಇಲ್ಲ ನೋಡ್ರಿ ಅದರ. ಅವಾಗ ಏನ್ ಮಾಡ್ತಾರೆ ಸ್ತ್ರೀ, ನಾನು ಹೆಂಗಾರ ಮಾಡಿ ಯೇಸು ಕ್ರಿಸ್ತನ ಒಂದು ವಸ್ತ್ರ ತುದಿನ ಮುಟ್ಟಿದ್ರೆ ನನ್ನ ಕಾಲಿ ಏನಾಗ್ಬಿಡ್ತಾರೆ, ವಾಸಿ ಆಗ್ಬಿಡ್ತಾರೆ ಮುಟ್ಟ ಗುಂಪಲ್ಲಿ ಹೋಗ್ಬಿಟ್ಟು ಯೇಸು ಕ್ರಿಸ್ತನ ವಸ್ತ್ರ ಮುಟ್ತಾರೆ ನೋಡ್ತೀನಿ. ವಸ್ತ್ರ ಮುಟ್ಟಿದ ಕೂಡಲೇ, ಅಂಡರ್ಲೈನ್ ಮಾಡ್ಕೊಳ್ಳಿ, ಕೂಡಲೇ ಆ ಕ್ಷಣದಲ್ಲೇ ಆ ಸ್ತ್ರೀ ಸ್ವಸ್ಥಳಾದಳು ಅಂತ ವಾಕ್ಯದಲ್ಲಿದೆ. ಅದರ ಓದ ನೋಡಿದ್ರಿ ಮತ್ತೇನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 20ರಿಂದ 22. ನಳಿನಾಕ್ಷಿ ಇಷ್ಟ ಓದ್ಬೋದಾ? ಅಷ್ಟರಲ್ಲಿ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ, ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಅಂಡ್ರಲೆ ಮಕ್ಕಳು, ಆ ಕ್ಷಣವೇ ಆ ಸ್ತ್ರೀಯು, ಆ ಹೆಂಗಸು ಸ್ವಸ್ಥವಾದಳು. ಆ ಕ್ಷಣ ರೀ, ಆ ಮೂಮೆಂಟ್ ಅಲ್ಲ ರೀ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಸಗಳೇ ಇಮ್ಮಿಡಿಯೇಟ್ ಆಗಿ ಏನಾಗಿ ನೋಡ್ತೀರಿ, ವಾಸಿ ಆಗಿದೆ ಅಲ್ರಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇನ್ನೊಂದು ನೋಡ್ಬೇಕ್ರೆ,
ಕುಷ್ಠರೋಗ ಇರ್ತಾರೆ. ಲೂಕ 17ನೇ ಅಧ್ಯಾಯದಲ್ಲಿ ಬರ್ತಾರೆ. ಅದರ ಅದ್ರಲ್ಲಿ ನೋಡ್ಬೇಕಾದ್ರೆ ನಾವೇನಪ್ಪ ನೋಡ್ತೀರಿ ಅಂತಂದ್ರೆ 10 ಜನಕ್ಕೆ ಕುಷ್ಠರೋಗ ಇರ್ತಾರೆ. ಎಲ್ಲ ಊರಾಚ ಕಡೆ ಇರ್ತಾರೆ. ಯೇಸು ಕ್ರಿಸ್ತನ ದೂರದಲ್ಲಿ ನೋಡ್ತಾರೆ, ಸ್ವಾಮಿ ಸ್ವಾಮಿ ದಾವಿದನ ಕುಮಾರನೇ ದಯವಿಟ್ಟು ನನ್ನ ಮೇಲೆ ಕರುಣೆ ಇರು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಹಂಗೆ ಹೇಳಿದ ತಕ್ಷಣ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಸರಿಯಪ್ಪ ಆಯ್ತು ನಿಮ್ ಕುಷ್ಠರೋಗತನ ವಾಸಿ ಆಗ್ಬೇಕು, ನೀವೇನ್ ಮಾಡ್ಬಿಟ್ಟು ಊರೊಳಗೆ ಹೋಗಿ ಮಹಾಯಾಜಕನ್ಗೆ ನೋಡ್ಸಿ ಅಂತ ಹೇಳ್ತಾರೆ. ಇವ್ರು ಹಿಂಗೇನು ಹೋಗ್ತಾರ್ರಿ, ಒಂದ್ 10 ಹೆಜ್ಜೆ ಇಟ್ಟಿಲ್ಲ ರೀ, ಅಷ್ಟ್ರೊಳಗಡೆ ಕುಷ್ಠರೋಗ ಏನಾಯ್ತಂತೆ ವಾಸಿ ಆಗ್ಬಿಡ್ತದೆ. ಹೆಂಗ್ ವಾಸಿ ಆಯ್ತು ನಾವು ಓದೋಣ ವಾಕ್ಯದಲ್ಲಿ. ಲೂಕ 17ನೇ ಅಧ್ಯಾಯ 12ರಿಂದ 14. ಬಿಂದು ಸಿಸ್ಟರ್ ಓದ್ಬೋದಾ? ಬ್ರದರ್ ಓದ್ತೀನಿ. ಹಾ. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅಂಡರ್ಲೈನ್ ಮಾಡ್ಕೊಳ್ಳಿ, ಹೋಗುತ್ತಿರುವಾಗಲೇ ಶುದ್ಧರಾದ್ರು ಅಂತ ಹೇಳ್ತಾರೆ. ನೋಡ್ರಿ, ಹೋಗುತ್ತಿರುವಾಗಲೇ ಶುದ್ಧರಾದ್ರು ಅಂತ ಏನರ್ಥ? ಏನು ತುಂಬಾ ದೂರ ಹೋದ್ರ? ಶಾರ್ಟ್ ಡಿಸ್ಟೆನ್ಸ್. ನೆಕ್ಸ್ಟ್ ಏನಾಯ್ತು ಇಷ್ಟ ಕಂಟಿನ್ಯೂ ಮಾಡಿ ಹಂಗೆ ಆಮೇಲೆ. ಕಂಟಿನ್ಯೂ ಮಾಡಿ ಬಿಂದು ಸಿಸ್ಟರ್. ಸಿಸ್ಟರ್ ಲೈನ್ ಇದ್ದೀರಾ? ಮಾಡ್ತೀನಿ ಬ್ರದರ್, ಮಾಡ್ತೀನಿ. 12 ಅಲ್ಲ ಬ್ರದರ್? ಎಲ್ಲಿ ನಿಲ್ಸಿದ್ರು ಅಲ್ಲಿಂದ ಕಂಟಿನ್ಯೂ ಮಾಡಿ. ಆಗ ಜನರಲ್ಲಿ ಒಬ್ಬನು, ಬೋಧಕನೇ, ತಂದೆ ಆಸ್ತಿಯನ್ನು ನನಗೆ ಪಾಲು ಮಾಡಿ ಕೊಡಬೇಕು ಅಂತೆ. ಲೂಕ 17ನೇ ಅಧ್ಯಾಯ ಬೈಬಲ್ನ ತೆಗೆದು ಗಮನ ಇಟ್ಟು ಎಲ್ಲಿ ನಿಲ್ಸಿದ್ರು ಅಲ್ಲೇ ಓದಿ, ಓಕೆನ್ರ? ಲೂಕ 17ನೇ ಅಧ್ಯಾಯದಲ್ಲಿ 12ರಿಂದ ಓದಿದ್ರಿ ಅಲ್ವಾ? ಹೌದು. 15ನೇ ವಾಕ್ಯ ಓದಿ ಇವಾಗ. ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡ ಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ನೋಡ್ರ, ಹೋಗ್ತಾ ಇರ್ಬೇಕಾದ್ರೆ ಗುಣ ಆಗಿದ ತಕ್ಷಣ ಅದನ್ನ ರಿಯಲೈಸ್ ಮಾಡ್ಕೊಂಡು ಕಂಡು ಹಿಡ್ಕೊಂಡು ಇಮ್ಮಿಡಿಯೇಟ್ ಆಗಿ ಬಂದ ನೋಡಿರ್ತೀನಿ. ಎಲ್ಲಿಂದ ಬಂದ? ತುಂಬಾ ದೂರದಿಂದ ಬಂದ್ರ. ಶಾರ್ಟ್ ಡಿಸ್ಟೆನ್ಸ್, ಅಲ್ಲೇ ಒಂದು 10 ಹೆಜ್ಜೆ 20 ಹೆಜ್ಜೆ ಇದ್ದ ತಕ್ಷಣ ಕಲೆ ವಾಸಿ ಆಗ್ಬಿಡ್ತಾರೆ. ಅದನ್ನ ಗುರ್ತಿಡ್ಕೊಂಡಿದ ತಕ್ಷಣ ಓಡ್ ಬಂದು ಯೇಸು ಕ್ರಿಸ್ತನಿಗೆ ಅಡ್ಡ ಬಿದ್ದು ಸ್ತೋತ್ರ ನೋಡಿರ್ತೀನಿ. ಕುಷ್ಠರೋಗ ಎಲ್ಲ ನೋಡಿದ್ರೆ ಕುಷ್ಠರೋಗ ಹೆಂಗಿದೆ ಅಂತ. ಇವಾಗೆಲ್ಲ ಈ ಕಾಲದಲ್ಲಿ ಇಲ್ಲ ರೀ. ಕುಷ್ಠರೋಗ ಬಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ ಈ ದೇಹಗಳನ್ನ ಹಂಗೆ ತಿನ್ನಾಕ್ಬಿಡ್ತಾರೆ. ಮೂಳೆ ಮಾಂಸಗಳೆಲ್ಲ ಹಂಗೆ ಹೋಗ್ಬಿಡ್ತಾರೆ. ವಿಕಾರವಾಗ್ಬಿಡ್ತಾರೆ ಮನುಷ್ಯ. ಸಖತ್ ಟೆರಿಬಲ್ ಪೇನ್ ಇರ್ತಾರೆ ಹೊರಗಡೆ. ಅರೆ ಆಚೆ ಕಡೆ ಏನು ಗೊತ್ತಾಗಲ್ಲ ನಿಮ್ಗೆ. ಅಲ್ರ ಒಂದ್ ಪಿನ್ ತಗೊಂಡ್ ಚುಚ್ಚಿದ್ರು ನಿಮ್ಗೆ ನೋವು ಗೊತ್ತಾಗಲ್ಲ, ಹೊರಗಡೆ ಸಿಕ್ಕಾಪಟ್ಟೆ ನೋವು ಇರ್ತಾರ್ರಿ ಅಂತೀನಿ ಅಲ್ರ. ಫುಲ್ ಡಿಫಾರ್ಮ್ ಆಗ್ಬಿಡ್ತಾರ್ರಿ ಬಾಡಿ. ಎಲ್ಲ ಒಂಥರ ಪಸ್ ಫಾರ್ಮೇಶನ್ ತರ ಆಗ್ಬಿಡ್ತಾರ್ರಿ ಅಲ್ರ. ಯೋಚನೆ ಮಾಡಿರ್ತೀನಿ, ಈ ತರ ಒಂದು ರೋಗ ಇದ್ದಿ ಇನ್ನೇನು ಒಂದ್ ಸ್ವಲ್ಪ ಹೆಜ್ಜೆ ಇಟ್ಟರು ನಿಂತೀನಿ. ಸ್ವಲ್ಪ ಹೆಜ್ಜೆಗಳು ಇಟ್ಟಿದ ತಕ್ಷಣನೇ ಎಲ್ಲಾರ ಮುಂದೆನೆ ಏನಾಗಿದೆ, ಹಂಗೆ ಕುಷ್ಠರೋಗ ವಾಸಿ ಆಗಿದೆ. ಯೋಚನೆ ಮಾಡಿರ್ತೀನಿ, ಕೈಗಳು ಬೆಳ್ಳುಗಳು ಇಲ್ದಿರೋದೆಲ್ಲ ಹಂಗೇನಾಗಿದ್ರಿ ನೆಟ್ಟಿ ಪಡೆದಿರ್ತಾರೆ. ಮೂಗು ಕಣ್ಣು ಗಿಡ ಎಲ್ಲ ವಿಕಾರವಾಗಿ ತಿನ್ಕೊಂಡಿರೋದು, ಕೂದಲೆಲ್ಲ ಹೋಗಿರೋದು ಹಂಗೆ ಸೆಕೆಂಡ್ಸ್ ಅಲ್ಲಿ ಏನಾಗಿದೆ ರೀ, ಹಿಂಗೆ ಎಲ್ಲಾರ ಮುಂದೆ ಬೆಳೆದು ಸ್ವಸ್ಥವಾಗಿ ಒಬ್ಬ ಒಳ್ಳೆ ಮನುಷ್ಯನ ತರ ಆರೋಗ್ಯವಾಗಿ ಆಗಿದ್ದಾರೆ. ಎಷ್ಟು ಕ್ಷಣದಲ್ಲಿ ಅಂದ್ರೆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಇದು ನಮ್ಮ ರಕ್ಷಕನಾಗಿರಂತ ಯೇಸು ಕ್ರಿಸ್ತು ಮಾಡಿರಂತ ಅದ್ಭುತ ಅಲ್ವರ. ಇನ್ನೊಂದು ನಮ್ಗೆಲ್ಲ ಚೆನ್ನಾಗಿ ಗೊತ್ತಿರ್ಬೇಕು, ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ಕೆ ಏನ್ ಮಾಡ್ತಾರೆ, ಏನ್ರಿ ಸೈನಿಕರೆಲ್ಲ ಬರ್ತಾರೆ ಅಲ್ರ. ಅವಾಗ ಯೇಸು ಕ್ರಿಸ್ತನ ಕೈ ಹಾಕಿದ ತಕ್ಷಣ ಪೇತ್ರ ಏನ್ ಮಾಡ್ತಾನೆ, ಕೋಪದಿಂದ ತೆಗೆದ್ಬಿಟ್ಟು ಅವ್ನು ಕತ್ತಿ ಬೀಸ್ತಾನೆ ನಿಂತೀನಿ ಅದರ. ಆ ಕತ್ತಿ ಬೀಸಿದ ತಕ್ಷಣ ಏನಾಗ್ಬಿಡ್ತಾನೆ, ಪ್ರಧಾನ ಯಾಜಕನ ಒಬ್ಬ ಸೇವಕನಿಗೆ ಏನಾಗ್ಬಿಡ್ತಾರೆ, ಅಲ್ಲಿ ಕಿವಿಗೆ ಬಿದ್ದ್ಬಿಡ್ತಾರೆ ಅದರ. ನೋಡಿ ಕಿವಿ ಏನಾಗ್ಬಿಡ್ತಾರೆ, ಕಟ್ಟಾಗಿ ಬಿದ್ದೋಗ್ಬಿಡ್ತಾರೆ ಅದರ. ಆಕ್ಚುಲಿ ಹೊಡೆದಿದ್ದು ಕತ್ತಿಗೆ ಅದರ, ಹೊಡೆದ ಏಟಿಗೆ ಕತ್ತಿಗೆ ಬೀಳ್ಬೇಕಾಯ್ತು. ಹಿಂಗೆ ಕತ್ತಿಗೆ ಹಿಂಗೆ ಎಸ್ಕೇಪ್ ಆದ ತಕ್ಷಣ ಕಿವಿಗೆ ಏನಾಗಿದೆ, ಬಿದ್ದೈತೆ ನೋಡ್ರಿ. ಕಿವಿಗೆ ಬಿದ್ದ ಕಿವಿ ಏನಾಗ್ಬಿಡ್ತು, ಕಟ್ಟಾಗಿ ಕೆಡೆ ಬಿದ್ದೋಗ್ಬಿಡ್ತದೆ ಅದರ. ಯೋಚನೆ ಮಾಡ್ರಿ ಅಂತೀನಿ, ಕಿವಿ ಕಟ್ಟಾದ್ರೆ ಏನ್ ನೋವು ಇರ್ತಾರೆ. ಹಬ್ಬ 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 ಹಬ್ಬ. ನಮ್ಮ ದೇಹದಲ್ಲಿ ಒಂದು ಚಿಕ್ಕ ಗಾಯ ಆದ್ರೇನೆ ಸಹಿಸ್ಕೊಳಕ್ಕಾಗಲ್ಲ. ಇಂಥ ಜಾಗದಲ್ಲಿ ಏನೋ ಆಗ್ಬಿಟ್ಟಂದ್ರೆ ಬ್ಲಡ್ ಏನ್ ಫ್ಲೋ ಆಗ್ತಾ ಇರ್ತಾರೆ. ಯೋಚನೆ ಮಾಡಿ, ಏನ್ ಟೆರಿಬಲ್ ಪೇನು. ಆ ಮನುಷ್ಯ ಹಂಗೆ ಕೂತ್ಕೊಂಡ್ಬಿಡ್ತಾರೆ ನೋಡಿ ಅಂತೀನಿ. ಯೇಸು ಕ್ರಿಸ್ತ ಏನ್ ಮಾಡತ್ತೆ ಓದ ನೋಡಿರ್ತೀನಿ ವಾಕ್ಯ. ಇಲ್ಲಿ ಲೂಕ 22ನೇ ಅಧ್ಯಾಯ 50ರಿಂದ 51. ರೂಪಾ ಸಿಸ್ಟರ್ ಓದ್ಬೋದಾ? ಲೂಕ 22ನೇ ಅಧ್ಯಾಯ 50ರಿಂದ 51. ಹಾ ಬ್ರದರ್ ಓದ್ತೀನಿ.
ಅವರಲ್ಲಿ ಒಬ್ಬನು ಮಹಾಯಾಜಕನು ಆಳನ್ನು ಒಡೆದು ಅವನ ಬಲಗಿವಿಯನ್ನು ಕಡಿದು ಹಾಕಿದನು. ಆದರೆ ಯೇಸು, ಇಷ್ಟಕ್ಕೆ ಬಿಡಿರಿ ಎಂದು ಹೇಳಿ ಆ ಕಿವಿಯನ್ನು ಮುಟ್ಟಿ ಅವನಿಗೆ ವಾಸಿ ಮಾಡಿದನು. ಆ ಕಿವಿಯನ್ನು ಮುಟ್ಟಿ ಏನ್ ಮಾಡಂತೆ? ವಾಸಿ ಮಾಡದಂತೆ. ಹೆಂಗ್ ವಾಸಿ ಮಾಡಿದ್ರು? ಕಿವಿ ಕಟ್ಟ ಕೆಡೆ ಬಿದ್ದಿದೆ. ಯೇಸು ಕ್ರಿಸ್ತು ಅಯ್ಯೋ ಡಾಕ್ಟರ್ ಕರ್ಕೊಂಬನಿ, ಇಮ್ಮಿಡಿಯೇಟ್ ಅಯ್ಯೋ ಆಂಬುಲೆನ್ಸ್ ಕರ್ಕೊಂಬನಿ, ಹಾಸ್ಪಿಟ್ಲ್ ಬಿಟ್ ಮಾಡಿ ಅಂತಂದ್ರ. ಈ ಕಾಲದಲ್ಲಿ ಕಿವಿ ಕಟ್ಟಾದ್ರೆ ಹಾಸ್ಪಿಟ್ಲ್ ಕೊಂಡೋಗಿ ಸ್ಟಿಚಸ್ ಹಾಕಿ ಟ್ರೀಟ್ಮೆಂಟ್ ಕೊಟ್ಟು ಆಪರೇಷನ್ ಮಾಡಿ ಆಮೇಲೆ ವಾಪಸ್ ನಿಮ್ಗೆ ICU ಇಂದ ವಾರ್ಡ್ಗೆ ಹಾಕಿ ನಿಮ್ಗೆಲ್ಲ ಮನೆ ಕಳ್ಸಕ್ಕೆ 15 ದಿವಸ ಆಗ್ಬಿಡ್ತಾರೆ. ಯೇಸು ಕ್ರಿಸ್ತು 15 ಸೆಕೆಂಡ್ಸು ತೊಗೊಂಡಿಲ್ಲ ರೀ. ಅದರ ಕಿವಿ ಇತ್ತು ಎತ್ಕೊಂಡ್ರ ಸುಮ್ಮನೆ ಹಿಂಗೆ ಅಂಟಿಸಿದ್ರು ನೋಡಿದ್ದೀನಿ. ಯಾವ ಗಮ್ಮಾಕರೋ ಗೊತ್ತಿಲ್ಲ, ಅಂಟ್ಕೊಂಡೇ ಬಿಡ್ತೀರಿ ಪಟ್ಟಂತ. ರಕ್ತ ಎಲ್ಲ ಅವ್ರಿಗೆ ನಿಂತೋಗ್ಬಿಡ್ತು, ನೋವೇ ಹೊಟ್ಟೋಯ್ತ್ರಿ. ಏನ್ರಿ ಅದ್ಭುತ ರೀ, ಏನ್ರಿ ಅದ್ಭುತ ನೋಡ್ರಿ ಅಂತೀನಿ. ಕ್ರಿಸ್ತನು ಮಾಡಿರೋಂಥ ಅದ್ಭುತ ಸೂಪರ್ ಅದ್ಭುತ ರೀ. ಅದರ ಕಟ್ಟಾಗಿರೋಂಥ ಕಿವಿನ ಸ್ಪಾಟ್ ಅಲ್ಲಿ ಇನ್ಸ್ಟಂಟೇನಿಯಸ್ ಆಗಿ ಏನ್ ಮಾಡೋರು ನೋಡ್ತೀನಿ. ಅದ್ಭುತ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ, ಇದು ನಮ್ಮ ರಕ್ಷಕನು ಮಾಡಿರೋಂಥ ಅದ್ಭುತ ಅಲ್ವರ. ಹಿಂಗೆ ಆ ಮೂಮೆಂಟಲ್ಲಿ 100/100% ಯಾವ ಚಿಕಿತ್ಸೆ ಔಷಧಿ ಗೀಸ್ತಿ ಎಂಥದ್ದು ಇಲ್ಲ ರೀ ಅಲ್ವರ. ಇವನ್ ವಿಶ್ವಾಸಿನ ಇವನು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಕ್ ಬಂದವ್ರು ಯೋಚನೆ ಮಾಡಿದ್ದೀನಿ. ಯೇಸು ಕ್ರಿಸ್ತನ ನಂಬಿಕೆ ಇಟ್ನ ಯೇಸು ಕ್ರಿಸ್ತನ ಶತ್ರು ದೃಷ್ಟಿಯಲ್ಲಿ ನೋಡಿ ಯೇಸು ಕ್ರಿಸ್ತನ ಹಿಡ್ಕೊಂಡು ಹೋಗಿ ಬಂದಿರೋದು ಅಲ್ವರ. ಇನ್ಫ್ಯಾಕ್ಟ್ ಗೊತ್ತಾ, ಇದೆಲ್ಲ ವಾಸಿಯನ್ನು ಕೂಡ ಯೇಸು ಕ್ರಿಸ್ತನ ಹಿಡ್ಕೊಂಡು ಹೋಗಿದ್ದು ಈ ಮನುಷ್ಯನೇ ಅಲ್ವರ. ಒಂದು ವಾಸಿ ಆಗ್ಬಿಡ್ತು ಯೇಸು ಕ್ರಿಸ್ತನ ಬಿಟ್ಬಿಟ್ರ ಅಂತಂದ್ರೆ ಆ ಗುಂಪಲ್ಲಿ ಇವ್ರು ಏನ್ ಮಾಡೋರು, ಸೈನಿಕರುಗಳು ಇವರು ಸೇರ್ಕೊಂಡು ನೋಡಿದ್ದೀನಿ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸೌರಗಳೇ, ಯೇಸು ಕ್ರಿಸ್ತು ಮಾಡಿರೋಂಥ ಅದ್ಭುತ ಹೇಗಿದೆ ನೋಡಿದ್ರ. ಇನ್ನೊಂದು ನೋಡಿ ಅಂತೀನಿ ಅಲ್ವರ. ಮಾರ್ಕ್ ಬರೆದಂಥ ಸುವಾರ್ತೆಯಲ್ಲಿ 32ರಿಂದ ಏನ್ರಿ 7ನೇ ಅಧ್ಯಾಯ 32ರಿಂದ 35. ನಾಗಪ್ಪ ಬರ್ದಾರ ಓದ್ಬೋದಾ? ಲೈನ್ ಇದ್ದೀರಾ? ಓಕೆ. ಆನಂದ್ ಬರ್ದಾರ ಓದ್ಬೋದಾ? ಎಷ್ಟನೇ 7? ಓದಿ ನಾಗಪ್ಪ ಬರ್ದಾರ. ಮಾರ್ಕ್ 7ನೇ ಅಧ್ಯಾಯ 32ರಿಂದ 35. ಸರಿ. ಆಗ ಕೆಲವರು ಮೊದಲು ಮಾತಾಡುವ ಒಬ್ಬ ಕಿವುಡನನ್ನು ಆತನ ಬಳಿಗೆ ಕರೆತಂದು, ಇವನ ಮೇಲೆ ನಿನ್ನ ಕೈ ಇಡಬೇಕು ಎಂದು ಆತನನ್ನು ಬೇಡಿಕೊಂಡರು. ಆತನು ಅವನನ್ನು ಜನರ ಗುಂಪಿನಿಂದ ಒತ್ತಟ್ಟಿಗೆ ಕರೆಕೊಂಡು ಹೋಗಿ ತನ್ನ ಬೆರಳುಗಳನ್ನು ಅವನ ಕಿವಿಗಳಲ್ಲಿ ಇಟ್ಟು ಉಗುಳಿ ಅವನ ನಾಲಿಗೆಯನ್ನು ಮುಟ್ಟಿ ಆಕಾಶದ ಕಡೆಗೆ ನೋಡಿ ನಿಟ್ಟುಸಿರು ಬಿಟ್ಟು ಅವನಿಗೆ ಎಪ್ಪತ ಎಂದು ಹೇಳಿದನು. ಆ ಶಬ್ದಕ್ಕೆ ತೆರೆಯಲಿ ಎಂದರ್ಥ. ಹೇಳುತ್ತಲೇ ಅವನ ಕಿವಿ ತೆರೆದವು, ನೋಡ್ರಿ, ಅವನ ನಾಲಿಗೆಯು ಕಟ್ಟು ಬಿಚ್ಚಿ ಹೋಯಿತು. ವೆರಿ ಗುಡ್. ನೋಡ್ರ, ಹೇಳುತ್ತಲೇ ಏನಾಯ್ತಂತೆ? ಕಿವಿ ತೆರೆದವು, ಅವನ ನಾಲಿಗೆ ಕಟ್ಟು ಬಿಚ್ಚಿ ಹೋಯ್ತು. ಸ್ಪಾಟ್ ಅಲ್ಲಿ ನೋಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ, ಆ ಮೂಮೆಂಟ್ ಅಲ್ಲೇ ಆ ಕ್ಷಣದಲ್ಲೇ ಹೆಂಗಪ್ಪ ಅದ್ಭುತ ಆಗಿದೆ ಅಂತಂದ್ರೆ 100/100% ರೀ. ಅರ್ಧಂಬರ್ಧಲ್ಲಿ ಆಗಿಲ್ಲ ರೀ ಅಲ್ವರ, 100ಕ್ಕೆ 100ರಷ್ಟು ಅಲ್ವರ. ಇನ್ನೊಂದು ವಾಕ್ಯ ಓದೋಣ ಅಂತೀನಿ. ಮತ್ತೇನ ಬರೆದಂತ ಸುವಾರ್ತೆ 17ನೇ ಅಧ್ಯಾಯ 18ನೇ ವಾಕ್ಯ. ರೂತ್ ಸಿಸ್ಟರ್ ಓದ್ಬೋದಾ? ಮ್ಯಾಥ್ಯೂ 17:18. ರೂತ್ ಸಿಸ್ಟರ್ ಇದರ ಲೈನಲ್ಲಿ. ಯೇಸು ಅವನನ್ನು ಗದರಿಸಲು ದೆವ್ವ ಅವನನ್ನು ಬಿಟ್ಟು ಹೋಯಿತು. ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ನೋಡ್ರ, ಆ ಕ್ಷಣವೇ ಅಂಡರ್ಲೈನ್ ಮಾಡ್ಕೊಳ್ರಿ ಅದರ ಆ ಕ್ಷಣವೇ ರೀ ಅದರ ಏನಾಗಿದೆ, ಸ್ವಸ್ಥವಾಯಿತು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಇದು ಯೇಸು ಕ್ರಿಸ್ತು ಮಾಡಿರಂತ ಅದ್ಭುತ ರೀ ಅದರ. ಇವತ್ತು ನಾವು ಅದ್ಭುತಗಳು ನೋಡ್ತೀರಿ, ಲಕ್ಷಾಂತರ ಜನ ಬಂದಿರ್ತಾರೆ ಅದರ, ಸುಮ್ಮನೆ ಅಲ್ಲ ರೀ ಅದರ. ಎಲ್ಲ ಊರಿಂದ ಏನ್ರಿ ಕಷ್ಟಪಟ್ಟು ಬಂದಿರ್ತಾರೆ, ಏನಕ್ಕೆ ನಮ್ಗೆ ಅದ್ಭುತ ಆಗ್ತಾರೆ ಅಂತ ಅದರ. ಇಲ್ಲಿ ಏನ್ರಿ ಬಂದವ್ರಿಗೆಲ್ಲಾರ್ಗು ವಾಸಿ ಆಗ್ತದ? ಅಲ್ಲ, 100ಕ್ಕೆ 100ರಷ್ಟು ಆಗ್ತದಾ? ಯೋಚನೆ ಮಾಡಿ, ಆಗ್ತಾರ 100ಕ್ಕೆ 100ರಷ್ಟು ಆಗ್ತಾರ? ಹೇಳ್ರಿ ಅಂತೀನಿ. 100ಕ್ಕೆ 100ರಷ್ಟು 100/100 ಸ್ವಲ್ಪನೂ ಕೊರತೆ ಇಲ್ದಿರ ಏನ್ರಿ 100ಕ್ಕೆ 100ರಷ್ಟು ನಿವಾರಣೆ ಆಗ್ತಾರೆ ಅಂದ್ಬಿಟ್ಟು 8 ಜನ ಹೇಳ್ತಾರೆ. ನಿಮಗೆ ಚೆನ್ನಾಗಿ ಗೊತ್ತು. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅಲ್ಲಿ ಬಂದವ್ರಿಗೆ ಎಲ್ಲಾ ಕಾಯಿಲೆಗಳು 100ಕ್ಕೆ 100ರಷ್ಟು ಏನಾಗಲ್ಲ, ವಾಸಿ ಆಗಲ್ಲ ರೀ. ಎಲ್ಲೋ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಏನಾಗ್ಬೋದು, ವಾಸಿ ಆಗ್ಬಾರ್ದು ಅಲ್ವರ. ಆದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಅಲ್ಲ, ಹಂಗಲ್ಲ ರೀ. ಆಮೇಲೆ ಲಕ್ಷಾಂತರ ಜನ ಬಂದಿರ್ತಾರ್ರಿ
ಎಲ್ಲಾರ್ಗೂ ಆಗ್ಬಿಡ್ತಾರೆ ಅಂತಂದ್ರೆ ಎಲ್ಲರಿಗೂ ಆಗಲ್ಲ ರೀ. ಅಲ್ವರ ಯೋಚನೆ ಮಾಡಿರ್ತೀನಿ, ಬರೀ ಸ್ವಲ್ಪ ಜನಕ್ಕೆ ಆಗೋದು ಅಲ್ಲ ಬ್ರದರ್. ಇಷ್ಟು ಜನ ಬಂದ್ರಲ್ಲ ಇವ್ರಿಗೆಲ್ಲ ಯಾಕಾಗಲ್ಲ ಅಂತಂದ್ರೆ, ಇವತ್ತು ದೇವ್ರು ಹೇಳ್ತಾ ಇದ್ದಾರೆ, ಈ ಕ್ರೌಡಲ್ಲಿ ಇಂಥ ಇದಾರೆ ಲಕ್ಷ್ಮಿ ಅಂತ ಸಿಸ್ಟರ್, ದಯವಿಟ್ಟು ನೀವು ಮುಂದೆ ಬನ್ನಿ, ದೇವ್ರು ನಿಮ್ನ ಕರಿತಾ ಇದ್ದಾರೆ. ಯಾಕಪ್ಪ? ಏಸು ಕ್ರಿಸ್ತ ಕಲ್ಲ ನಂಗೆ ಅಂದ್ರ ಅಪೊಸ್ತಲ ಪೇತ್ರ, ನಾನು ಹೇಳ್ತಾ ಇದ್ದೀನಿ, ಈ ಕ್ರೌಡಲ್ಲಿ ಒಬ್ಬ ಜಕೇರಿಯೋ ಅಂತಿದ್ರೆ ಅವನ ಕರ್ಕೊಂಬನ್ನಿ ಅಂತಂದ್ರೆ ಏಸು ಕ್ರಿಸ್ತ. ಪೇತ್ರಗೆ ಹಂಗೆ ಅಂದ್ರ, ಮಲ್ಕೋಸು ನನ್ನ ಶತ್ರು, ಅವನ ಇಡಿಬೇಡ, ಅವ್ನ ಕಿವಿ ಕಟ್ಟಾಯ್ತಾ, ಅವ್ನ ತಲೆನೇ ಎಗುರ್ಸು ಅಂತ ಹೇಳಿದ್ರೆ ಏಸು ಕ್ರಿಸ್ತ. ಮಲ್ಕೋಸ್ ಕೇಳ್ಕಣ್ಣ ಏಸು ಕ್ರಿಸ್ತ, ಅಯ್ಯೋ ಸ್ವಾಮಿ ನನ್ ಕಿವಿ ಕಟ್ಟಾಬಿಡ, ದಯವಿಟ್ಟು ಅದ್ಭುತ ಮಾಡ ಕೇಳ್ಕಣ್ಣ ಅವನು. ಯೋಚನೆ ಮಾಡ್ರಿ ಅಂತೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೋರ್ಗಳೇ, ಇವತ್ತು ಏನಾರ ಈ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದೇನಂದ್ರೆ, ಅವರಿಗೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ದ್ರೆ ಏನಾಗ್ಬಿಡಲ್ಲ, ಅದ್ಭುತ ಆಗಿಲ್ಲ. ಅಂದ್ರೆ ಅದೇ ನಂಬಿಕೆ ಯಾರು ಇರ್ತಾರೋ ಅವ್ರು ಮಾತ್ರ ಏನಾಗೋದು, ಅದ್ಭುತ ಆಗೋದು. ಯಾಕಪ್ಪ? ಏಸು ಕ್ರಿಸ್ತು ಬರೀ ನಂಬಿಕೆ ಇರೋರಿಗೆ ಮಾಡೋರಂತ ಬೈಬಲ್ ರೆಕಾರ್ಡ್ ಇದೆಯಾ? ಎಲ್ಲಿ ನೋಡ್ಸ್ಬಿಟ್ಟು ನಿಂತೀನಿ ನೋಡೋಣ. ಏಸು ಕ್ರಿಸ್ತು ನಂಬಿಕೆ ಇಲ್ದ್ರೂ ಕೂಡ ಅದ್ಭುತ ಮಾಡೋಣ. ಉದಾಹರಣೆಗೆ ಮಲ್ಕೋಸೆ, ಅವ್ರ ನಂಬಿಕೆ ಇಟ್ಟಿದ್ನ ಏಸು ಕ್ರಿಸ್ತನ್ ಕೇಳ್ಕಣ್ಣ. ಏನ್ರಿ? ನಂಬಿಕೆ ಇಲ್ದಿರೋನ ಅವಿಶ್ವಾಸಿ, ಶತ್ರು. ಅವನಿಗೆ ಏಸು ಕ್ರಿಸ್ತು ಏನ್ ಮಾಡೋರೆ? ಆ ಕಾಲಿನ ವಾಸಿ ಮಾಡೋರಂತೆ. ಯೋಚನೆ ಮಾಡಿದ್ದೀನಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ. ಇನ್ನೊಂದ್ ಕಡೆ ಮಾರ್ಕ್ ಬರೆದ ಸುವಾರ್ತೆಯಲ್ಲಿ ಸ್ಪಷ್ಟವಾಗೇ ಬರ್ತಾರೆ ಅಂತಾರೆ. ಏನಂತ ಬರ್ತಾರೆ ಅಂತಂದ್ರೆ, ಒಬ್ಬ ತಂದೆ ಅವನ ಮಗನ ದುರಾವಸ್ಥೆ ನೋಡ್ಬಿಟ್ಟು, ಅಯ್ಯೋ ಸ್ವಾಮಿ ಕರುಣೆ ಇಡಪ್ಪ, ದಯವಿಟ್ಟು ಕರುಣೆ ಇಡಪ್ಪ ಅಂತ ಹೇಳ್ತಾರೆ. ಏಸು ಕ್ರಿಸ್ತ ಹೇಳ್ತಾರೆ, ನಂಬಿಕೆ ಇದ್ರೆ ನಿಂಗೆಲ್ಲವೂ ಸಾಧ್ಯ ಅಂತ. ಅಯ್ಯೋ ಸ್ವಾಮಿ, ನಾನೇನಪ್ಪ ನಂಬಿಕೆ ಹೇಳಿ, ನನಗಿರೋ ಗತಿ ನೋಡಿದ್ರೆ ನನ್ನ ನಂಬಿಕೆನೇ ಇಲ್ಲ ಸ್ವಾಮಿ, ಅಂತ ಗತಿಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಏಸು ಕ್ರಿಸ್ತ, ಇವಂಗ್ರ ಹೋಗೋಗ್, ನಾನು ನಾಳೆ ಬರ್ತೀನಿ ತಿರ್ಗಾ ಈ ಮಾರ್ಗದಲ್ಲಿ, ಇಲ್ಲ 3 ದಿನ ಬಿಟ್ಟು ಬರ್ತೀನಿ, ಇಲ್ಲ ಮುಂದಿನ ವರ್ಷ ಬರ್ತೀನಿ, ಅವಾಗ ನಾನು ಕೂಟ ಮಾಡ್ತೀನಿ, ಆ ಕೂಟದಲ್ಲಿ ಕರ್ಕೊಂಬ ಅಂತಂದ್ರ. ಏನ್ ಮಾಡ್ತಾ ಗೊತ್ತಾ? ಏಸು ಕ್ರಿಸ್ತ ಅವನ ಅಪನಂಬಿಕೆನ ನಂಬಿಕೆಯಾಗಿ ಮಾರ್ಪಾಡು ಮಾಡ್ತಾರ್ರಿ. ಅವಿಶ್ವಾಸತನ ಇತ್ತು ಗೊತ್ತಾ, ಅದನ್ನ ದೃಢಪಡಿಸ್ತಾರ್ರಿ. ಕನ್ಫರ್ಮ್ ಮಾಡ್ಕೊಂಡು ಇಮ್ಮಿಡಿಯೇಟ್ ಆಗಿ ಏನ್ ಗೊತ್ತಾ ಮಾಡ್ತಾರೆ, ಅವನಿಗೆ ಒಳ್ಳೇದ್ ಮಾಡ್ತಾರೆ. ನೋಡ್ತೀನಿ ವಾಕ್ಯ ಓದ ನೋಡ್ತೀನಿ. ಮಾರ್ಕ್ 9ನೇ ಅಧ್ಯಾಯ 23 ಇಂದ 24. ವಿಜಯ ಅಸಿಸ್ಟ್ ಓದ್ಬೋದಾ? ಮಾರ್ಕ್ 9 ಚಾಪ್ಟರ್ 23 to 24. ಯೇಸು ಅವನಿಗೆ, ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ? ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು. ನೋಡ್ರ, ನನ್ನ ನಂಬಿಕೆ ಕಮ್ಮಿ ಆಗಿದೆ, ಸಹಾಯ ಮಾಡ್ತೀವಿ. ಏಸು ಕ್ರಿಸ್ತು ಹೋಗ್ಬಿಡು ಅಂದ್ರ ಇಮ್ಮಿಡಿಯೇಟ್ ಆಗಿ ಮಾಡೋ ನೋಡ್ರಿ, ವಾಸಿ ಮಾಡೋ ನೋಡ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಅದರ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ತೀನಿ. ಅಪೋಸ್ಟಲ ಕೃತ್ಯಗಳನ್ನ ನೋಡ್ಬೇಕ್ರೆ, ಅಪೋಸ್ಟಲ್ಸ್ ಏನ್ ಮಾಡ್ತಾರೆ, ಒಬ್ಬನಿಗೆ ಖಾಲಿ ವಾಸಿ ಮಾಡ್ತಾರೆ. ಯಾರಪ್ಪ ಅಂದ್ರೆ ಅವ್ರು ಭಿಕ್ಷುಕರಿ, ಭಿಕ್ಷೆ ಬೇಡ್ತೈತಾನೆ ಆಲಯದ ಹತ್ರ. ಅದರ ಆಗ ಪೇತ್ರ ಮತ್ತೆ ಯೋಹಾನ ಹೋಗ್ಬಿಟ್ಟು, ಅಮ್ಮ ತಾಯಿ ಏನೋ ಭಿಕ್ಷೆ ಇರಾಕಪ್ಪ ಅಂತ ಹೇಳ್ತಾರೆ. ಅವಾಗ ಯೋಹಾನ ಮತ್ತೆ ಪೇತ್ರ ಹೇಳ್ತಾರೆ, ನಮ್ಮ ಹತ್ರ ಕೊಡಕ್ಕೇನು ಇಲ್ಲಪ್ಪ, ಆದ್ರೆ ಒಂದ್ ಹೇಳ್ತೀನಿ, ಏಸು ಕ್ರಿಸ್ತು ನಮ್ಗೆ ಎದ್ದು ನಿಂತ್ಕೊ ಅಂತ ಹೇಳ್ತೀನಿ. ಇಮ್ಮಿಡಿಯೇಟ್ ಆಗಿ ಎದ್ದು ನಿಂತ್ಕೊಂತ ನೋಡ್ರಿ ಅಂತೀನಿ, ಕುಂಟ ನಡಿಕ್ ಶುರು ಆಗ್ಬಿಡ್ತಾನೆ. ಯಾರೋ ಕುಂಟ ನಡಕ್ಕೆ ಏನ್ ಮಾಡ್ಬಿಡ್ತಾನೆ, ಶುರು ಮಾಡ್ಬಿಡ್ತಾನ್ರಿ. ಅಲ್ವರ ನೋಡಿ ವಾಕ್ಯ ಓದನಂತೀನಿ. ಅಪೋಸ್ತಲ ಕೃತ್ಯಗಳು 3ನೇ ಅಧ್ಯಾಯ 5ರಿಂದ 7ನೇ ವಾಕ್ಯ. ಮೇಷಾಕ್ ಬದರ್ ಓದ್ತೀರಾ? ಓಕೆ, ವಿಕ್ರಮ್ ಬದರ್ ಓದ್ಬೋದಾ? ಆಕ್ಟ್ಸ್ ಯಾವುದು? 3rd ಚಾಪ್ಟರ್ ವರ್ಸಸ್ 5 ಇಂದ 7. ಆಗ ಅವರಿಂದ ಏನಾದರೂ ತನಗೆ ಸಿಕ್ಕೀತೆಂದು ನಿರೀಕ್ಷಿಸಿ ಅವನು ಅವರ ಮೇಲೆ ಲಕ್ಷ್ಯವಿಟ್ಟನು. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ಆದರೆ ನನಗಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆದಾಡು ಎಂದು ಹೇಳಿ ಪೇತ್ರನು ಅವನ ಬಲಗೈಯನ್ನು ಹಿಡಿದು ಎತ್ತಿದನು. ಕೂಡಲೇ ಅವನ ಪಾದಗಳು, ಹರಡಿನ ಎಲುಬುಗಳು ಬಲವನ್ನು ಹೊಂದಿದವು. ನೋಡ್ರ ಎಷ್ಟು ಕ್ಲೀನ್ ಆಗಿದೆ. ಅವ್ನು ನಂಬುದ್ನ. ಪೇತ್ರ ಯೋಹಾನ ಕೇಳ್ರ, ನೀನ್ ಯೇಸು ಕ್ರಿಸ್ತು ನಂಬ್ತೀಯಾ? ನೀನ್ ನಂಬು, ಫಸ್ಟ್ ನಿನ್ ಕಾಲೆಲ್ಲ ವಾಸಿ ಆಗ್ತಾನೆ, ನಿನ್ ಕಾಲೆಲ್ಲ ವಾಸಿ ಮಾಡ್ತೀನಿ, ಅದ್ಭುತ ಮಾಡ್ತೀನಿ ಅಂತ ಹೇಳಿದ್ರ. ನಂಬಿಕೆ ಬಗ್ಗೆ ಮಾತಾಡ್ಲಿಲ್ಲ ರೀ, ಅವನು ನಂಬಲಿಲ್ಲ ರೀ. ಅವ್ನ ನಂಬಿಕೆ ಇರ್ಬೇಕು ಅಂತ ಏನೋ ಕೇಳಲೂ ಇಲ್ಲ. ಅಲ್ವರ ಕರ್ತನಲ್ಲಿ ಪ್ರೀತಿ ಅಂತ ಸೊರಳೆ ಇವತ್ತು ಕೊಡೋಂಥ ಪ್ರಶ್ನೆ ಏನಪ್ಪಾ ಅಂದ್ರೆ, ಇವ್ರ ನಂಬಿಕೆ ಇಲ್ಲ. ಲಕ್ಷಾಂತರ ಜನ ದೂರದಲ್ಲಿ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲಾ ಮಾಡಿ ಊಟ ಇಲ್ದ್ರ ಬರ್ತಾರ್ರಿ. ನಂಬಿಕೆ ಇಲ್ದಿರ ಬರ್ತಾರ? ಯೋಚನೆ ಮಾಡಿರ್ತೀನಿ. ನಮ್ ನಂಬಿಕೆ ಎಷ್ಟು ಇರ್ಬೇಕು? ದೊಡ್ಡದಾಗೆ, ಇಷ್ಟು ದೊಡ್ಡದಾಗಿರ್ಬೇಕಾ? ಯೇಸು ಕ್ರಿಸ್ತ ಅಂತಂದ್ರು ಸಾಸಿವೆ ಕಾಳಷ್ಟು ನಂಬಿಕೆ ರೀ. ಇವ್ರಿಗೆಲ್ಲ ಸಾಸಿವೆ ಕಾಳಷ್ಟು ಕೂಡ ನಂಬಿಕೆ ಇಲ್ವಾ ಮೀಟಿಂಗ್ ಬಂದವ್ರಿಗೆ? ಯಾಕೆ ಬರೀ ಸೆಲೆಕ್ಟೆಡ್ ಫ್ಯೂ ಪೀಪಲ್ ಮತ್ತೆ ಕರಿಬೇಕು? ಎಲ್ಲಾನು ಕರಿಯೋದು? ಯೇಸು ಕ್ರಿಸ್ತ ಕಾಲದಲ್ಲಿ ಹಿಂಗೆ ಮಾಡಿದ್ರ? ಯೇಸು ಕ್ರಿಸ್ತನ ಕಾಲದಲ್ಲಿ ಯಾರ್ಯಾರಿಗೆ ಹೇಗೆ ಅದ್ಭುತ ಮಾಡಿರುತ್ತೆ ನೋಡ್ರಿ. ವಾಕ್ಯ ಓದನ. ಮ್ಯಾಥ್ಯೂ 4th ಚಾಪ್ಟರ್ 23 ಇಂದ 24. ಗೌತಮ್ ಬದರ್ ಓದ್ಬೋದಾ?
ಮತ್ತೆ 4ನೇ ಅಧ್ಯಾಯ 23-24. ಹೌದು. ಬಳಿಕ ಯೇಸು ಗಲಿಲೇಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕರ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲಾ ತರದ ರೋಗಗಳನ್ನು ಎಲ್ಲಾ ತರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು. ನೋಡ್ರ ಏನಂತ ವಾಸಿ ಮಾಡಿದ್ರು? ಎಲ್ಲಾ ತರದ ರೋಗಗಳು, ಎಲ್ಲಾ ತರದ ಬೇನೆಗಳು ಅಲ್ವರ. ಸ್ಪೆಷಲ್ ಕ್ಯಾಟಗರಿ, ಇಂಥದ್ ಮಾತ್ರ ಆಗ್ತಾರೆ ಅಂತದಾಗಲ್ಲ, ಇಂಥ ನಾಳೆ ಬನ್ನಿ ಇವತ್ತು ಬನ್ನಿ, ಏನು ಹೇಳಿದ್ರ? ಎಲ್ಲಾ ತರದ ಕಾಯಿಲೆಗಳು, ಎಲ್ಲಾ ತರದ ರೋಗಗಳ್ರಿ, ಎಕ್ಸೆಪ್ಷನ್ಸ್ ಇಲ್ಲ ರೀ, ಎಲ್ಲಾರ್ಗೂ ಎಲ್ಲಾನು ವಾಸಿ ಮಾಡೋರ್ರಿ. ಏನ್ರಿ ಯೇಸು ಕ್ರಿಸ್ತ ರೀ ಅಲ್ವರ. ಈ ತರ ಅದ್ಭುತ ಇವಾಗ ಆಯ್ತದಾ? ಲಕ್ಷಾಂತರ ಜನರಿಗೆ ಕಾಯಿಲೆ ಇಲ್ದ್ರೆ ಯಾರೋ ಇರ್ಬಿಲ್ಲ ಅಂತ ಜಗತ್ತಲ್ಲಿ. ಕಾಯಿಲೆ ಇರೋಂಥ ಮನುಷ್ಯಗಳು ಎಲ್ಲಾನು ಕಾಯಿಲೆ ಐತೆ, ನಮಗೂ ಐತೆ ನಿಮ್ಗೂ ಐತೆ, ಎಲ್ಲರಿಗೂ ಇದೆ. ಎಲ್ಲಾರ್ಗೂ ಎಲ್ಲಾ ಕಾಯಿಲೆಗಳು ಯೇಸು ಕ್ರಿಸ್ತನ ವಾಸಿ ಮಾಡ್ಬೇಕು, ಮಾಡ್ತಾವ್ರೆ ಇವಾಗ. ಇವಾಗ ಹಿಂಗ್ ನಡೀತದೆ ಇವಾಗ. ಹೇಳ್ರಿ ನೀವೇಂತೀರಿ? ಇನ್ನೊಂದು ವಾಕ್ಯ ಓದೋ ಅಂತೀರಿ. ಮ್ಯಾಥ್ಯೂ 8:16 ವರ್ಸ್. ಮ್ಯಾಥ್ಯೂ 8:16. ವಿಶಾಲಾಕ್ಷಿ ಸಿಸ್ಟರ್ ಓದ್ಬೋದಾ? ಮತ್ತೆ 8ನೇ ಅಧ್ಯಾಯ 16ನೇ ವಾಕ್ಯ. ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು. ಆತನು ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ವಾಸಿ ಮಾಡಿದನು. ನೋಡ್ರ, ಮೈಯಲ್ಲಿ ನೆಟ್ಟಗಿಲ್ಲದವರು ಎಲ್ಲರನ್ನೂ ಸ್ವಲ್ಪ ಜನ ಕೊಟ್ಟವ್ರ. ಹಂಗೆ ಕ್ಯೂನ ಇದ್ದವರೆಲ್ಲ ವಿಶ್ವಾಸಿಗಳ? ಹಾಗಾದ್ರೆ ಯೇಸು ಕ್ರಿಸ್ತನ್ ಎಷ್ಟು ಜನ ಡಿಸೈಬಲ್ಸ್ ಇರ್ಬೇಕಾಗಿತ್ತು ಅಲ್ವರ? ಇದ್ರ ಯೇಸು ಕ್ರಿಸ್ತನ್ಗೆ ಇದ್ದಿದ್ದೇ 12 ಜನ ಅಪೊಸ್ತಲರು ನೆಟ್ಟಿಗೆ. ಅದ್ರಲ್ಲಿ ಒಬ್ರು ಕೈ ಕೊಟ್ಬಿಟ್ರು ಬಿಡಿ. ಇನ್ 70 ಜನ ಆಯ್ಕೆ ಮಾಡ್ತಾರೆ. ಆ 70 ಜನ ಯೇಸು ಕ್ರಿಸ್ತನ್ ಬಿಟ್ಟು ಹೋಗ್ತಾರೆ. ಯೋಹನ 6ನೇ ಅಧ್ಯಾಯದಲ್ಲಿ ವಾಕ್ಯ ಇದೆ. ಹೇಳ್ತಾರಲ್ಲ ಯೇಸು ಕ್ರಿಸ್ತ, ನಾನೇ ನಿಜವಾದಂತರ ರೊಟ್ಟಿ, ನಾನೇ ಪರಲೋಕದಿಂದ ಬಂದಂತ ರೊಟ್ಟಿ, ನನ್ನ ಒಂದು ಮಾಂಸವನ್ನು ನನ್ನ ರಕ್ತವನ್ನು ಕುಡಿದರೆ ನಿಮ್ಗೆ ಜೀವ ಇಲ್ಲ ಅಂತ ಹೇಳಿದ ತಕ್ಷಣ ಇವರೆಲ್ಲ ಹೋಗ್ಬಿಡ್ತಾರೆ. ಏನಪ್ಪ ಇದು ಕಠಿಣವಂತ ಬೋಧನೆ ಹೇಳ್ತಾರೆ. ಅವಾಗ ಯೇಸು ಕ್ರಿಸ್ತ ಕೇಳ್ತಾರೆ, 70 ಮಂದಿ ಹೊಟ್ಟೋದ್ರು, ನೀವು ಹೋಗ್ತೀರಾ ಅಂತ ಕೇಳ್ತಾರೆ 12 ಜನ ಅಪೊಸ್ತಲರಿಗೆ. ಹಂಗಾದ್ರೆ ಇವರೆಲ್ಲ ಯಾರು ಯೇಸು ಕ್ರಿಸ್ತನ ವಿಶ್ವಾಸ ಪಟ್ಟವ್ರು ರೀ. ನೆಟ್ಟಗಿಲ್ಲದವ್ರು ಎಲ್ಲರೂ ಕಾಯಿಲೆಗಳನ್ನ ಮಾಸಿ ಮಾಡಕ್ ಬಂದವ್ರು ಅಷ್ಟೇ ಇವರು. ಅದಕ್ಕೆ ಮಾಸಿ ಮಾಡ್ಕೊಬೇಕು, ಅದಕ್ಕೆ ಬಂದವ್ರು ಅಷ್ಟೇ ರೀ. ನಂಬಿಕೆ ವಿಶ್ವಾಸ ಇರಬೇಕು ಅಂತ ಯೇಸು ಕ್ರಿಸ್ತನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕ್ಲಿಲ್ಲ. ಕೇಳಿದ್ರ ಅಲ್ಲಿ? ಅಂದ್ರೆ ಯೇಸು ಕ್ರಿಸ್ತ ಎಷ್ಟು ಸಾವಿರಾರು ಜನಗಳಿಗೆ ಏನ್ರಿ ಬ್ಯಾಪ್ಟಿಸಮ್ ಕೊಡಬೇಕಾಗಿತ್ತು, ಕೊಟ್ರ ಯೇಸು ಕ್ರಿಸ್ತ? ಕರ್ತನಲ್ಲಿ ಪ್ರೀತಿ ಅಂತ ಅರ್ಥ ಮಾಡ್ಕೊಳ್ರಿ. ಸತ್ಯವೇದ ಎಷ್ಟು ಕ್ಲಿಯರ್ ಆಗಿದೆ. ನಮ್ಮ ಕಣ್ಗಳನ್ನ ದೇವರು ತೆರೀತಾ ಇದಾರೆ ಅಂದ್ರೆ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಸ್ವಾಮಿ ಸ್ವಾಮಿ ಅಂತ ಹೇಳ್ಬಿಟ್ರೆ ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗಕ್ ಸಾಧ್ಯ ಇಲ್ಲ ರೀ. ಸ್ವಾಮಿ ನನ್ಗೆ ಗೊತ್ತಿದೆ, ನಾನು ಯೇಸು ಕ್ರಿಸ್ತನ ಅರ್ತಿದ್ದೀನಿ ಅಂತ ಅಂದ್ಬಿಟ್ರೆ ಪ್ರಯೋಜನ ಇಲ್ಲ ರೀ. ವಾಕ್ಯದ ಪ್ರಕಾರ ನಡೆದಿಲ್ಲ ಅಂತಂದ್ರೆ ನಾವು ದೊಡ್ಡ ಸುಳ್ಳುಗಾರ ಅಂತ ವಾಕ್ಯ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ವಾಕ್ಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡಿದ್ದೀನಿ. ನೆಟ್ಟಿಗಿಲ್ಲದ ಎಲ್ಲರನ್ನೂ ಕಾಯಿಲೆ ವಾಸಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ಓದೋಣ. ಮಾರ್ಕ್ 1ನೇ ಅಧ್ಯಾಯ 32-34. ಬಿಂದು ಸಿಸ್ಟರ್ ಓದ್ಬೋದಾ? ಓದ್ತೀನಿ ಬ್ರದರ್. ಸಂಜೆಯಾಗಿ ಹೊತ್ತು ಮುಳುಗಿದ ಮೇಲೆ ಜನರು ಮೈಯಲ್ಲಿ ನೆಟ್ಟಗಿಲ್ಲದವರೆಲ್ಲರನ್ನು ದೆವ್ವ ಹಿಡಿದವರನ್ನು ಆತನ ಬಳಿಗೆ ಕರೆತಂದರು. ನೋಡ್ರ, ಸಂಜೆ ಹೊತ್ತು ತರದಂತ್ರೆ ಟೈಮಿಂಗ್ಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಯಾರನ್ನ ಕರ್ಕೊಂಬಂದು ದೆವ್ವ ಹಿಡಿದ್ರು ಮೈ ನೆಟ್ಟಿಗಿಲ್ಲದವ್ರು ಎಲ್ಲಾರು ಬಂದ್ಬಿಟ್ಟವ್ರೆ. ಆಮೇಲೆ ಊರ್ ಬಾಗಿಲಲ್ಲಿ ಮುಂದೆ ಒಟ್ಟುಗೂಡಿತು. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲ. 33ನೇ ವಾಕ್ಯ ಇನ್ನೊಂದ್ಸತಿ ಓದಿ. ಊರೆಲ್ಲ ಬಾಗಿಲ ಮುಂದೆ ಒಟ್ಟುಗೂಡಿತು. ಅಂಡರ್ಲೈನ್ ಮಾಡ್ಕೊಳ್ಳಿ. ಯಾರು ನಿಂತಿದ್ದಂತೆ ಅವ್ರ ಬಾಗಿಲ ಹತ್ರ? ಊರೆಲ್ಲ. ಒಂದು ಊರ್ಗ್ ಹೋಗ್ಬಿಟ್ರೆ ಎಂಟೈರ್ ಊರಲ್ಲಿರಂತ ಎಲ್ಲಾ ಜನಗಳು ಎಲ್ಲಿ ಬಂದು ನಿಂತವ್ರಂತೆ? ಅವ್ರ ಬಾಗಿಲ ಹತ್ರ ಬಂದು ನಿಂತವ್ರಂತೆ. ನೋಡಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸರ್. ಬಾಗಿಲ ಮುಂದೆ ಒಟ್ಟುಗೂಡಿತು. ಆಗ ಆತನು ತರತರವಾದ ರೋಗಗಳಿಂದ ಮೈಯಲ್ಲಿ ನೆಟ್ಟಗಿಲ್ಲದ ಬಹು ಜನರನ್ನು ವಾಸಿ ಮಾಡಿ ಅನೇಕ ದೆವ್ವಗಳನ್ನು ಬಿಡಿಸಿದನು. ಮತ್ತು ತಾನು ಇಂಥವನೆಂದು ಅವುಗಳಿಗೆ ತಿಳಿದಿದ್ದರಿಂದ ಆತನು ಅವುಗಳನ್ನು ಮಾತನಾಡಗೊಳಿಸಲಿಲ್ಲ. ನೋಡ್ರ, ಮಾತನಾಡಗೊಳಿಸಲಿಲ್ಲ. ಪ್ರೀತಿ ಅಂತ ಸೊಗಳೆ ಯೇಸು ಕ್ರಿಸ್ತು ಎಲ್ಲಾರ್ಗು ಕಲಿ ವಾಸಿ ಮಾಡುವಂತ್ರಿ. ಎಂಟೈರ್ ಸಿಟಿ ಬಂದು ನಿಂತ್ಕೊಂಡಂತ. ಈ ವಾಕ್ಯದಲ್ಲಿ ಮುಂದಕ್ಕೆ ಓದಿದ್ರೆ ಬೆಳಿಗ್ಗೆ ತನಕ ಯೇಸು ಕ್ರಿಸ್ತು ಮಾಡೋರು, ಅದ್ಭುತ ಮಾಡೋರು ಅಂತಾರೆ. ಯಾಕಂದ್ರೆ ಎಂಟೈರ್ ಸಿಟಿ ಏನು ಸುಮ್ಮನೆನಾ? ಅದರ ಒಬ್ಬೊಬ್ಬರು ಏನ್ ಮಾಡ್ತಾರೆ? ಯೇಸು ಕ್ರಿಸ್ತು ಬರ್ತಾನೆ ಅವ್ರೆ
ಎಲ್ಲಾರ್ಗು ಏನ್ ಮಾಡೋರು ಯೇಸು ಕ್ರಿಸ್ತು ಎಲ್ಲಾ ತರ ಕಾಯಿಲೆಗಳನ್ನ ವಾಸಿ ಮಾಡೋರೆ ಅಲ್ವರ. ಇವತ್ತು ಕಾಯಿಲೆ ವಾಸಿ ಆಗ್ತದಾ? ಅದಕ್ಕೆ ಎಣ್ಣೆ ತಗೊಂಬನ್ನಿ, ಕೊಬ್ಬರಿ ಎಣ್ಣೆ ತಗೊಂಬನ್ನಿ, ಕೊಬ್ಬರಿ ಎಣ್ಣೆ ಪ್ರಾರ್ಥನೆ ಮಾಡ್ತೀನಿ, ಅದನ್ನ ತಲೆ ಹಚ್ಚಿ ಅಲ್ಲೊಚ್ಚಿ ಇಲ್ಲೊಚ್ಚಿ ಎಲ್ಲ ಏನಾಗ್ತಾರೆ, ವಾಸಿ ಆಗ್ತಾರೆ. ಇಷ್ಟು ಸತಿ ಇಷ್ಟು ವಾಕ್ಯ ಓದಿದ್ರಪ್ಪ. ಯೇಸು ಕ್ರಿಸ್ತು ಎಲ್ಲಾರ ಬಂದ್ಬಿಟ್ಟು ನೀವು ಕೊಬ್ಬರಿ ಎಣ್ಣೆ ತಗೊಂಬನ್ನಿ, ಎಣ್ಣೆ ಹಚ್ಬಿಟ್ಟು ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ, ಆಮೇಲೆ ಇವೆಲ್ಲ ಆಗ್ಬಿಡ್ತಾರೆ ಅಂತೆಲ್ಲ ಈತ ವಾಕ್ಯ ಎಲ್ಲಾರು ನೋಡಿದ್ರ ಇಷ್ಟು ವಾಕ್ಯದಲ್ಲಿ? ಇವಾಗ ಊರೆಲ್ಲ ಬಗಲ್ ಬಂದಿತ್ತು, ಎಲ್ಲಾರ್ಗು ಯೇಸು ಕ್ರಿಸ್ತು ಉಪವಾಸ ಮಾಡ್ಕೊಂಬಂದ್ರೆ ಎಣ್ಣೆ ತಂದಿರ ಬರೀ ಕಿಡ್ನಿಗಳೇ ಎದ್ದಿನ ಉಪವಾಸ ಮಾಡಿದಿರಾ ಅಂತ ಯೇಸು ಕ್ರಿಸ್ತು ಯಾರು ಕೇಳಿದ್ರ? ಎಲ್ಲೂ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಆ ಮೂಮೆಂಟ್ ಅಲ್ಲಿ ಏನಾಗಿದೆ ಅಂತಾರೆ, ವಾಸಿ ಆಗಿದೆ ಅಂತಾರೆ. ಇವಾಗ ಎಲ್ಲ ಪ್ರೇಯರ್ ಮಾಡ್ತಾರೆ. ಎಂತ ಪ್ರೇಯರ್ ಅಂದ್ರೆ ಎಲ್ಲ ಫಾಸ್ಟಿಂಗ್ ಪ್ರೇಯರ್. ಯೇಸು ಕ್ರಿಸ್ತು ಮಾಡಿದ್ರೆ ಗೊತ್ತಾ ಪ್ರೇಯರು? ಏನ್ ಗೊತ್ತಾ? 4,000 ಜನಕ್ಕೆ ಏನ್ ಕೊಟ್ಟಾರೆ? ಊಟ ಕೊಟ್ಟಾರೆ. ಈ ಕಾಲ ದೊಡ್ಡ ದೊಡ್ಡ ಕೂಟಗಳು ಮಾಡ್ತಾರೆ. ಬರೀ ಉಪವಾಸ ಪ್ರಾರ್ಥನೆ. ಇವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಹೊರ್ತು ಇವ್ರು ದುಡ್ಡು ಕೊಟ್ಟು ಏನೂ ಮಾಡೋದಿಲ್ಲ ರೀ. ಅದರ ಯೇಸು ಕ್ರಿಸ್ತು ಹಿಂಗಿದ್ರಂತೆ ದುಡ್ಡು ಇಸ್ಕೊಟ್ರ? ಕಾಣಿಕೆ ಇಸ್ಕೊಂಡ್ರೆ ನೋಡ್ಸ್ಬಿಟ್ಟು ಬೈಬಲ್ ಅಂತೀರಿ. ಅದರ ವಾಲೆಂಟ್ರ ಕೊಡ್ತಾ ಇದ್ರು ಯೇಸು ಕ್ರಿಸ್ತನ್ಗಾದ್ರೆ ಕಾಣಿಕೆ ಕೇಳಿದ್ದು ಒಂದ್ಸತಿ ರೆಕಾರ್ಡ್ ಬೈಬಲ್ ಇಲ್ಲ. ಕರ್ತನಲ್ಲಿ ಪ್ರೀತಿಗಳ ಯೇಸು ಕ್ರಿಸ್ತು ಮಾಡಿದ್ದು ಫೀಸ್ಟಿಂಗ್ ಅಂಡ್ ಪ್ರೇಯರ್. ಬಂದವ್ರು ಎಲ್ಲಾರ್ಗೂ ಹಸಿವೆ ಆಗಿ ಯಾರನ್ನೂ ಕಳಿಸ್ಬಿಡಿ, ಪಾಪ ಊರ್ ದೂರ ಇದೆ, ಹಸಿವಾಗಿ ಹೋಗ್ತಾರೆ, ಜನಗಳು ಏನಾಗ್ಬಿಡ್ತಾರೆ, ಅದರ ತುಂಬಾ ಏನಾಗ್ಬಿಟ್ರೆ ಟೈರ್ಡ್ ಆಗ್ಬಿಡ್ತಾರೆ, ಬಿದ್ದೋಗ್ಬಿಡ್ತಾರೆ, ಬೇಡ ಊಟ ಕೊಡಿ ಅಂತ ಹೇಳ್ತಾರೆ. ಎಷ್ಟಿದೆ ನಿಮ್ಮ ಹತ್ರ ತೊಗೊಂಬನಿ ಅಂತ ಹೇಳ್ತಾರೆ. ಸ್ವಾಮಿ ಏನಿಲ್ಲ, ಸ್ವಲ್ಪ ಮೀನು ಸ್ವಲ್ಪ ರೊಟ್ಟಿ ಇದೆ, ತಗೊಂಬನ್ನಿ ಪರವಾಗಿಲ್ಲ. ಮೀನು ರೊಟ್ಟಿಯಲ್ಲೇ ದೊಡ್ಡ ಫೀಸ್ಟಿಂಗ್ ಮಾಡ್ಬಿಡ್ತಾರೆ. 4,000 ಜನಕ್ಕೆ 5,000 ಜನಕ್ಕೆ ಏನ್ ಮಾಡ್ತಾರೆ, ಉತ್ತರ ಕೊಡ್ತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಸಗಳೇ, ಇದು ಯೇಸು ಕ್ರಿಸ್ತು ಮಾಡೋಂಥ ಅದ್ಭುತ. ಅದಕ್ಕೆ ಹೇಳೋದು, ಯೇಸು ಕ್ರಿಸ್ತನ ಕಾಲದಲ್ಲೂ ಈ ಕಾಲದ ನಡೆಯೋದಕ್ಕೆ ಅದ್ಭುತಗಳಿಗೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಭೂಮಿ ಆಕಾಶಕ್ಕೆ ಯಾವ ತರ ಅಂತರ ಇದೆಯೋ ಅಷ್ಟೊಂದು ಅಂತರ ಇವಾಗ ಏನಾಗಿದೆ, ಇವಾಗಿದೆ. ಅದಕ್ಕೆ ಕೆಲವು ಜನ ಹೇಳ್ತಾರೆ, ಇಲ್ಲ ಬ್ರದರ್, ಬೈಬಲ್ ಒಂದು ವಾಕ್ಯ ಇದೆ, ಯೇಸು ಕ್ರಿಸ್ತನ ಹೇಳ್ಬಿಟ್ರು ಶಿಷ್ಯರುಗಳಿಗೆ, ನನ್ನ ಮೇಲ್ ನಂಬಿಕೆ ಯಾರು ಇಡ್ತಾರೋ, ಕ್ರಿಸ್ತ ಯೇಸು ಮೇಲೆ ಯಾರು ನಂಬಿಕೆ ಇಡ್ತಾರೋ, ಯೇಸು ಕ್ರಿಸ್ತನ್ಗಿಂತ ದೊಡ್ಡ ಅದ್ಭುತ ಮಾಡ್ತಾರೆ ಬ್ರದರ್. ಅದು ಬೈಬಲ್ ಅಲ್ಲಿ ಇದೆ ನೋಡಿ ಬ್ರದರ್. ಯೇಸು ಕ್ರಿಸ್ತನ್ ಹೇಳ್ಬಿಟ್ಟಾರೆ. ಅದರಿಂದ ಯೇಸು ಕ್ರಿಸ್ತು ಮಾಡಲ್ಲ ಅದ್ಭುತ, ಅದೆಲ್ಲ ಏನಿಲ್ಲ ಬ್ರದರ್, ಅದಕ್ಕಿಂತ ದೊಡ್ಡ ಅದ್ಭುತ ನಾವು ಮಾಡ್ತಾ ಇದೀರಿ, ಇವತ್ತು ಅದೇ ನಡೀತಾ ಇರೋದು ಅಂತ ಎಷ್ಟು ಜನ ಕ್ಲೇಮ್ ಮಾಡ್ಕೊತಾರೆ. ಆ ವಾಕ್ಯನೂ ಕೂಡ ಓದ್ಬಿಡೋಣ. ಅದರ ನೋಡಿ, ಯೋಹಾನ 14:12. ರೂಪಾ ಸಿಸ್ಟರ್ ಓದ್ಬೋದಾ? ಬ್ರದರ್ ಓದ್ತೀನಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವ ಮತ್ತು ಅವುಗಳಿಗಿಂತ ಮಹತ್ಕಾದ ಕ್ರಿಯೆಗಳನ್ನು ನಡೆಸುವವನು. ನೋಡ್ರ ಏನಂತಾರೆ, ನಾನ್ ಮಾಡ್ತಿರೋದು ಕೂಡ ಮಾಡ್ತಾರೆ, ನನಗಿಂತ ದೊಡ್ಡ ಕೆಲಸಗಳನ್ನ ಮಾಡ್ತಾರೆ ಅಂತ ನೋಡಿ ಯೇಸು ಕ್ರಿಸ್ತು ಹೇಳ್ತಾರೆ. ಸರಿಪಾ, ಇದನ್ನ ನಾವು ಹೀಗೆ ತಗೊಂಡ ಅಂತಂದ್ರೆ, ಯೇಸು ಕ್ರಿಸ್ತಕ್ಕಿಂತ ದೊಡ್ಡ ಕೆಲಸ ಯಾರು ಮಾಡ್ತಾರಂತೆ? ಅವ್ರ ಶಿಷ್ಯರುಗಳು ಮಾಡ್ತಾರೆ ಅಂತಂದ್ರು, ಅವ್ರ ಮೇಲೆ ನಂಬಿಕೆ ಇರೋರು ಮಾಡ್ತಾರೆ ಅಂತಂದ್ರು. ಸರಿ, ಇವಾಗ ನೀವ್ ಹೇಳ್ರಿ, ಎಲ್ಲಾ ಕೆಲ್ಸಗಳಲ್ಲಿ ತುಂಬಾ ದೊಡ್ಡ ಕೆಲಸ ಯೇಸು ಕ್ರಿಸ್ತು ಮಾಡಿರೋದು ಯಾವ್ದಪ್ಪ? ಅದ್ಭುತ. ಎಲ್ಲಾ ಅದ್ಭುತಗಳಲ್ಲಿ ತುಂಬಾ ದೊಡ್ಡ ಅದ್ಭುತ ಯೇಸು ಕ್ರಿಸ್ತು ಮಾಡಿರೋದು ಯಾವ್ದು? ಲಾಜರ್ನ ಅಲ್ವರ? ಸತ್ತವ್ರನ್ನ ಎಬ್ಸೋದ್ರಿ. ಸತ್ತವ್ರನ್ನ ಎಬ್ಸಕ್ಕಿಂತ ದೊಡ್ಡ ಅದ್ಭುತ ಇನ್ ಯಾವ್ದು ಇಲ್ಲ ಅನ್ ಗೊತ್ತಿರಂಗೆ. ಕರೆಕ್ಟ್? ಇದಕ್ಕಿಂತ ದೊಡ್ಡ ಅದ್ಭುತ ಮಾಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಯೇಸು ಕ್ರಿಸ್ತು 3 ಜನ ಏನ್ ಮಾಡೋರು? ಎಬ್ಸೋರು ಅಂತೀರ ಅಂದ್ರ, ಸತ್ತವ್ರೊಳಗೆ 3 ಜನ ಜೀವಂತವಾಗಿ ಏನ್ ಮಾಡೋರು? ಎಬ್ಸೋರೆ ಅಲ್ವರ? ಸರಿ, ಯೇಸು ಕ್ರಿಸ್ತು ಏನಂತಂದ್ರು ಯೋಹಾನ 14:12 ನಾನ್ ಮಾಡಿರಂತ ಅದ್ಭುತಕ್ಕಿಂತ ದೊಡ್ಡ ಅದ್ಭುತ ಇವ್ರು ಮಾಡ್ತಾರಂತೆ. ಹಂಗಾರೆ ಇದ್ಯಾರಪ್ಪ ದೊಡ್ಡ ಅದ್ಭುತ? ಏನ್ರಿ, ಯೇಸು ಕ್ರಿಸ್ತು ಮಾಡಲ್ಲ ಈ ಅದ್ಭುತ, ಸತ್ತೋರೊಳಗೆ ಒಬ್ಬರು ಎಬ್ಸಲ್ಲ, ಅದಕ್ಕಿಂತ ಇನ್ನೊಂದು ದೊಡ್ಡ ಅದ್ಭುತ ಇದೆ ಅಂತೆ, ಅದನ್ನ ಸಭೆ ಮಾಡ್ತಾರೆ ಅಂತ ಅನ್ಬಿಟ್ರು. ಹಂಗಾರೆ ಇದ್ಯಾವ ಅದ್ಭುತ? ಇದ್ಯಾವ ಅದ್ಭುತ ಗೊತ್ತಾ? ಯೇಸು ಕ್ರಿಸ್ತು ಕೈ ಕಾಲು ನೆಟ್ಟಿಗಿಲ್ದಿರೋನ್ಗೆ ಕೈ ಕಾಲು ಕೊಟ್ರು, ಕಣ್ಣು ಕಿವಿ ಇಲ್ದಿರೋನ್ಗೆ ಕಣ್ಣು ಕಿವಿ ಕೊಟ್ರು, ಜೀವಾನೇ ಇಲ್ದಿರೋನ್ಗೆ ಜೀವ ಕೊಟ್ರು. ಆದ್ರೆ ಯಾರಿಗಾರೋ ಆತ್ಮಿಕ ಕಣ್ಣು ಕಿವಿ ಇಲ್ದಿರೋನ್ಗೆ ಆತ್ಮಿಕ ಕಣ್ಣು ಕಿವಿ ಕೊಟ್ಟಿರೋ ರೆಕಾರ್ಡ್ ಇದೆಯಾ? ಇಲ್ಲ. ಕೊಟ್ಟಿದ್ದಾರೆ ಯೇಸು ಕ್ರಿಸ್ತು ಯಾರಿಗಾರ? ಕಿವಿ ಇದ್ದವನು ಕೇಳಲಿ ಅಂದ್ರು, ಕಣ್ಣಿದ್ದವನು ನೋಡ್ಲಿ ಅಂತಂದ್ರು. ಕಣ್ಣೇ ಇಲ್ದಿರೋನ್ಗೆ ಕಣ್ ಕೊಟ್ರ? ಕಿವಿನೇ ಇಲ್ದಿರೋನ್ಗೆ ಕಿವಿ ಕೊಟ್ರ? ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಕೊಡ್ಲೇ ಇಲ್ಲ ನೋಡ್ರಿ ಅಂತೀನಿ ಅಲ್ವರ? ಹಂಗಂದ್ರೆ ಈ ಒಂದು ಅದ್ಭುತನೇ ಕ್ರಿಸ್ತನು ತನ್ನ ಶಿಷ್ಯನಿಗೆ ಮಾಡಕ್ಕೆ ಬಿಟ್ಟಿರೋದ್ರಿ. ಯಾವ್ದು ಗೊತ್ತ ಅದ್ಭುತ? ಏನ್ರಿ, ಕಣ್ಗಳನ್ನ ತೆರೆದ್ಬಿಟ್ಟು ವಾಪಸ್ಸು ಕೂಡನ್ಗೆ ಕಣ್ಗಳು ತೆರೆದ್ಬಿಟ್ಟು, ಹೋಗಪ್ಪ ನೀನ್ ಸಿನಿಮಾ ನೋಡು, ನೀನ್ ಫೇಸ್ಬುಕ್ ನೋಡು, ನೀನ್ ಟ್ವಿಟರ್ ನೋಡು, ನೋಡ್ಬಾರ್ದೆಲ್ಲ ನೋಡ್ಬಿಟ್ಟು ಲೋಕದಲ್ಲಿ ಪಾಪ ಮಾಡಿ ಸಾಯಿ ಅಂತಂಬಿಟ್ಟ. ಈ ಕಣ್ಗಳು ತೆಗಿಬೇಕಾ? ಅದಕ್ಕೆ ಅಬ್ಸರ್ವ್ ಮಾಡಿ, ಯೇಸು ಕ್ರಿಸ್ತು ಎಷ್ಟು ಅದ್ಭುತ ಮಾಡ್ಬೇಕಾರೆ ಹೆಂಗ್ ಗೊತ್ತಾ ಅಂದ್ರು, ತಿರುಗಿ ನೀನ್ ಪಾಪ ಮಾಡ್ಬೇಡ ಹೋಗು ಅಂತಂದ್ರು. ಯಾಕೆ ಕೇಳಿದ್ದು?
ನಿನಗೆ ಆರೋಗ್ಯ ಕೊಟ್ರೆ, ಸ್ವಸ್ಥತೆ ಕೊಟ್ರೆ ತಿರ್ಗಾ ಏನ್ ಮಾಡ್ತಾರೆ, ತಗೊಂಡೋಗಿ ಅದನ್ನೇ ಕೆಲಸಗಳನ್ನ ಮಾಡ್ತಾ ಇದ್ದು. ದಯವಿಟ್ಟು ಮಾಡ್ಬೇಡ, ನೀನು ಹೋಗು, ನೀನ್ ಸತ್ಯದ ಪ್ರಕಾರ ಬಾಳು ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಆದ್ರೂ ಕೂಡ ಬದುಕಿಲ್ಲ ರೀ. ಈ ಕೆಲಸ ಸಭೆ ಮಾಡಬೇಕು, ಆತ್ಮಿಕ ಕಣ್ಗಳನ್ನ ತೆರಿಬೇಕು, ಆತ್ಮಿಕ ಕಿವಿಗಳನ್ನ ತೆರಿಬೇಕು. ಸತ್ತು ನಿರ್ಜೀವವಾಗಿರಂತ ಲೋಕದಲ್ಲಿ ಬದುಕ್ತಾರಂತ ಮನುಷ್ಯಗಳಿಗೆ ತನ್ನ ದೇಹದಲ್ಲಿ ಬಲಶಕ್ತಿ ಕೊಟ್ಟು ಕ್ರಿಸ್ತನ ಮಾರ್ಗ ನಡೆಯುವಂತ ರೀತಿ ಮಾಡಬೇಕು, ಪ್ರೋತ್ಸಾಹ ಪಡಿಸ್ಬೇಕು. ಇದು ಮಾಡಕ್ಕಾಗ್ತದಾ? ಇದನ್ನ ಮಾಡ್ಬೇಕ್ರಿ. ಕರ್ತನಲ್ಲಿ ಪ್ರೀತಿ, ಈ ಕೆಲಸನೇ ಸಭೆಗೆ ಅವ್ರು ಕೊಟ್ಟಿರೋದು. ಓದಿ ವಾಕ್ಯಗಳು. ಎಫೆಸ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 18ನೇ ವಾಕ್ಯ. ನಲಿನಾ ಸಿಸ್ಟರ್ ಓದ್ಬೋದಾ? ಎಫಿಷಿಯನ್ಸ್ 1:18. ಆತನು ನಿಮ್ಮ ಮನನೇತ್ರಗಳನ್ನು ಬೆಳೆಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಬುದನ್ನು ದೇವ ಜನರೆಂಬ ಆತನ ಸ್ಥಾನದ ಮಾತಿಶಯವು ಮಹಿಮಾತಿಶಯವು ಎಂತೆಂಬುದನ್ನು. ಓಕೆ, ಆತರು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಅಂತ ಹೇಳ್ತಾರೆ. ಮನೋನೇತ್ರಗಳನ್ನ ದೇವ್ರ ಮತ್ತೆ ಬೆಳೆಸಿರುತ್ತೆ. ಏನಕ್ಕೆ ಮನೋನೇತ್ರಗಳನ್ನ ಬೆಳೆಸಿರೋದು? ನಮ್ಮ ನಿರೀಕ್ಷೆ ಎಂಥದೆಂಬುದನ್ನು ಏನ್ರಿ ನಾವು ಆತರ ಮಹಿಮಾತಿಶಯ ಎಂಥದೆಂಬುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಮನೋನೇತ್ರಗಳನ್ನ ದೇವರೇ ಮಾಡೋರು, ತೆಗಿತಾರೆ. ಏನು? ದ ಐಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ನ ದೇವ್ರ ತೆಗ್ದವ್ರೆ ಅಲ್ವರ. ಆಮೇಲೆ ನಮ್ಮ ಕಿವಿಗಳನ್ನ ಏನ್ ಮಾಡೋರು ಅಲ್ಲಿ ತೆಗ್ದವ್ರು ನೋಡ್ತೈತಿರಿ ಅಲ್ವರ. ಇದು ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ರೀ. ಅದರ ಕರ್ತನಲ್ಲಿ ಪ್ರೀತಿ ಒಬ್ಬರಿಗೆ ಸತ್ಯ ಹೇಳ್ಕೊಟ್ಟು ಸತ್ಯದಲ್ಲಿ ಕರೆಸಿ ಲೋಕನ ಬಿಟ್ಟು ಕ್ರಿಸ್ತನ್ಗಾಗಿ ಬಾಳ್ತಾರೆ, ಗೊತ್ತಾ? ಇದು ಎಲ್ಲದಕ್ಕಿಂತ ದೊಡ್ಡ ಅದ್ಭುತ ರೀ. ವಾಕ್ಯವಾದ ನೋಡ್ತೀವಿ ರೋಮಾಪುರದಲ್ಲಿ 8ನೇ ಅಧ್ಯಾಯ 11ನೇ ವಾಕ್ಯ. ರೋಮಾಪುರದಲ್ಲಿ 8:11. ರೂಪಾಯಿ ಓದ್ತೀರಾ? ಬ್ರದರ್ ಓದ್ತೀನಿ. 11. ಯೇಸುವನ್ನು ಸತ್ತವರೊಳಗಿಂದ ಜೀವಿತವನ್ನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸುತ್ತಾನೋ. ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮವ ಮೂಲಕ ನಿಮ್ಮ ಮರ್ತ್ಯ ದೇಹಗಳನ್ನು ಸಹ ಬದುಕಿಸುವನು. ನೋಡ್ರ, ನಿಮ್ಮ ಮೃತ್ಯು ದೇಹವನ್ನು ಏನ್ ಮಾಡ್ತಾರೆ ಅಲ್ಲಿ ಬದುಕಿಸ್ತಾರಂತಾರೆ. ನಾವೆಲ್ಲ ಹೋಗ್ತಲ್ಲ ಹಿಂಗೆ ಸತ್ತವ್ರ ತರ ಇದ್ದೀರಿ. ಈ ದೇಹನ ಕ್ರಿಸ್ತಲ್ಲಿ ದೇವರು ಬದುಕಿಸ್ತಾರಂತೆ ನೋಡಿ. ಇನ್ನು ವಾಕ್ಯ ಓದನಂತೀನಿ. ಅಪೊಸ್ತಲ ಕೃತ್ಯಗಳು 26:18. ನಾಗಪ್ಪ ಬ್ರದರ್ ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 26:18. ಓಕೆ, ಆನಂದ್ ಬ್ರದರ್ ಓದ್ತೀರಾ? ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪಾಪ ಪರಿಹಾರವನ್ನು ಪವಿತ್ರರಾದವರಲ್ಲಿ ಹಕ್ಕನ್ನು ಹೊಂದುವಂತೆ ಅವರ ಕಣ್ಣುಗಳನ್ನು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಲಿಸುತ್ತೇನೆ ಅಂದನು. ನೋಡ್ರ, ಏನಂದ್ರೆ ಕತ್ತಲೆಯಿಂದ ಬೆಳಕಿಗೆ, ಸೇತಾನಿನ ರಾಜ್ಯದಿಂದ ಕ್ರಿಸ್ತ ರಾಜ್ಯಕ್ಕೆ ಮಾರ್ಪಾಡು ಮಾಡೋದಿಕ್ಕೆ ದೇವ್ರೇನ್ ಮಾಡತ್ತೆ, ಮನ ಕಣ್ಗಳು ತೆರೆದರಂತಾರೆ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇದು ದೊಡ್ಡ ಅದ್ಭುತ. ಈ ಅದ್ಭುತನೇ ದೇವರು ನಮಗೆ ಮಾಡಕ್ಕೆ ಏನ್ ಮಾಡಿದ್ ಕೊಟ್ಟಿರೋದು. ಇದನ್ನ ಮಾಡ್ಬೇಕ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಸುಮ್ಮನೆ ಕೈ ಕಾಲು ನೆಟ್ಟಿಗೆ ಕೊಟ್ಬಿಟ್ಟು ತಿರ್ಗಾ ಲೋಕದಲ್ಲಿ ಪಾಪ ಮಾಡಕ್ಕೆ ಬಿಡೋದ? ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಏನ್ರಿ? ಕರ್ತನಲ್ಲಿ ಪ್ರೀತಿ ಅಂತ ಎಲ್ಲಾರ್ಕಿಂತ ನಮ್ಮ ರಕ್ಷಕನಾಗಿರೋಂಥ ಯೇಸು ಕ್ರಿಸ್ತನ್ಕಿಂತ ದೊಡ್ಡವರು ಇನ್ಯಾರು ಇಲ್ಲ ರೀ. ಅದರ ಅವ್ರ ಜೀವನದಲ್ಲಿ ಅದ್ಭುತ ಕೇಳಿದ್ರ ಅವರು. ಅದರ ಅವ್ರ ಜೀವನದಲ್ಲಿ ಏನ್ರಿ ಅವ್ರ ಎಲ್ಲಾ ಪ್ರಾರ್ಥನೆಗಳನ್ನ ದೇವ್ರ ಆನ್ಸರ್ ಮಾಡ್ಬಿಟ್ರ ಅಂತಂದ್ರೆ ಯೇಸು ಕ್ರಿಸ್ತು ಒಂದು ಪ್ರಾರ್ಥನೆ ಮಾಡ್ತಾರ್ರಿ. ಏನಂತ ಕೇಳ್ತಾರೆ? ಗಾರ್ಡನ್ ಆಫ್ ಗೆತ್ಸೆಮನೆಯಲ್ಲಿ, ದೇವರೇ ಸಾಧ್ಯವಾದ್ರೆ ಈ ಪಾತ್ರೆ ಏನಾಗ್ಲಿ ತೊಳ್ಗೋಗಲಿ, ಆದ್ರೆ ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗ್ಲಿ ಅಂತ ಹೇಳ್ತಾರೆ ಅಲ್ವರ. ಹೌದಾ ಇಲ್ವಾ? ಯೇಸು ಕ್ರಿಸ್ತು ಪ್ರಾರ್ಥನೆ ನೋಡ್ರಿ ಹೆಂಗಿತ್ತು ಪ್ರಾರ್ಥನೆ ಅಲ್ವರ. ಅದ್ಭುತ ಕೇಳಿದ್ರ, ಅಯ್ಯೋ ದೇವ್ರೇ ನಂಗೆ ಅದ್ಭುತ ಮಾಡ್ಬಿಡು, ನಾನು ಎಲ್ಲರಿಗೂ ಅದ್ಭುತ ಮಾಡಿದೀನಿ, ಎಷ್ಟೋ ಜನಗೆಲ್ಲ ಕಾಲಿ ವಾಸಿ ಮಾಡಿದೀನಿ, ನನಗೂ ಕೂಡ ಇದನ್ನ ಕಾಪಾಡು ಅಂತ ಯೇಸು ಕ್ರಿಸ್ತು ಕೇಳ್ಕೊಂಡ್ರ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಹೆಂಗಿತ್ತು ನೋಡಿರ್ತೀನಿ. ಓದನ ಮ್ಯಾಥ್ಯೂ 26:39. ಸುಜಾತ ಸಿಸ್ಟರ್ ಓದ್ತೀರಾ? ಓಕೆ, ರೂತ್ ಸಿಸ್ಟರ್. ರೂತ್ ಸಿಸ್ಟರ್. ಓಕೆ, ವಿಜಯ ಸಿಸ್ಟರ್ ಓದ್ತೀರಾ? ಪಾಸ್ಟರ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಇರೋದು ನೋಡ್ಕೊಂಡು ಹೋದ್ಲಾ, ಯಾಕಂದ್ರೆ ಇಲ್ಲಿ ಓಕೆ ಪವರ್ ಕಟ್ ಆಗಿದೆ. ಓಕೆ ಸಿಸ್ಟರ್, ನೋಟ್ರಿ. ಸ್ವಲ್ಪ ಮುಂದೆ ಹೋಗಿ
ಸ್ವಲ್ಪ ಮುಂದೆ ಹೋಗಿ ಬೋರಲ ಬಿದ್ದು, ನನ್ನ ತಂದೆಯೇ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೋ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ನೋಡ್ರ, ನನ್ನ ಚಿತ್ತ ಅಲ್ಲ ನಿನ್ನ ಚಿತ್ತದಂತೆ. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೇ ಅರ್ಥ ಮಾಡ್ಕೊಬೇಕ್ರಿ. ಅದು ಹಂಗಾರೆ ಬ್ರದರ್, ದೇವ್ರ ನಮ್ಮ ಜೀವನದಲ್ಲಿ ಏನು ಅದ್ಭುತ ಮಾಡಲ್ವಾ ಅಂತಂದ್ರೆ ಅದ್ಭುತ ಮಾಡ್ತಾರ್ರಿ. ಯಾರು ಗೊತ್ತಾ ಅದ್ಭುತ? ಆತನ ವಾಗ್ದಾನಗಳನ್ನ ಇಟ್ಕೊಂಡು ನಮ್ಮ ಜೀವನದಲ್ಲಿ ನಮಗೆ ಏನೂ ಕೇಡು ಬರ್ದಿ ಅಂತೇಳಿ ಕಾಪಾಡ್ತಾರೆ ಗೊತ್ತಾ? ಅದೇ ಅವ್ರು ಮಾಡೋಂಥ ನಮ್ಮ ಜೀವನ ದೊಡ್ಡ ಅದ್ಭುತ ರೀ. ನಾವೆಲ್ಲ ಏನ್ರಿ ಅಲ್ಪರು, ಪಾಪಿಷ್ಟರು, ಸೂರ್ಯ ಚಂದ್ರ ನಕ್ಷತ್ರಗಳು ನೋಡ್ಬೇಕಾರೆ ಮನುಷ್ಯ ಎಷ್ಟು ಮಾತ್ರ ಅವ್ನ ಏನ್ ಲೆಕ್ಕಿಸ್ಬೇಕು. ಆದ್ರೂ ಕೂಡ ದೇವ್ರು ನಮ್ಗೆ ಕಾವಲ್ ದೂತನ ಕೊಟ್ಟು ನಮ್ಮ ರಕ್ಷಿಸ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಇನ್ನೇನಪ್ಪ ವಾಗ್ದಾನ ಬೇಕು ಅಲ್ವರ? ಕರ್ತನಲ್ಲಿ ಈ ಪ್ರೀತಿಗಳೇ ಇವೆಲ್ಲ ಬಿಟ್ಬಿಟ್ಟು ದೇವರು ಆತನ ವಾಗ್ದಾನಗಳಿಂದ ನಮ್ನ ಏನ್ ಮಾಡ್ತಾರೆ? ದಿನ ನಮ್ಮ ರಕ್ಷಿಸಿ ಕಾಪಾಡ್ತಾರೆ. ಅಪೋಸ್ಟಲ್ ಪೌಲ್ ಯೋಚನೆ ಮಾಡಿರ್ತೀನಿ ಅಲ್ವರ, ಎಂತ ಗ್ರೇಟ್ ಅಪೋಸ್ಟಲ್ ರೀ. ಎಲ್ಲಾ ಅಪೋಸ್ಟಲ್ಸ್ಗಳು ತುಂಬಾ ಪವರ್ಫುಲ್ ಆಗಿದ್ದವ್ರು ಯಾರಪ್ಪ ಅಂದ್ರೆ ಅಪೋಸ್ಟಲ್ ಪೌಲ್ ರೀ. ಅವ್ರು ಎಷ್ಟು ಪವರ್ ಇತ್ತು ಅಂತಂದ್ರೆ, ಎಷ್ಟು ಪವಿತ್ರತ್ವ ಬರಿತವರಾಗಿದ್ದು ಅಂದ್ರೆ, ಅವ್ರ ಖರ್ಚಿಫ್ನ ತಗೊಂಡೋಗಿ ಕಾಯಿಲೆ ಬಿದ್ದವ್ರ ಮೇಲೆ ಇಟ್ಬಿಟ್ರೆ ಕಾಯಿಲೆ ಏನಾಗ್ಬಿಡೋದು? ವಾಸಿ ಆಗ್ಬಿಡೋದು. ಅಂದ್ರೆ ಅಷ್ಟೊಂದು ಪವರ್ ಯಾರಿಗಿತ್ತು? ಅಪೋಸ್ಟಲ್ ಪೌಲ್ ಇತ್ತು. ಆದ್ರೆ ಅಪೋಸ್ಟಲ್ ಪೌಲ್ಗೆ ಒಂದು ಕೊರತೆ ಇತ್ತು ನೋಡಿರ್ತೀನಿ. ಅಂದ್ರ ಆ ಕೊರತೆ ವಿಚಾರವಾಗಿ ದೇವತ್ರ ಏನ್ ಮಾಡ್ತಾರೆ? ಪ್ರೇಯರ್ ಮಾಡ್ತಾರೆ. ದೇವ್ರು ಏನು ಉತ್ತರ ಕೊಟ್ಟರು? ವಾಕ್ಯ ಓದ ನೋಡಿರ್ತೀನಿ. ಇಲ್ಲಿ 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 10. 2 ಕೊರಿಂಥ 12ನೇ ಅಧ್ಯಾಯ 7ರಿಂದ 10. ವಿಕ್ರಮ್ ಬದ್ರ ಓದ್ತೀರಾ? ಓಕೆ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನೋಡ್ರ, ಸೇತಾನನ ದೂತನ್ನ ಒಬ್ರು ಅವ್ರ ಬಳಿಗೆ ಕಳ್ಸಲ್ಪಟ್ಟಿರ್ತಾರೆ ಗುದ್ದೋದಿಕ್ಕೆ. ನೆಕ್ಸ್ಟ್ ಆಮೇಲೆ, ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ನೋಡ್ರ, ಏನಕ್ಕೆ ಇದಾಯ್ತಂತೆ? ತಾನು ಹೆಚ್ಚಿಸಿಕೊಳ್ಳಬಾರ್ದು. ಅಷ್ಟೊಂದು ದೇವ್ರ ಸತ್ಯ ರಿವೀಲ್ ಮಾಡಿದ್ನ ಇವ್ರು ಎಲ್ಲಿ ಹೆಚ್ಚಳಗೊಂಡೇ ಬಿದ್ದೋಗ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಸೇತಾನ ಕಳ್ಸಿರುತ್ತೆ, ಸೇತಾನ ದೂತನ ಕಳ್ಸಿರುತ್ತೆ. ಅಂದ್ರೆ ಅಪೋಸ್ಟಲ್ ಪೌಲ್ ಪ್ರಾರ್ಥನೆ ಮಾಡಿದ್ನೆಲ್ಲ ಓಡಿಸಿರ್ಬೇಕಲ್ವಾ? ಫುಲ್ಲೇ ದೆವ ಓಡೋಗೋದು ಅಂತಂದ್ರೆ, ಕಾಯಿಲೆ ಓಡೋಗೋದು ಅಂದ್ರೆ, ಇವ್ರ ಹತ್ರ ದೆವ ಏನಕ್ಕೆ ಬಂತಂದ್ರೆ, ಇವ್ರ ಹತ್ರ ಹೆಂಗ್ ಸೇತಾನ ಒಂದು ದೂತ ಬಂತು ನೋಡ್ರಿ. ಮುಂದಕ್ಕೆ ಹೇಳ್ತಾರಲ್ಲ ಏನಂತ ಓದಿ. ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾತನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾರೆ. ನೋಡ್ರಿ, ಎಷ್ಟು ಕ್ಲೀನ್ ಆಗಿ ದೇವ್ರ ಉತ್ತರ ಕೊಟ್ಬಿಟ್ರು ಅಂತೀನಿ ಅಲ್ವರ? ಏನ್ರಿ, ದೇವ್ರೇ ಬಿಟ್ಟರಂತೆ. ಇದ್ರ ಬಗ್ಗೆ 3 ಸತಿ ಪ್ರಾರ್ಥನೆ ಮಾಡೋಕೆ ದೇವ್ರ ಉತ್ತರ ಏನಪ್ಪ ಬಂತಂದ್ರೆ, ನಿನ್ನ ಬಲಹೀನತೆಯಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿದೆ. ಇಷ್ಟೇ ದೇವ್ರ ಉತ್ತರ ಕೊಟ್ಟಿದ್ರಿ ಅಷ್ಟೇ. ಅಂದ್ರೆ ಅಪೋಸ್ಟಲ್ ಪೌಲು ಏನ್ರಿ, ಏನು ದೇವತ್ರ ಓಡಾಡ್ಕೊಂಡು ಫೈಟ್ ಮಾಡ್ತಾ, ನನ್ಗೆ ಗೊತ್ತಿಲ್ಲ ನಂಗೆ ಅದ್ಭುತ ಕೊಡೋರ್ಗು ನಾನು ಎಲ್ಲ ಕಾಯಿಲೆ ವಾಸಿ ಮಾಡ್ತಾರೆ ಬಿಡಲ್ಲ ಅಂದ್ಬಿಟ್ಟು ಓಡಾಡಿದ್ರ, ಫೈಟ್ ಮಾಡೋರ? ಇವತ್ತು ಯೋಚನೆ ಮಾಡಿದ್ದೀನಿ, ಎಷ್ಟು ಜನ ಅದ್ಭುತಗಳು ಹೊಸ ಓಡಾಡ್ತಾರೆ. ಕರ್ತನಲ್ಲಿ ಪ್ರೀತಿಗಳೇ, ಅಪೋಸ್ಟಲ್ ಪೌಲ್ ಜೀವಿತದಲ್ಲಿ ಎಷ್ಟು ಅನುಭವಗಳಿತ್ತು ಗೊತ್ತಾ? ಇವೆಲ್ಲ ಅನುಭವಗಳಲ್ಲಿ ಅವ್ರು ಎಷ್ಟು ಸತಿ ಅದ್ಭುತವಾಗಿ ಕೇಳ್ಕೊಂಡ್ರು ನೋಡಿ. ಅನುಭವನ ಓದೋಣ, ತುಂಬಾ ಚೆನ್ನಾಗಿದೆ. 2 ಕೊರಿಂಥ 11ನೇ ಅಧ್ಯಾಯ 24ರಿಂದ 25. ಗೌತಮ್ ಬದರ್ ಓದ್ಬೋದಾ? 2 Corinthians 11 chapter 24 to 25. ಐದು ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ನೋಡ್ರ, 40ಗೆ 1 ಏಟ್ ಕಮ್ಮಿ 5 ಸತಿ ಬಿದ್ದಿತ್ತಂತೆ. ಯಾರೋ ಯಹೂದ್ಯರಿಂದ. ಆಮೇಲೆ ನೆಕ್ಸ್ಟ್, 3 ಸಾರಿ ಸರಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು. 3 ಸತಿ ಸರ್ಕಾರದವ್ರು ಚಡಿ ಏಟ್ ಕೊಟ್ಟಾರಂತೆ. ಯೇಸು ಕ್ರಿಸ್ತನ್ ಕೊಟ್ಟಾರ ಚಡಿ ಏಟ್. ಆತರ 3 ಸತಿ ಸರ್ಕಾರದಿಂದ ಕೊಟ್ಟಾರಂತೀನಿ. ಆಮೇಲೆ 1 ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. ನೋಡ್ರ, 1 ಸತಿ ಕಲ್ಲು ಹೆಂಗ್ ಹೊಡೆದಾರೆ ಜನರು ಅಂತಂದ್ರೆ, ಮನುಷ್ಯ ಸತ್ಯ ಹೋಗ್ಬಿಡ್ಬೇಕಾಯ್ತ್ರಿ. ಸತ್ಯ ಹೋಗ್ಬಿಟ್ರೆ ತಿಳ್ಕೊಂಡ್ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರೆ. ಆದ್ರೆ ನೋಡಿದ್ರೆ ಅಪೋಸ್ಟಲ್ ಪೌಲ್ ವಾಪಸ್ ಜೀವಂತವಾಗಿ ಇದ್ಬಿಟ್ಟು ನೋಡ್ತಾರೆ ಅಲ್ವರ? ಹೆಂಗಿದ್ರಂತೆ ಏಟು ಅಲ್ವರ? ಕಲ್ಲಲ್ಲಿ ಹೊಡೆದ ಹೆಂಗಿರ್ತದೆ. ಆಮೇಲೆ ನೆಕ್ಸ್ಟ್, 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯ್ತು. ಏನಪ್ಪಾ? 3 ಸರಿ ತಾನಿದ್ದಂತ ಅಡುಗೆನಾಗಿದಂತೆ.
ಒಡೆದು ಹೋಯ್ತು. ಆಮೇಲೆ ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಒಂದು ರಾತ್ರಿ ಹಗಲು ಸಮುದ್ರದ ನಡುವೆ ಕಳೆದವ್ರಂತರಿ. ಎಲ್ಲಿ? ಸಮುದ್ರದ ಬೀಚ್ ದಡದಲ್ಲ, ನಡುವೆ. ಯೋಚನೆ ಮಾಡ್ರಿ, ಅನುಭವಗಳು ಎಂತೆಂಥ ಟೆರಿಬಲ್ ಎಕ್ಸ್ಪೀರಿಯನ್ಸಸ್ ರೀ. ಯೋಚನೆ ಮಾಡಿರ್ತೀನಿ, ನೀವ್ಯಾದ್ರೂ ಬೀಚಲ್ಲಿ ಹೋಗಿ ನಿಂತೀನಿ ಅಲ್ಲರ, ರಾತ್ರಿ ಹೊತ್ತು ಹಿಡಕ್ ಬರಲ್ಲ ಅಲ್ಲಿ, ಅಷ್ಟು ಭಯಾನಕವಾಗಿರ್ತಾರೆ. ಟೆರಿಬಲ್ ಸೌಂಡು ಅದರ, ಅಲ್ಲಿ ಮಲ್ಕೊಂಬೇಕಾದ್ರೆ ಗುಣಿಗೆ ಬೇಕು ಬೀಚ್ ಹತ್ರಕ್ಕೆ. ಸಮುದ್ರದ ನಡುವೆ ಕತ್ಲಲ್ಲಿ ಏನು ಕಾಣಿಸಲ್ಲ, ಫುಲ್ಲು ಕತ್ಲು, ಎಲ್ಲಿ ನೋಡಿ ಬರೀ ಕತ್ಲು. ಎಂತೆಂಥ ಪ್ರಾಣಿಗಳ ಅಪಾಯಗಳಿರ್ತದೆ ಅದರ. ಕುಡಿಯಕ್ಕಿರಲ್ಲ, ತಿನ್ನಕ್ಕಿರಲ್ಲ. ಆ ಒಂದು ಉಪ್ಪು ನೀರಲ್ಲಿ ಏನು ಬೆವರು, ಅದರ ಏನು ಹೀಟಲ್ಲಿ ಅದರ. ಯೋಚನೆ ಮಾಡಿ, ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಒಂದು ಹಗಲು ರಾತ್ರಿ ಕಳೆದವ್ರಂತೀರಿ. ಸರ್ಕಾರದವ್ರು ಎಷ್ಟು ಹೊಡೆದಾರ ನೋಡ್ರಿ ಅಂತೀನಿ. ಯೋಚನೆ ಮಾಡಿ, ಎಷ್ಟು ಜನ ಎಷ್ಟು ಹೊಡೆದಾರ ಕಲ್ಲಲ್ಲಿ ಕೋಲಲ್ಲಿ ಎಲ್ಲ. ನಮಗೆ ಏನಾರ ಒಂದ್ಸರಿ ಪೊಲೀಸ್ ಕರ್ನಾಗ ಒಂದು ರಿಮ್ಯಾಂಡ್ ಎತ್ಬಿಟ್ಟು ಅಂತಂದ್ರೆ ನಾವೇ ಮಾಡ್ತೀರಿ, ಕಾಲು ಹಿಡ್ಕೊಂಡ್ಬಿಡ್ತೀರಿ. ಅಣ್ಣ ಸರ್ ಬಿಟ್ಬಿಡಿ ಸರ್, ದಯವಿಟ್ಟು ನನಗೋದ್ಗೆ ಏನೂ ಸಂಬಂಧ ಇಲ್ಲ ಸರ್, ಸರ್ ಯೇಸು ಕ್ರಿಸ್ತನೇ ಯಾರು ಅಂತ ನನ್ಗೆ ಗೊತ್ತಿಲ್ಲ ಸರ್ ಅಂತ ಅಂದ್ಬಿಡ್ತೀರಿ. ಅಪೊಸ್ತಲ ಪೌಲ್ ಇವೆಲ್ಲ ಅನುಭವಗಳಲ್ಲಿ ಎಷ್ಟು ಸತಿ ದೇವರ ಹತ್ರ ಗೋಳಾಡ್ಕೊಂಡು ಅದ್ಭುತಗಳನ್ನ ಕೇಳಿದ್ರು. ಕರ್ತನಲ್ಲಿ ಪ್ರೀತಿ ಅಂತ ಸಗಳೆ ಅಪೊಸ್ತಲ ಪೌಲ್ ಮುಂದೆ ಕೇಳ್ತಾರೆ ನೋಡ್ತೀನಿ. ಓದಿ ನನಗೆ ಕಂಟಿನ್ಯೂ ಮಾಡಿ, ಅವ್ರು ಏನ್ ಹೇಳ್ತಾರೆ ನೋಡ್ತೀನಿ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಣ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳನ್ನು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನು ಸೇವಿಸಿದ್ದೇನೆ. ನೋಡ್ರ, ಚಳಿಯಲ್ಲಿ ಉಪವಾಸ ವಸ್ತ್ರ ಇಲ್ದರ ಆತನ ಸೇವಿಸ್ತೀನಿ ಅಲ್ರಿ. ಇವೆಲ್ಲದಲ್ಲೂ ಅದ್ಭುತ ಕೇಳಿದ್ರ. ಕಂಟಿನ್ಯೂ ಮಾಡಿ ಬದರ್. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನ ದಿನ ನನ್ನನ್ನು ಪೀಡಿಸುತ್ತದೆ. ಯಾವನಾದರೂ ಬಲವಿಲ್ಲದವನಾದರೆ ನಾನು ಅವನೊಂದಿಗೆ ಬಲವಿಲ್ಲದವನಾಗದೆ ಇರುವೆನೋ? ಯಾವನಾದರೂ ಪಾಪದಲ್ಲಿ ಸಿಕ್ಕಿಕೊಂಡರೆ ತಾನು ತಾಪ ಪಡುವುದಿಲ್ಲವೋ? ನಾನು ಹೊಗಳಿಕೊಳ್ಳಬೇಕಾದರೆ ನನ್ನ ಬಲಹೀನತೆಯನ್ನು ತೋರ್ಪಡಿಸುವ ವಿಷಯಗಳಲ್ಲಿ ಹೊಗಳಿಕೊಳ್ಳುವೆನು. ನಾನು ಯಾವ್ದಾರು ಹೊಗಳ್ಕಂತಾರೆ ಅಂತ ನೋಡ್ರಿ ಅಂತೀನಿ. ಇಂಥ ವಿಚಾರದಲ್ಲಿ ಅಂತ ಅದ್ಭುತ ಮಾಡ್ಬಿಟ್ರು, ಇಂಥ ಅದ್ಭುತ ಮಾಡ್ಬಿಟ್ರು, ಇಂಥ ಸಾಕ್ಷಿ ಅಂತ ಸಾಕ್ಷಿ. ಸಭೆಗಳಲ್ಲಿ ಬರೀ ತುಂಬಿರೋದು ಇದೆ ರೀ. ಸಾಕ್ಷಿ ಹೇಳ್ರಿ ಅಂತಂದ್ರೆ, ನಾನು ಪ್ರಾರ್ಥನೆ ಮಾಡ್ತಾರೆ ದೇವ್ ನನಗೆ ಖಾಲಿ ವಾಸ ಮಾಡ್ಬಿಟ್ರು, ಹಂಗ್ ಮಾಡ್ಬಿಟ್ರು. ಯಾವ ಅಪೊಸ್ತಲ ಪೌಲ್ ಸಾಕ್ಷಿಗಳು ಒಂದು ನೋಡ್ಸಿಂತೀನಿ ಇದ್ರ? ಯಾವ್ದ್ರಲ್ಲಿ ನಾನು ಸಾಕ್ಷಿ ಕೊಡ್ತೀನಿ, ಯಾವ್ದ್ರಲ್ಲಿ ಹೊಗಳ್ಕೊಂತೀನಿ ಅದರ. ಕರ್ತನಲ್ಲಿ ಪ್ರೀತಿ ಸಹೋದರರೇ, ಇವೆಲ್ಲದರಲ್ಲೂ ದೇವ್ರೇನ್ ಮಾಡಾರೋ ಅದನ್ನ ರಕ್ಷಿಸಿ ಕಾಪಾಡಿದರೆ ಇವೆಲ್ಲದರಲ್ಲೂ ಅದ್ಭುತ ಕೇಳಲಿಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಏನ್ರಿ ಕ್ರಿಶ್ಚಿಯಾನಿಟಿಯಲ್ಲಿ ಅಪೋಸ್ತಲರು ಎಲ್ಲ ಸತ್ತೋಗಿದ್ಮೇಲೆ ದೇವ್ರ ಮಕ್ಕಳು ಎಷ್ಟೋ ಕಾಲ ಸಿಕ್ಕಾಪಟ್ಟೆ ಹಿಂಸೆ ಅನುಭವಿಸಿದ್ದಾರೆ. ರೋಮನ್ಸ್ ಕಾಲದಲ್ಲಿ ಕ್ರೈಸ್ತವರನ್ನ ಒಬ್ಬೊಬ್ರನ್ನೇ ಏನ್ ಮಾಡಿದ್ರೆ ಸಿಸ್ಟಮ್ಯಾಟಿಕ್ ಆಗಿ ಸಾಯಿಸಾಕಿದ್ದಾರೆ. ಆ ಕಾಲದಲ್ಲಿ ದಾರಿ ದೀಪ ಇರ್ಲಿಲ್ಲ ರೀ. ಆ ಕಾಲದಲ್ಲಿ ಏನ್ ಮಾಡೋರು, ದಾರಿ ದೀಪಕ್ಕೆ ಏನ್ ಮಾಡೋರು, ರೋಡಲ್ಲಿ ಕಮ್ಮ ಕಟ್ಬಿಡೋರಿ. ಕಮ್ಮ ಕಟ್ಬಿಟ್ಟು ಒಬ್ಬೊಬ್ಬರು ಕ್ರಿಸ್ತವರನ್ನ ರಾತ್ರಿ ನೇತಾಕ್ಬಿಡೋದ್ರಿ. ನೇತಾಕ್ಬಿಟ್ಟು ಬೆಂಕಿ ಹಚ್ಬಿಡೋದು. ಅದನ್ನ ಬೆಂಕಿ ಹಚ್ಬಿಟ್ರೆ ಈ ಮೈನಲ್ಲಿರೋ ಕೊಬ್ಬಿನ ಬೆಂಕಿ ಉರಿತಾನೆ ಇರ್ತಾರೆ ನೋಡ್ತೀನಿ. ಅದನ್ನ ಬೆಳಿಗ್ಗೆವರೆಗೂ ಆರಲ್ಲ, ಇಮ್ಮೆಟಾಗಿ ಅದರ ಅಟ್ಲೀಸ್ಟ್ ಒಂದು 5-6 ಗಂಟೆ ಉರಿತಾ ಇರ್ತಾರೆ. ಅವಾಗ ಅದು ಸ್ಟ್ರೀಟ್ ಲೈಟ್ ತರ ಏನ್ ಮಾಡೋರು ಅಂತೆ, ಯೂಸ್ ಮಾಡೋರು ಅಂತ ನೋಡಿ. ಏನೋ ಕ್ರಿಶ್ಚಿಯನ್ಸ್ನ. ಆಮೇಲೆ ಈ ದೊಡ್ಡ ದೊಡ್ಡ ಮೈದಾನಗಳಲ್ಲಿ ಅರಿನಾ ಅಂತ ಹೇಳ್ತಾರೆ, ಅದನ್ನ ಹಾಕ್ಬಿಟ್ಟು ಏನ್ ಮಾಡೋದು, ಸಿಂಹದ ಕಾಡ್ಪಣಿಗಳನ್ನ ಬಿಟ್ಬಿಡೋದ್ರಿ. ಯಾರನ್ನ? ಕ್ರೈಸ್ತವ್ರ ಮೇಲೆ ಎಲ್ಲಾರ ಮುಂದೆ ಅದು ತಿನ್ಬಿಡೋದು ನೋಡಿದ್ದೀರಿ. ಇದನ್ನ ನೋಡ್ಬಿಟ್ಟು ಎಲ್ಲ ಸರ್ಕಸ್ ತರ ಏನ್ ಮಾಡೋರೆಲ್ಲ ಎಂಜಾಯ್ ಮಾಡೋರು ಅಂತೀರಿ ಅಲ್ವರ. ಆಮೇಲೆ ಏನ್ ಮಾಡೋರು, ಕಂಬಕ್ಕೆ ಕಟ್ಟಿಬಿಟ್ಟು ಏನ್ರಿ ಅವ್ರ ಮುಂದೆನೆ ಕುಟುಂಬದ ಏನ್ ಮಾಡೋದು, ನಾಶ ಮಾಡಬಿಡೋದು, ತಲೆನ ಕಡ್ದು ಬಿಡೋದು, ವಿಚಿತ್ರವಾಗಿ ಏನ್ ಮಾಡೋರು ಅಂತಾರೆ, ಸಭೆ ಮಕ್ಕಳನ್ನ ಸಾಯಿಸ್ತಾರೆ. ಇವೆಲ್ಲಾರು ಎಲ್ಲಾ ಸಂದರ್ಭಗಳಲ್ಲಿ ಅದ್ಭುತಗಳನ್ನ ಕೇಳಿದ್ರ. ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ನಮ್ಮ ಜೀವನದಲ್ಲಿ ನಾವು ಕೇಳೋಂತಕ್ಕಿಂತ ಮುಂಚೆನೆ ದೇವ್ರು ನಮ್ಗೆಲ್ಲಾ ದಯಪಾಲಿಸಿ ಅಂತ ಹೇಳಿದಾರೆ. ಆ ವಾಗ್ದಾನಗಳು ನೋಡಿರ್ತೀನಿ, ಅದ್ಮೇಲೆ ನಮ್ ನಂಬಿಕೆ ಇರ್ಬೇಕ್ರಿ. ಎಲ್ಲರ ಊಟ ತಿಂಡಿ ಬಟ್ಟೆ ಬರೀ ಅಯ್ಯೋ ನನ್ಗೆ ಊಟ ಇಲ್ಲ, ನನ್ ಕಷ್ಟ ಇದೆ, ನಾನು ಸಾಲ ಮಾಡ್ಕೊಂಬಿಡಿ ಅಂತ ತಲೆ ಕೆಡ್ಸ್ಕೊಬೇಕಾ? ಯೇಸು ಕ್ರಿಸ್ತನಿಗೆ ಸೊಲ್ಯೂಷನ್ ಕೊಟ್ಟವ್ರೆ. ಏನ್ ಸೊಲ್ಯೂಷನು ನೋಡಿರ್ತೀನಿ. ಮತ್ತೆ 6ನೇ ಅಧ್ಯಾಯ 33ನೇ ವಾಕ್ಯ, ಮ್ಯಾಥ್ಯೂ 6:33. ವಿಶಾಲಾಕ್ಷಿ ಸಿಸ್ಟರ್ ಓದ್ಬೋದಾ?
ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನೋಡ್ರ, ನೀವೇನ್ ತಿನ್ಬೇಕು, ನೀವೇನ್ ಉಣ್ಬೇಕು, ನೀವ್ ಎಲ್ಲಿ ಇಳ್ಬೇಕು ಅದೆಲ್ಲ ಚಿಂತೆ ಮಾಡಕ್ ಹೋಗ್ಬೇಡಿ. ಇವೆಲ್ಲ ಅಜ್ಞಾನಿಗಳು ಚಿಂತೆ ಮಾಡೋದು ಅಂತ ಹೇಳ್ತಾರೆ. ಅಜ್ಞಾನಿಗಳು ಅಂದ್ರೆ ಜ್ಞಾನಹೀನರು, ಸತ್ಯನೇ ಗೊತ್ತಿಲ್ಲರು, ಏಸುಕು ಸರಿಯವರು, ಇವರೆಲ್ಲ ಮಾಡೋದ್ರಿ. ನೀವ್ ಹೆಂಗಿರ್ಬೇಕು ಅಂತೆ ಏನ್ರಿ? ಫಸ್ಟ್ ನೀವು ಮೊದಲು ದೇವ್ರ ರಾಜ್ಯಕ್ಕೆ ನೀತಿಗಾಗಿ ತವಕಪಡ್ರಿ, ಇದಕ್ಕಾಗಿ ತವಕಪಡ್ರಿ. ಮಿಕ್ಕಿದೆಲ್ಲ ದೇವ್ರು ಏನ್ ಮಾಡ್ತಾರೆ ನಿಮ್ಗೆ ಧಾರಾಳವಾಗಿ ಏನ್ ಮಾಡ್ತಾರೆ, ಒದಗಿಸ್ಕೊಡ್ತಾರೆ. ಟೆನ್ಷನ್ನೇ ತಗೊಂಬೇಡಿ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿ ಶೋಧನೆ ಜಾಸ್ತಿ ಆಯ್ತು ಅಂದ್ರೆ ನಾವ್ ಹೆಂಗ್ ಗೊತ್ತಾ ಮಾಡ್ಬೇಕು? ದೇವ್ರ ವಾಕ್ಯದ ಭರವಸೆ ಇರ್ಬೇಕ್ರಿ. ಬೈಬಲ್ ಏನ್ ಹೇಳ್ತಾರೆ? ಮನುಷ್ಯರು ಸಹಿಸಬಹುದಂತ ಶೋಧನೆ ಹೊರತು ಬೇರೆ ಯಾವುದು ನಿಮ್ಗೆ ಸಂಭವಿಸೋದಿಲ್ಲ. ದೇವ್ರ ನಂಬಿಕಸ್ತನ್ರಿ. ಶೋಧನೆ ಬರ್ತಾ ಇರ್ಬೇಕು, ಏನ್ ಮಾಡ್ತಾರೆ? ತಪ್ಪಿಸ್ಕೊಳಕ್ ನಿಮ್ಗೆ ಮಾರ್ಗನ ಸಿದ್ಧ ಮಾಡ್ತಾರೆ. ವಾಕ್ಯ ಹೇಳಿಲ್ವಾ? ಓದಿರ್ತೀನಿ. 1 Corinthians 10:13. ಬಿಂದು ಸಿಸ್ಟರ್ ಓದ್ಬೋದಾ? 1 Corinthians 10 ಓದ್ಬೋರು? ಓದ್ತೀನಿ ಬ್ರದರ್. ಓಕೆ. ಎಷ್ಟು ಬ್ರದರ್? 10. 1 Corinthians 10ನೇ ಅಧ್ಯಾಯ 13ನೇ ವಾಕ್ಯ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು. ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ, ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗಿರುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. ನೋಡ್ರ, ಇನ್ನೇನಪ್ಪ ಬೇಕು? ದೇವ್ರ ನಂಬಿಕಸ್ತರು. ಶೋಧನೆ ಬರ್ತಿರ್ಬೇಕು, ತಪ್ಪಿಸ್ಕೊಡಕ್ ಮಾರ್ಗ ಸಿದ್ಧ ಮಾಡ್ಬಿಡ್ತೀನಿ. ಇಲ್ಲ ಸಹಿಸ್ಕೊಡಕ್ ನಿಮ್ಗೆ ಏನ್ ಮಾಡ್ತೀನಿ? ಶಕ್ತಿ ಕೊಡ್ತೀನಿ. ಇವೆಲ್ಲಾ ದೇವರು ನಮ್ಗೆಲ್ಲ ಹೇಳಿದ್ಮೇಲೆ, ಇಷ್ಟೊಂದೆಲ್ಲ ವಾಗ್ದಾನ ಕೊಟ್ಟಿದ್ಮೇಲೆ, ನಾವು ತಿರ್ಗಾ ದೇವ್ರ ಹತ್ರ ಬಂದ್ಬಿಟ್ಟು ಏನ್ರಿ ಅದ್ಭುತ ಬೇಕು, ಅದ್ ಬೇಕು, ಇದ್ ಬೇಕು ಅಂತಂದ್ರೆ ಏನ್ ಅರ್ಥ? ಕರ್ತನಲ್ಲಿ ಪ್ರೀತನಗಳೇ, ಯೇಸು ಕ್ರಿಸ್ತ ನಮ್ಗೆ ಏನಂತಂತಾರೆ ಏನ್ರಿ? ಆಕಾಶದ ಪಕ್ಷಿಗಳನ್ನ ನೋಡಿ, ಅದು ಬಿತ್ತನೆ ಮಾಡೋದಿಲ್ಲ, ಕುಯ್ಯೋದಿಲ್ಲ, ಎಂತದಿಲ್ಲ, ಹೊತ್ತಿಗೆ ಏನ್ ಮಾಡ್ತಾರೆ? ಕರೆಕ್ಟಾಗಿ ದೇವ್ರ ಅದ್ಗೆ ಆಹಾರ ಕೊಡ್ತಾರೆ ಅಲ್ವರ. ಆಕಾಶದ ಒಂದು ಪಕ್ಷಿ ದೇವ್ರ ಪರ್ಮಿಷನ್ ಏನಂತ ಭೂಮಿಗೆ ಬೀಳೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ನೀ ಮೇಲಲ್ವಾ ಅಂತ ಹೇಳ್ತಾರೆ ಅಲ್ವರ. ಈ ನಂಬಿಕೆ ಎಲ್ಲೈತೆ? ಓದಿದ್ದೀನಿ ಮ್ಯಾಥ್ಯೂ 6:26. ಮತ್ತೆ 6ನೇ ಅಧ್ಯಾಯ 26ನೇ ವಾಕ್ಯ. ರೂಪಾ ಸಿಸ್ಟರ್ ಓದ್ಬೋದಾ? ಬ್ರದರ್ ಓದ್ತೀನಿ. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಕೊಳ್ಳುವುದಿಲ್ಲ, ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲ್ಲುತ್ತಾನೆ. ನೋಡ್ರ, ನೀವು ಅವುಗಳಿಗಿಂತ ಎಷ್ಟೋ ಬೆಟರ್ ಅಲ್ವಾ ಅಂತ ಹೇಳ್ತಾರೆ ಅಲ್ವರ. ಅದನ್ನ ದೇವರು ನೋಡ್ತಾನೆ ಅಂದ್ರೆ ನಿಮ್ಮನ್ನ ನೋಡಲ್ವಾ? ಇನ್ನೊಂದ್ ಕಡೆ ಹೇಳ್ತಾರೆ ಮತ್ತೆ 10:30 ನಿಮ್ಮ ತಲೆ ಕೂದಲುಗಳು ಕೂಡ ಏನಾಗಿದೆ? ಎಣ್ಸಲ್ಪಟ್ಟಿದೆ ಅಂತ ಹೇಳ್ತಾರೆ. ನಮ್ಮ ತಲೆಯಲ್ಲಿ ಎಷ್ಟು ಕೂದಲು ಯೋಚನೆ ಮಾಡಿರ್ತೀನಿ, ಎಷ್ಟು ಕೂದಲು ಉದುರೋಯ್ತವೆ ಅಲ್ವರ. ನಾನು ಲೆಕ್ಕ ಹಾಕ್ತೀರ ನೋಡ್ತೀರಿ. ದೇವ್ರನ್ನ ಲೆಕ್ಕ ಹಾಕ್ತಾರ. ಏನಪ್ಪ ಅರ್ಥ ಅಂತಂದ್ರೆ, ನಮ್ಮ ಜೀವನದಲ್ಲಿರೋಂಥ ಸಣ್ಣ ಪುಟ್ಟ ವಿಚಾರಗಳ್ರಿ, ಇವನ್ ನಾವು ಗಮನ ಕೊಡದಂತ ಸಣ್ಣ ಪುಟ್ಟ ವಿಚಾರಗಳನ್ನ ಯಾರು ನೋಡ್ತಾವ್ರಂತೆ? ದೇವ್ರು ನೋಡ್ತಾರೆ ಅಂತ ಅರ್ಥ ರೀ ಅದರ. ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಇನ್ನೊಂದು ಇಬ್ರಿಯರು 13:5 ಏನ್ ಹೇಳ್ತಾರೆ? ಯಾರು ಕೈ ಬಿಟ್ರು ನಾನೇನ್ ಮಾಡಲ್ಲ, ನಿಮ್ನ ಕೈ ಬಿಡೋದಿಲ್ಲ ಅಂತ ದೇವ್ರು ಹೇಳ್ತಾರಲ್ಲ. ಓದಿರ್ತೀನಿ Hebrews 13:5. ಆನಂದ್ ಬ್ರದರ್ ಓದ್ತೀರಾ? Hebrews 13:5. ದುರ್ವ್ಯಾಸವಿಲ್ಲದವರಾಗಿರಿ, ನಿಮಗಿರುವಗಳಲ್ಲಿ ತೃಪ್ತರಾಗಿರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂದು ದೇವರು ತಾನೇ ಹೇಳಿದ್ದಾನೆ. ನೋಡ್ರ, ಯಾವತ್ತೂ ಕೈ ಬಿಡಲ್ಲ, ಎಂದಿಗೂ ಕೈ ಬಿಡ ಅಂತ ದೇವ್ರು ಎಷ್ಟು ಹೇಳ್ಬೇಕು. ಇದಕ್ಕಿಂತ ಏನೇನ್ ಬರ್ಬೇಕು ವಾಗ್ದಾನ ಅದರ? ಅಯ್ಯಯ್ಯೋ ಹಂಗಾಗ್ಬಿಡ್ತು ಹಿಂಗಾಗ್ಬಿಡ್ತು ಅಂತಾನ. ಯಾಕಪ್ಪ? ಯೇಸು ಕ್ರಿಸ್ತನ್ಗೆ ಏನಾಗಿಲ್ವಾ? ಯೇಸು ಕ್ರಿಸ್ತ ಭೂಲೋಕದಲ್ಲಿ ಕಂಫರ್ಟಬಲ್ ಆಗಿದ್ದಿ, ಲಕ್ಸುರಿಯಸ್ ಆಗಿದ್ದಿ, ಅದರ ಬೆನ್ಸ್ ಕಾರಲ್ಲಿ ತಿರುಗಾಡಿ ಆರಾಮಾಗಿ ಹಂಗೆ ಹೋಗ್ಬಿಟ್ರಾ? ಯೇಸು ಕ್ರಿಸ್ತ ಹೆಂಗ್ ಹೋದ್ರಂತೆ? ಅವ್ರ ಜೀವನದಲ್ಲಿ ಹೆಂಗಿತ್ತಂತೆ ಓದಿರ್ತೀನಿ. Hebrews 2:10. ವಿಕ್ರಮ್ ಬದರ್ ಓದ್ತೀರಾ? ಇಬ್ರಿಯರು 2ನೇ ಅಧ್ಯಾಯ 10ನೇ ವಾಕ್ಯ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಗಿದೆಯೋ ಆತನು ಬಹುಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಯಿತು. ನೋಡ್ರ, ರಕ್ಷಣಾಕರ್ತನನ್ನು ಏನ್ರಿ ಬಾಧೆಗಳ ಮುಖಾಂತರ ಸಿದ್ಧಿಗೆ ತರೋದೇನಾಗಿದೆ? ಯುಕ್ತವಾಗಿತ್ತದೆ. ಕ್ರಿಸ್ತನು ಅಲ್ರ ದೇವರ ಬಲ ಭಾಗದಲ್ಲಿ ಕೂತ್ಕೊಬೇಕು, ಆ ಪೊಸಿಷನ್ಗೆ ಫಿಟ್ ಆಗ್ಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನ್ ಬೇಕಾಯ್ತಂತೆ? ಬಾಧೆಗಳು ಬೇಕಾಯ್ತು. ಅಂದ್ರೆ ಬಾಧೆ ಇಲ್ದಿರ ಕಿರೀಟ ಹೊಂದೋದಕ್ಕೆ ಸಾಧ್ಯ ಇಲ್ಲ ರೀ. ಯಾಕೊಬ್ಬ ಏನ್ ಹೇಳ್ತಾರೆ? ಶೋಧನೆ ಸಹಿಸುವಂತ ಮನುಷ್ಯನು ಭಾಗ್ಯವಂತನು, ಎಲ್ಲ ಸಹಿಸ್ಕೊಂಡಿದ ಮೇಲೆ ಜೀವವಂತ ಜಯಮಾಲೆ ಸಿಗ್ತಾರೆ ಅಂತ ಹೇಳೋದು ಬೈಬಲಲ್ಲಿ.
ಜೀವ ಅಂತ ಜೈಮಲ ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ಏನ್ ಬೇಕ್ರಿ? ಕಷ್ಟ, ಸಂಕಟ, ಹಿಂಸೆ, ನೋವು, ವೇದನೆ ಎಲ್ಲ ಬೇಕ್ರಿ. ಆದ್ರೆ ಇದ್ರಲ್ಲಿ ವರಿ ಮಾಡಂಗಿಲ್ಲ. ಯೇಸು ಕೃಷ್ಣ ಹೇಳೋದು, ಧೈರ್ಯವಾಗಿರ್ರಿ, ನಾನು ನೋಡ್ಕೊಂಡು ಜಯಿಸಿ ನಿಮ್ ಜಯಿಸಲಿಕ್ಕೆ ಸಹಾಯ ಮಾಡ್ತೀನಿ, ನೀವು ಧೈರ್ಯವಾಗಿರಿ ಅಂತ ಹೇಳಿಬೇಕಾರೆ ಆ ವಾಗ್ದಾನಗಳ ಮೇಲೆ ನಮ್ಗೇನಾಗಿರ್ಬೇಕು? ನಂಬಿಕೆ ಇರಬೇಕು. ಅದ್ ಬಿಟ್ಬಿಟ್ಟು ಅದ್ಭುತ ಮಾಡೋ ಅದ್ಭುತ ಮಾಡೋ ಅದ್ಭುತ ಮಾಡೋ ಅದ್ಭುತ ಅಂತ ಏನು ಎಗಿರಿ ಕುರ್ನಾಡೋದು ಬೇಕಾ? ಅಲ್ರ ದೇವ್ರ ಮಕ್ಳಿಗೆ ತಾಳ್ಮೆ ಇರ್ಬೇಕ್ರಿ. ಯಾರಿಗೆ ಗೊತ್ತಾ ಅಧಿಕವಾಗಿ ತಾಳ್ಮೆ ಇರ್ತದೆ? ಯಾರಿಗೆ ದೇವ್ರ ವಾಗ್ದಾನ ಮೇಲೆ ನಂಬಿಕೆ ಇರ್ತದೋ ಸಂಪೂರ್ಣವಾಗಿ ನಿಶ್ಚಿಂತೆಯಾಗಿ ದೇವ್ರಿಗೆ ಒಪ್ಪಿಸ್ಕೊಟ್ಬಿಡ್ತಾರೆ. ಅದರ ಯೋನ ಏನ್ ಮಾಡ್ತಾನೆ? ಸೀದಾ ನನ್ನಿಂದನೇ ಆಗ್ತಾ ಇದ್ದು ಬಿಸಾಕ್ರಿ ಸಮುದ್ರಕ್ಕೆ ಅಂತಂತಾರೆ. ಬಿಸಾಕೋ ಪರವಾಗಿಲ್ಲ ಅಂತಾರೆ, ತೆಗೆದು ಏನು ಅಲ್ಲೋರ್ಗೋದು ಸಮುದ್ರಕ್ಕೆ ಬಿಸಾಕ್ತಾ ಹೊಡಿತೀನಿ. ಯೋನ ನಿಶ್ಚಿಂತಾಗಿದ್ದಾರಿ. ದೇವ್ರ ಏನ್ ಮಾಡಿದ್ರು? ಯೋನನ್ಗೆ ಆಡಿ ಒಂದು ಏನು ಸಬ್ಮರೀನ್ ರೆಡಿ ಮಾಡ್ಬಿಟ್ಟಿದ್ರು, ಹೋಗಪ್ಪ ತಗೊಂಬಪ್ಪ ಪಿಕಪ್ ಮಾಡೋ ಅಂತ ಅಂದ್ಬಿಟ್ಟು. ಅದರ ನೋಡಿ, ಆ ಕಾಲದಲ್ಲಿ ಊಬರ್ ಸರ್ವಿಸ್ ಇಟ್ಟಾರೆ, ಓಲಾ ಸರ್ವಿಸ್ ಇಟ್ಟಾರೆ. ಅದರ ದೇವ್ರ ಆಡಿ ಬುಕ್ ಮಾಡಿಬಿಟ್ಟಾರೆ, ಬತ್ತ ನೋಡೋ ನಿಡ್ಕೊ ಅಂತಂದ್ಬಿಟ್ಟು. ಈ ನಂಬಿಕೆ ನಮ್ಗೆಲ್ಲೈತೆ? ಪೇತ್ರ ಏನ್ ಮಾಡ್ತಾರೆ? ಯೇಸು ಕ್ರಿಸ್ತ ಹೇಳ್ತಾನೆ, ಬರೀ ನೀನು ಬಾನಿ ನಡ್ಕೊಂಬ ಅಂತಂದ್ಬಿಟ್ಟು ಪೇತ್ರಗೆ ಏನು ಮಾಡ್ತಾರೆ? ಅಯ್ಯೋ ನೀನೇನಾ? ನಡಿ ನಾನು ಬರ್ತೀನಿ ಅಂತ ಹೇಳ್ತಾರೆ. ಬಾ ಅಂತ ಹೇಳ್ತಾರೆ. ನಂಬಿಕೆ ಇದೆಯಾ? ಆ ನಂಬಿಕೆ ಇದ್ದವಂಗೆ ನಂಬಿಕೆ ತಕ್ಕಂತೆ ಎಲ್ಲ ಏನಾಗ್ತದೆ? ದಯಪಾಲಿಸ್ತಾರೆ. ಅಂದ್ರೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ದೇವ್ರ ಮಕ್ಳ ಜೀವನದಲ್ಲಿ ಕಷ್ಟ ಸಂಕಟ ಇದ್ದೇ ಇರ್ತದೆ, ಇದ್ದೇ ಇರಬೇಕು. ದೇವ್ರ ಮಕ್ಕಳಾಗಿದ್ರೆ ಇದು ನಮಗೆ ಸೂಚನೆ ರೀ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಾಕ್ಯ. ಗೌತಮ್ ಬ್ರದರ್ ಓದ್ತೀರಾ? 2 ತಿಮೋತಿ 3:12. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವರೆಲ್ಲರೂ ಹಿಂಸೆಗೊಳಗಾಗುವರು. ನೋಡ್ರ, ಕ್ರಿಸ್ತ ಯೇಸುವಿನಲ್ಲಿ ಯಾರು ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನ್ಸು ಮಾಡ್ತಾರೋ, ಯಾರೇ ಇರ್ಬೋದು, ರೆಡ್ಡಿ ಬಿ ನಿಬಿಡಿ ಅದರ ಯಾರು ಮನ್ಸು ಮಾಡ್ತಾರೋ ಅವ್ರಿಗಂತ ಹಿಂಸೆಗೆ ಆಗೇ ಆಗ್ತಾರೆ. ಆಗ್ಬೋದು, ಆಗದೆ ಇರ್ಬೋದು. ನೋ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಿಂಗಿದ್ಮೇಲೆ ಬಂದೇ ಬರ್ತದ್ರಿ. ಆದ್ರೆ ಇದ್ರಲ್ಲಿ ನಾವು ಎದುರಬೇಕಾಗಿಲ್ಲ ರೀ. ದೇವ್ರು ನಮ್ಗೆ ಸಹಾಯ ಮಾಡ್ತಿದ್ದು ಹೇಳ್ಬೇಕಾದ್ರೆ ನಂಬಿಕೆ ನಮ್ಗೆ ಏನಾಗಿರ್ಬೇಕು? ಇರ್ಬೇಕು. ಅದರಿಂದ ಕರ್ತನಲ್ಲಿ ಪ್ರಿಯಗಳೇ, ಇನ್ಫ್ಯಾಕ್ಟ್ ಹೇಳ್ಬೇಕಾರೆ ಹೆಂಗ್ ಗೊತ್ತಾ, ನಮ್ಮ ಜೀವನನೇ ದೊಡ್ಡ ಅದ್ಭುತ ರೀ. ನಮಗೆ ದೇವ್ರು ಅದ್ಭುತ ಮಾಡಬೇಕು, ಅದ್ಭುತಗೋಸ್ಕರ ಕೇಳ್ಬೇಕು ಅಂತ ಅವಶ್ಯಕತೆನೇ ಇಲ್ಲ. ಯಾವ ನಮ್ಮ ಅಪ್ಪ ರೀ, ಗೊತ್ತಿಲ್ಲ ನಮ್ಮ ಅಪ್ಪನಿಗೆ ಏನ್ ಬೇಕು ಅಂತ ಹೇಳಲ್ಲ ಬೈಬಲಲ್ಲಿ. ನಿಮ್ ತಂದೆಗೆ ನಿಮ್ಗೆ ಏನ್ ಬೇಕು ಅಂತ ಗೊತ್ತು ಅಂತಂದ್ಬಿಟ್ಟು ಅಲ್ವರ. ಅದರಿಂದ ನೋಡ್ಬೇಕ್ರೆ ನಿಮ್ಮ ಕಾಲು ಕಲ್ಲಿಗೆ ಎಡವದಂತೆ ದೇವದೂತನ ಕೊಟ್ಬಿಟ್ಟು ನಿಮ್ಮನ್ನ ಮುಟ್ಟದವರು ಯೆಹೋವನ ಕಣ್ಗುಡ್ಡೆನ ಮುಟ್ಟಿದವರು ಅಂತಂದ್ಬಿಟ್ಟು ಜಕರ್ಯದಲ್ಲಿ ಹೇಳೋದ ವಾಕ್ಯಗಳು. ಇವೆಲ್ಲ ವಾಗ್ದಾನ ಮೇಲೆ ನಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ಇದಕ್ಕಿಂತ ಇನ್ನೇನೂ ಬೇಕಾಗಿಲ್ಲ ರೀ. ನಮ್ಮ ಜೀವನನೇ ದೊಡ್ಡ ಅದ್ಭುತ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದರಿಂದ ಅದ್ಭುತಗಳು, ಯೇಸು ಕ್ರಿಸ್ತ ಕಾಲದಲ್ಲಿ ನಡೆದಂಥ ಅದ್ಭುತಗಳಿಗೂ ಈ ಕಾಲದಲ್ಲಿ ನಡೆಯುವಂಥ ಅದ್ಭುತಗಳಿಗೂ ಅಜಾಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ನೆಕ್ಸ್ಟ್ ನೋಡ್ಬೇಕ್ರೆ ಏನ್ರಿ, ಕನಸು, ದರ್ಶನ, ಪ್ರವಾದನೆಗಳು ಅಲ್ಲ. ಎಲ್ಲರಿಗೂ ಏನಾಸೆ? ಪ್ರವಾದನೆ ಬೇಕ್ರಿ ಎಲ್ಲರಿಗೂ. ಅಯ್ಯೋ ನಮ್ಮ ಬಗ್ಗೆ ಏನ್ ಹೇಳ್ತಾರೆ, ನಮ್ಮ ಬಗ್ಗೆ ಏನ್ ಹೇಳ್ತಾರೆ, ಏನು ಹೇಳೋ ತಿಳ್ಕೊಳಕ್ಕೆ ಎಲ್ಲರಿಗೂ ಅಫ್ಕೋರ್ಸ್ ಎಲ್ಲರಿಗೂ ಆಸೆ. ಎಲ್ಲರೂ ನಾಳೆ ಏನಾಗ್ತದೆ ಅಂದ್ಬಿಟ್ಟು ಇವತ್ತೇ ಅಡ್ವಾನ್ಸ್ ತಿಳ್ಕೊಂಬಿಟ್ರೆ ನಮ್ಗೇನ್ರಿ ಫ್ಯೂಚರ್ ತಿಳ್ಕೊಂಬಿಟ್ರೆ ನಾವು ಫ್ಯೂಚರ್ ಏನ್ ಮಾಡ್ಬಿಡ್ಬೋದಾ? ಚೇಂಜ್ ಮಾಡ್ಬೋದಾ? ಅದೇ ಹೆಂಗ್ ಚೇಂಜ್ ಮಾಡಕ್ಕಾಯ್ತದೆ? ವೆನ್ ಆಲ್ರೆಡಿ ಇಸ್ ರಿಟರ್ನ್ ಅಲ್ವರ. ಹಾಗೆ ತಿಳ್ಕೊಂಡು ಏನ್ ಪ್ರಯೋಜನ? ಅದಕ್ಕೆ ಪ್ರವಾದಿಗಳು ಎಲ್ಲರಿಗೂ ಏನು ಅಭಿಪ್ರಾಯ ಅಂದ್ರೆ, ಪ್ರವಾದಿ ಅಂತಂದ್ರೆ ಏನಂತಂದ್ರೆ ಅವ್ರು ಮುಂದಕ್ಕೆ ಏನಾಗ್ತದೋ ಫಸ್ಟ್ ಹೇಳ್ಬಿಡ್ದೇನ್ರಿ ಪ್ರವಾದಿ, ಅದು ಪ್ರವಾದನೆ ಅಂತಂದ್ಬಿಟ್ಟು ಅದರ. ಸರಿ, ಬೈಬಲ್ ಕೂಡ ಪ್ರವಾದಿಗಳಿದ್ದಾರಲ್ವಾ, ಅವ್ರು ಏನ್ ಹೇಳಿದ್ರು, ಏನ್ ಮಾತಾಡಿದ್ರು, ಯಾರ ಬಗ್ಗೆ ಹೇಳಿದ್ರು, ಸ್ವಲ್ಪ ನಾವು ಏನ್ ಮಾಡೋಣ ನೋಡೋಣ ಅಂತೀನಿ. ಓದೋಣ. ವಿಮೋಚನಾ ಕಾಂಡ 7ನೇ ಅಧ್ಯಾಯ 1ರಿಂದ 2ನೇ ವಾಕ್ಯ. ವಿಶಾಲಾಕ್ಷಿ ಸಿಸ್ಟರ್ ಓದ್ಬೋದಾ? ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ ನೋಡು. ನಿನ್ನ ಅಣ್ಣನಾದ ಆರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. ನಾನು ನಿನಗೆ ಆಜ್ಞಾಪಿಸುವುದನ್ನೆಲ್ಲ ನೀನು ಹೇಳಬೇಕು. ಇಸ್ರಾಯೇಲ್ಯರು ದೇಶದಿಂದ ಹೊರಟು ಹೋಗುವುದಕ್ಕೆ ಅಪ್ಪಣೆ ಕೊಡಬೇಕೆಂಬುದಾಗಿ ನಿನ್ನ ಅಣ್ಣನಾದ ಆರೋನನೇ ಫರೋಹನ ಮುಂದೆ ಮಾತನಾಡಬೇಕು. ನೋಡ್ರ, ಆರೋನನ್ನ ನಿನಗೋಸ್ಕರ ಏನ್ ಮಾಡಿದೀನಿ? ಪ್ರವಾದಿಯನ್ನಾಗಿ ಮಾಡಿದೀನಿ ಅಂತ. ಪ್ರವಾದಿನ ಏನ್ ಮಾಡಿದ್ರು ಆರೋನು? ಹಂಗ ನಾಳೆ ಹಿಂಗಾಗ್ಬಿಡ್ತಾರೆ, ಮುಂದಕ್ಕೆ ಹಿಂಗಾಗ್ಬಿಡ್ತಾರೆ ಏನೋ ದರ್ಶನ ಹೇಳ್ದ, ಏನೋ ಹೇಳ್ತಾರಲ್ಲ, ಏನಂತಾರೆ ಹರಿಕತೆ ಅಥವಾ ಮುಂದಕ್ಕೆ ಫ್ಯೂಚರ್ ಏನೋ ಇದ್ ಮಾಡ್ದ, ಪ್ರಿಡಿಕ್ಟ್ ಮಾಡದ್ನ. ಇಲ್ಲ ರೀ, ಅಲ್ಲೇ ಕೊಡ್ತಾರೆ ಅದ್ರ ಉತ್ತರ ಅಲ್ಲೇ ಐತೆ ಮುಂದಕ್ಕೆ ಅಲ್ವರ. ಏನಂತ ಹೇಳ್ತಾರೆ ಅಂತಂದ್ರೆ ಏನ್ರಿ, ನೀನು ಹೇಳ್ಬೇಕು. ಏನ್ ಹೇಳ್ಬೇಕು? ಇಸ್ರೇಲರ ಇಸ್ರೇಲರ ದೇಶದಿಂದ ಹೊರಟು ಬರುವುದಕ್ಕೆ ಅಪ್ಪಣೆ ಕೊಡಬೇಕೆಂಬುದಾಗಿ
ಏನ್ರೋ ನಿನ್ನ ಅಣ್ಣನಾದ ಆರೋನನು ಫಾರೋನ ಮುಂದೆ ಮಾತಾಡಬೇಕು. ಏನ್ ಮಾತಾಡಬೇಕು? ದೇವ್ರು ಏನ್ ತಿಳಿಸ್ಕೊಟ್ಟಾರ ಗೊತ್ತಾ, ಅದನ್ನ ಏನ್ ಮಾಡ್ಬೇಕಂತೆ ಮಾತಾಡ್ಬೇಕಂತ. ಹಾಗಾದ್ರೆ ಇವ್ರು ಏನ್ ಮಾತಾಡಿದ್ರು? ಇವ್ರಿಗೆ ಬಾಯಿ ಬಂದಿದ್ದು ಇಷ್ಟ ಬಂದಂತ ರೀತಿಲಿ ಇವ್ರು ಮಾತಾಡ್ಬಿಟ್ರ? ದೇವ್ರಲ್ಲಿ ಏನ್ ಇಟ್ಟಿದ್ರು ಅದನ್ನ ಏನ್ ಮಾಡಿದೇವ್ರು? ಇವ್ರು ಮಾತಾಡಿದ್ರಿ ಅಲ್ಲ, ಸ್ವಂತವಾಗಿ ಇಷ್ಟ ಅಂತ ಬಂತ ರೀತಿಯಲ್ಲಿ ಅವ್ರ ಸ್ವಂತ ಜೀವನದಲ್ಲಿ, ಇವ್ರ ಸ್ವಂತ ಜೀವನದಲ್ಲಿ ಏನಾಗ್ತದೆ ಅಂತ ಹೇಳಿಲ್ಲ. ಇಸ್ರೇಲ್ ರಾಜ್ಯದ ಜೀವನದಲ್ಲಿ, ಇಸ್ರೇಲ್ ಚರಿತ್ರೆಯಲ್ಲಿ ಏನಾಗ್ತದೆ ಅಂತ ಅಂದ್ಬಿಟ್ಟು ಅಲ್ಲಿ ದೇವ್ರು ನೋಡಿದ್ರಿ ಅಲ್ಲ. ಇದೇ ತರ ಹೊಸ ಒಡಂಬಡಿಕೆಗೆ ಬಂದಿರ್ತೀನಿ. ಅವ್ರು ಏನ್ ಹೇಳಿದ್ರು? ಸ್ವಂತವಾದ ಏನ್ ಹೇಳಿದ್ರ? ಮತ್ತೊಬ್ಬರ ಜೀವನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರ? ಓದೋಂತೀನಿ. ಅಪೊಸ್ತಲ ಕೃತ್ಯಗಳು 15:32. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 32ನೇ ವಾಕ್ಯ ಓದಿರ್ತೀನಿ. ರೂಪ ಅಷ್ಟು ಓದ್ತೀರಾ? ಬ್ರದರ್ ಓದ್ತೀನಿ. ಯೂದನು ಸೀನೋನನ ತಾವೇ ಪ್ರವಾದಿಗಳಾದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿದರು. ನೋಡ್ರ ಏನಂದ್ರೆ, ಯೂದನು ಸಿಲೋನು ಏನಾಗಿದ್ದಂತೆ? ಪ್ರವಾದಿಗಳಾಗಿದ್ರಂತೆ. ಪ್ರವಾದಿಗಳಿಗೆ ಏನ್ ಮಾಡೋರು? ನಾಳೆ ನಿಮ್ಮ ಮನೆಗೆ ಹಿಂಗಾಗ್ತಾರೆ, ನಾಳೆ ನಿಮ್ಮ ಮನೆಗೆ ಹಂಗಾಗ್ತಾರೆ, ನಾಳೆ ಇವ್ರಿಗೆ ಹಿಂಗಾಗ್ತಾರೆ, ನಾಳೆ ಅವ್ರಿಗೆ ಆಗ್ತಾರೆ, ಹಂಗಂದ್ರ ಅಲ್ಲೇ ಕೊಟ್ಟಿದೆ ಉತ್ತರ. ನಾವು ಟೆನ್ಷನ್ ತೊಗೊಳ್ಬೇಕಲ್ಲ. ನಾವೇನ್ ಮಾಡ್ತೀವಿ? ಪ್ರವಾದಿ ಅಂತ ನೆಕ್ಸ್ಟ್ ಏನ್ ಮಾಡ್ತಾರೆ? ಫ್ಯೂಚರ್ನ ಈ ಶಾಸ್ತ್ರ ಹೇಳ್ತಾರೆ ಗೊತ್ತಾ, ಆತರ ಶಾಸ್ತ್ರ ಹೇಳೋದನ್ನ ತಿಳ್ಕೊಂಡ್ಬಿಡ್ತೀವಿ. ಅದರ ಶಾಸ್ತ್ರ ಹೇಳೋರು, ಕಣಿ ಹೇಳೋರು, ಶಕುನ ನೋಡೋದನ್ನೆಲ್ಲ ದೇವ್ರ ಅಸಹ್ಯ ಅಂತ ಅಂದ್ಬಿಟ್ಟು ದೇವ್ರು ಸೌಲಿನ ಒಂದು ಕಥೆಲ್ ನಾವು ಓದಿಲ್ವಾ? ಆತ್ಮ ಪಟ್ಟಲ್ಲಿ ಕೇಳಿದ್ರಲ್ವಾ? ಅಂತ ನೋಡೋಣ ಊರಲ್ಲೇ ಇಟ್ಕೊಂಬಿಡ ಅಂತ ದೇವ್ರು ಹೇಳಿರ್ಬೇಕಾರೆ ಅಂಥವ್ರನ್ನ ಪ್ರವಾದಿಗಳಾಗಿ ದೇವ್ರು ನೇಮಿಸ್ತಾರ? ಏನು ನಾಳೆ ಏನಾಗ್ತಾರೆ, ನಿನ್ಗೆ ಆಗ್ತಾರೆ ಅದರ ಅಂತಂದ್ಬಿಟ್ಟು ಊರಿಗೆ ಹೋಗಿ ಹೇಳ್ಕೊಂಬ ಅಂತಂದ್ಬಿಟ್ಟು ಹೇಳಿದ್ರು. ಇದು ಪ್ರವಾದನ? ಈ ಶಾಸ್ತ್ರ ಹೇಳೋದಂತ ರೀತಿನ ಪ್ರವಾದನೆ ಬೈಬಲ್ ಕೊಟ್ಟಿರೋದು. ಇವತ್ತೆಲ್ಲ ಏನೋ ನೋಡಿದ್ರೆ ಲೋಕದಲ್ಲಿ ಮಿಕ್ಸ್ ಆಗ್ಬಿಟ್ಟವ್ರಿ. ಇಸ್ರೇಲ್ ಅಲ್ಲಿ ಪ್ರವಾದನೆ ಹೇಳ್ತಾ ಇದ್ರು. ಯಾರ ಬಗ್ಗೆ ಹೇಳ್ತಾ ಇದ್ರು? ಒಬ್ಬೊಬ್ಬರ ಜೀವನದ ಬಗ್ಗೆ ಹೇಳ್ತಾ ಇದ್ರ? ಇಸ್ರೇಲ್ ರಾಜ್ಯದ ಬಗ್ಗೆ ಪ್ರವಾದಿಗಳು ಹೇಳ್ತಾ ಇದ್ರು. ಅದರ ಒಬ್ಬೊಬ್ಬ ವ್ಯಕ್ತಿಗಳ ಜೀವಿತದಲ್ಲಿ ಹಿಂಗ ಆಗ್ತಾರೆ ಅಂತ ಏನು ಹೇಳಿಲ್ಲ ರೀ. ಬೈಬಲ್ ಓದ್ರಿ ಅಂತೀನಿ ಅಲ್ವರ. ಇವತ್ತೇನ್ ಮಾಡ್ಬಿಟ್ರೆ ಅಂತಂದ್ರೆ, ನಮ್ಮ ಮನೆಗೆ ಏನೋ ಒಂದು ಸಾಲ ಆಗ್ಬಿಟ್ಟಿದೆ, ನೀವು ಪ್ರವಾದನೆ ಮಾಡಿ ಹೇಳಿ ನನಗೆ ಸಾಲ ಆಗ್ತಿರ್ತಾರೆ ಅಂತ. ನೀನು ಯಾವಾಗ ಕಷ್ಟಪಟ್ಟು ದುಡಿತಿ ಅವಾಗ ಸಿಗ್ತದೆ. ನೀನು ಯಾವಾಗ ದೇವ್ರ ನಂಬಿಕೆ ಇಟ್ಟು ಕಷ್ಟಪಟ್ಟು ನೀನು ಶ್ರಮೆ ಪಟ್ಟು ನೀನು ಮೋಸ ಮಾಡಿದ್ರೆ, ಅನ್ಯಾಯ ಮಾಡಿದ್ರೆ ನೀನು ದುಡಿತೀಯೋ, ಖಂಡಿತವಾಗ ಸಾಲ ಏನಾಗ್ತಾರೆ? ತೀರ್ತದೆ. ಅದರ ಮಾಡೋದೆಲ್ಲ ಮಾಡ್ಕೊಂಡ್ಬಿಟ್ಟು ಇನ್ನು ಸುಖಬೋಳ್ಗೆ ಹಾಕೊಂಡ್ಬಿಟ್ಟು ದೇವ್ರು ತೀರ್ಸ್ಬೇಕು ಅಂತಂದ್ರೆ, ಇದನ್ನ ದೇವತೆ ಕೇಳಬೇಕು ಅಂತಂದ್ರೆ ಎಲ್ಲೈತೆ ನಂಬಿಕೆ? ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ ವಾಕ್ಯದ ಪ್ರಕಾರ ಬಾಳವಾಗಿರ್ಬೇಕ್ರಿ. ಅದರ ಇವತ್ತು ಯೋಚನೆ ಮಾಡಿದ್ದೀನಿ, ಇವತ್ತು ಜನ ಕ್ರೈಸ್ತವರು ಇದ್ದಾರೆ, ಎಷ್ಟು ಜನ ಬೈಬಲ್ನ ಇಂಪಾರ್ಟೆನ್ಸ್ ಕೊಟ್ಟು ಬೈಬಲ್ನ ಓದಿ ಬೈಬಲ್ನಂತ ವಾಕ್ಯಗಳನ್ನ ಕೇಳಿ ಪಕ್ಕ ನಡ್ಕೊಳಕ್ಕೆ ಮನ್ಸು ಮಾಡ್ತಾರೆ? ಯಾರು ಇಲ್ಲ ರೀ. ಎಲ್ಲ ಎಂಜಾಯ್ ಲೈಫ್, ಸುಖವಾಗಬೇಕು. ಲೈಫಲ್ಲಿ ತೊಂದರೆ ಬಂದ್ಬಿಟ್ರೆ ಏಸು ಕುಸು ನಮ್ಮ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ಬಿಡ್ಬೇಕು. ಇಷ್ಟೇ ಗೊತ್ತಿರೋದು. ನೀನ್ ಏನಪ್ಪ ದೇವ್ರಿಗೆ ಮಾಡ್ತೀನಿ ಅಂದ್ರೆ, ಅದೇ ನಾನು ಕೊಡ್ತೀನಿಲ್ಲ ಆ ಥರ ಒಂದು ಮಗ ಏನು ಟಿಪ್ಸಾ? ಆ ಥರ ಒಂದು ಮಗ ಕೊಡೋದಕ್ಕೆ ನಾವು ಎಷ್ಟು ಕೊಡ್ಬೇಕು ದೇವ್ರಿಗೆ? ರೋಮಪುರದ 12 ಹೇಳ್ತಾರೆ, ನಿಮ್ಮ ದೇಹವನ್ನೇ ಸಜೀವಾಗಿ ನಾವು ಅರ್ಪಿಸಿ 100 ಕೊಡ್ಬೇಕ್ರಿ. ಅದಕ್ಕೆ ಯೇಸುಕು ಸಹ ವಿದ್ವೆ ಸ್ತ್ರೀನ ಅಪ್ರಿಷಿಯೇಟ್ ಮಾಡಿದ್ದು. ನೋಡ, ಈ ಸ್ತ್ರೀ ಮಾಡೋ ಬದುಕನ್ನೆಲ್ಲ ಕೊಟ್ಟರಂತೆ. ಇಲ್ಲಿ ಪ್ರವಾದಿ ಅವಾಗ ಏನ್ ಮಾಡದಂತೆ? ಸ್ವಂತ ಮಾತನ್ನು ಹೇಳಿದ್ರ? ಪ್ರವಾದಿಗಳಾದದ್ದರಿಂದ ಅದೇನಪ್ಪ ಮಾಡೋದ್ರೆ, ಸಹೋದರಗಳನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸೋದು. ಯಾವ ಮಾತುಗಳ? ಸ್ವಂತ ಮಾತುಗಳ? ಅವ್ರ ಮೇಲೆ ಚಾಡಿ ಮಾತುಗಳ? ಬೈಬಲ್ ಮಾತುಗಳರೇ. ದೇವರ ಒಂದು ಉತ್ಕೃಷ್ಟ ಅಂತ ವಾಗ್ದಾನಗಳನ್ನ ಹೇಳಿ ಹಿಂಗಿದೆ ಹಂಗಿದೆ ಅಂತೆಲ್ಲ ಏನ್ ಮಾಡ್ತಾರೆ? ಅದನ್ನ ಬಲಪಡಿಸ್ತಾರೆ. ನೋಡಿದ್ದೀನಿ. ಹಂಗಾರೆ ನಮ್ಗೆ ಹಿಂಸೆಗಳು ಬರ್ತಾರೆ, ಸಭೆಗಳು ಇಸ್ರೇಲಲ್ಲಿ ರೋಮನ್ಸ್ ಅಟ್ಯಾಕ್ ಮಾಡಕ್ ಬರ್ತಾರೆ, ನಾವೆಲ್ಲ ಹೆಂಗಿರ್ಬೇಕು? ನಾವು ದೃಢವಾಗಿರ್ಬೇಕು ಅಂತ ಈ ಒಂದು ಮಾತುಗಳಿಂದ ಏನ್ ಮಾಡಿದ್ರಂತೆ? ಬಲಪಡಿಸಿದ್ರು. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರಗಳೇ, ಏನ್ರಿ ಬೈಬಲ್ ಅಲ್ಲಿ ಸಾವಿರಾರು ಪ್ರವಾದನೆಗಳೈತೆ. ಎಜಿಕೇಲಲ್ಲಿ ಐತೆ, ಯೆರೆಮೀಯಲ್ ಐತೆ, ಯೆಶಾಯಲ್ ಐತೆ. ಇವೆಲ್ಲ ಪ್ರವಾದನೆಗಳಿಗೆ ಫಸ್ಟ್ ಆಫ್ ಆಲ್ ಅರ್ಥ ಗೊತ್ತಿಲ್ಲ. ಇದೆಲ್ಲ ಗೊತ್ತಿಲ್ದ್ರ ಸಪ್ರೇಟ್ ಆಗಿ ದೇವ್ರ ಇವ್ರ ಹತ್ರ ಬಂದ್ಬಿಟ್ಟು ಇನ್ನೊಂದು ಪ್ರವಾದನೆ ಮಾಡ್ಬೇಕು ಅಂತ ಹೇಳೋದಾಗುತ್ತೆ. ಅಯ್ಯೋ, ದೇವ್ರು ಅಮೆರಿಕನ್ ಆಯ್ಕೆ ಮಾಡ್ಕೊಂಡ್ಬಿಟ್ಟವ್ರೆ, ಅಮೆರಿಕ ಇಸ್ ಅ ವೆರಿ ಚೂಸ್ ದ ನೇಷನ್, ದೇವ್ರ ಹತ್ರ ಕಿವಿಲಿ ಬಂದು ಹೇಳಿದ್ರು. ಇವೆಲ್ಲ ಬಂದ್ಬಿಟ್ಟು ಏನ್ರಿ ಬೈಬಲ್ ಇರ್ಬೇಕಲ್ವಾ? ದೇವ್ರು ಇವಾಗ ನಿಮ್ಗೆ ಏನೋ ಸ್ಪೆಷಲ್ ಆಗಿ ಹೇಳ್ತಾರೆ ಅಂದ್ರೆ ಆಡಿ ದೇವ್ರು ಏನ್ ಮಾಡಿರ್ಬೇಕು? ಎಷ್ಟೋ ಸಾವಿರ ವರ್ಷ ಮುಂಚೆ ಪ್ರವಾದಿಗಳ ಮುಖಾಂತರ ಹೇಳಿರ್ಬೇಕಲ್ಲ. ಹೇಳೋರ ಪ್ರವಾದಿಗಳ ಲಾಸ್ಟ್ ಯಾರು ಅಂತ ನೋಡಿರ್ತೀನಿ. ಮ್ಯಾಥ್ಯೂ 11:13 ಗೌತಮ್ ಬದರ್ ಓದಿ. ಪ್ರವಾದಿಗಳೆಲ್ಲರೂ ಧರ್ಮಶಾಸ್ತ್ರವು ಪ್ರವಾದಿಸುವುದು ಯೋಹಾನನ ತನಕ ಇತ್ತು. ನೋಡ್ರ, ಅಷ್ಟೇ ರೀ. ಎಲ್ಲರೂ ಎಲ್ಲಿವರೆಗೂ ಪ್ರಾಫಸಿ ಮಾಡಿರೋದು ಅಂಟಿಲ್ ಜಾನ್ ದ ಬ್ಯಾಪ್ಟಿಸ್ಟ್. ಜಾನ್ ದ ಬ್ಯಾಪ್ಟಿಸ್ಟ್ ನಂತರ ಈ ಟ್ರೆಂಡೇ ಚೇಂಜು. ಏನ್ ಟ್ರೆಂಡು? ಇದು ಮುಂದಕ್ಕೆ ಬರೋ ಜೀವನದಲ್ಲಿ ಏನಾಗ್ತದೆ ಅಂತ ಹೇಳ್ತಾರೆ ಗೊತ್ತಾ? ಈ ಟ್ರೆಂಡೇ ಚೇಂಜ್ ರೀ ಅಲ್ದ್ರ. ಅದಕ್ಕೆ ಯೋಹಾನನ ತನಕ ಮಾತ್ರ ಯಾಕಂದ್ರೆ ಯೇಸು ಕ್ರಿಸ್ತು ಬರೋವರೆಗೂ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆ ಹೇಳೋಂಥದ್ದು ಅವಶ್ಯಕತೆ ಇತ್ತು. ಅಲ್ಲಿವರೆಗೂ ಇತ್ತು. ಇದಾಗಿ ನೆಕ್ಸ್ಟ್ ಟೈಮ್ ಪ್ರವಾದನೆ
ಏನ್ ಗೊತ್ತಾ ಪ್ರವಾದನೆ? ಪ್ರಕಟಣೆ 19:10 ಓದ್ರಿ. ಓದಿ ಬುದ್ಧ ಗೌತಮ್ ಬುದ್ಧರ್. ರೆವಲ್ಯೂಷನ್ 19:10. ಹಾಗಾದ್ರೆ ಆಗ ನಾನು ಅವನಿಗೆ ನಮಸ್ಕಾರ ಮಾಡಬೇಕೆಂದು ಅವನ ಪಾದಗಳ ಮುಂದೆ ಬೀಳಲು ಅವನು, ಮಾಡಬೇಡ, ನೋಡು, ನಾನು ನಿನಗೂ ಯೇಸುವಿನ ವಿಷಯವಾದ ಸಾಕ್ಷಿಯನ್ನು ಹೇಳಿರುವ ನಿನ್ನ ಸಹೋದರರಿಗೂ ಜೊತೆಯ ದಾಸನಾಗಿದ್ದೇನೆ. ದೇವರಿಗೆ ನಮಸ್ಕಾರ ಮಾಡು ಅಂದನು. ಯೇಸುವಿನ ವಿಷಯವಾದ ಸಾಕ್ಷಿಯು ಪ್ರವಾದನೆಯ ಆತ್ಮವೇ. ನೋಡ್ರ ಏನಂತೆ ಪ್ರವಾದನೆ ಆತ್ಮ ಅಂತಂದ್ರೆ? ಪ್ರವಾದಿ ಅಂದ್ರೇನು? ಪ್ರವಾದನೆ ಆತ್ಮ ಏನಪ್ಪ? ಸ್ಪಿರಿಟ್ ಅನ್ ಏನ್ರಿ? ಪ್ರಾಫಸಿನ್ ಏನ್ರಿ? ಕ್ರಿಸ್ತ ಯೇಸುವಿನ ಬಗ್ಗೆ ಹೇಳಂತ ಪ್ರಾಫಸಿ. ನಮ್ಮ ಬಗ್ಗೆ, ಪಕ್ಕದ ಮನೆಯವ್ರ ಬಗ್ಗೆ ಇದ ಪ್ರಾಫಸಿ. ಕ್ರಿಸ್ತ ಯೇಸುವಿನ ಬಗ್ಗೆ ಏನಿದೆ ಪ್ರವಾದನೆಗಳು ಐತಲ್ಲ, ಎಷ್ಟು ಪ್ರವಾದನೆಗಳು. ಕ್ರಿಸ್ತನ 1000 ವರ್ಷದವರೆಗೂ ಪ್ರವಾದನೆ ಇದೆ ರೀ ಬೈಬಲ್ನಲ್ಲಿ. ಇದು ನಂಬ್ತೀರಾ? ಇದಕ್ಕಿಂತ ಪ್ರಾಫಸಿ ಬೇಕಾ ಅಲ್ವರ ಏನ್ರಿ? ಈ ಪ್ರವಾದನೆಗಳ ಮೇಲೆ ಇರ್ಬೇಕು ನಮ್ಮ ನಂಬಿಕೆ ಇರಬೇಕು. ಯೇಸು ಕ್ರಿಸ್ತನ ಬಗ್ಗೆ. ಅದಕ್ಕೆ ಅಪೊಸ್ತಲ ಕೃತ್ಯಗಳು ನೋಡಿದ್ ನಾವೇ ನೋಡಿದ್ರು, ಆ ಪ್ರವಾದಿಗಳಿದ್ದು ಏನ್ ಮಾಡಿದ್ರು? ಅನೇಕ ಮಾತುಗಳಿಂದ ದೃಢಪಡಿಸಿದ್ರು, ಬಲಪಡಿಸಿದ್ರು. ಯಾವ ಮಾತು? ಯೇಸು ಕ್ರಿಸ್ತನ ಬಗ್ಗೆ ಹೇಳೋ ಪ್ರವಾದನೆ ಮಾಡಿದ್ರಿ ಅಲ್ವರ. ಅಲ್ಲಿ ಮೋಸೆ, ಆರೋನ್ ಏನ್ ಪ್ರವಾದಿಸಿದ್ರು? ದೇವ್ರ ಬಗ್ಗೆ ಹೇಳಿದ್ದು ಅಲ್ವರ ಏನ್ರಿ? ಪ್ರತ್ಯೇಕವಾಗಿ ಅವ್ರವ್ರ ಬಗ್ಗೆ ಹೇಳ್ಕೊಂಡ ಪರ್ಸನಲ್ ಆಗಿ ಮ್ಯಾಟರ್ಗಳನ್ನ ಅದರ. ಆಮೇಲೆ ನೆಕ್ಸ್ಟ್ ದರ್ಶನಗಳು ಅದರ. ಎಲ್ಲರಿಗೂ ಏನು ದರ್ಶನ? ಅಯ್ಯೋ ನಾನು ಮಲ್ಕೊಂಡಿದ್ದೆ, ಧ್ಯಾನ ಪರವಶನಾಗ್ಬಿಟ್ಟೆ, ಒಂದು ದರ್ಶನ ನೋಡಿದೆ, ಒಂದು ತೋಟ ನೋಡಿದೆ, ಒಂದು ಕಟ್ಟಿಗೆ ಇತ್ತು, ಅದ್ರಲ್ಲಿ 10 ಕಟ್ಟಿಗೆ ಇತ್ತು, ಇನ್ನೂ ಒಂದು ಕೊಟ್ಟಿಗೆ ಇತ್ತು, ಅದರ ಹಿಂಗಿತ್ತು ಹಂಗಿತ್ತು. ಎಲ್ಲಾ ಏನ್ರಿ ದರ್ಶನಗಳು ಅಂತ. ಇವ್ರ ಮನ್ಸಿಗೆ ಬಂದಿರೋ ಕನ್ಸುಗಳೆಲ್ಲ ಏನ್ರಿ ದರ್ಶನ ಅಂತೆ ಅಲ್ವರ. ಯಾಕೆ ಅಂತಂದ್ರೆ ಏನ್ರಿ? ಇಲ್ಲ ಅವ್ರು ಮಾತಾಡ್ಬಿಡ್ತಾರೆ. ಬ್ರದರ್ ಬೈಬಲಲ್ಲಿ ಕೊಟ್ಟರೆ ಬ್ರದರ್ ನಮಗೂ ದರ್ಶನ ದೇವ್ರು ನೋಡಿಸ್ತಾರೆ ಅಂತ. ಯಾವ್ದು ವಾಕ್ಯ ಓದೋಣ? ಯೋವೆಲ್ 2ನೇ ಅಧ್ಯಾಯ 28 ಮತ್ತೆ 29ನೇ ವಾಕ್ಯ ಓದೋಣ. ದಯವಿಟ್ಟು ಆನಂದ್ ಬ್ರದರ್ ಓದ್ತೀರಾ? ಜೋಯಲ್ 2nd chapter 28 and 29. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವು ಸುರಿಸುವೆನು. ನೋಡ್ರ ಏನ್ ಹೇಳ್ತಾರೆ ಬ್ರದರ್? ನೋಡಿ ಸಖತ್ತ ಕೊಟ್ಟಿದೆ, ಕ್ಲಿಯರ್ ಆಗಿ ಕೊಟ್ಟಿದೆ. ಏನ್ರು? ಎಲ್ಲಾ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ಸುರಿಸುವೇನೋ. ಆವಾಗ ನಿಮ್ಮಂತ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರು ಕನಸುಗಳನ್ನ ಬಿಡುವುದು. ನಿಮ್ ಯೌವನಸ್ಥರಿಗೆ ದಿವ್ಯ ದರ್ಶನ ಆಗ್ತಾರೆ. ಅದೇ ಬದ ನೆರವೇರ್ತಾ ಇರೋದು ಇವಾಗ. ಅದಕ್ಕೆ ನೋಡ್ಬೇಕಾದ್ರೆ ದೇವ್ರ ಪವಿತ್ರಾತ್ಮ ಬಂದ್ಮೇಲೆ ಎಲ್ಲಾ ದಿವ್ಯ ದರ್ಶನ ನೋಡ್ತಾರೆ, ಎಲ್ಲಾರು ಪ್ರವಾದಿಸ್ಬಿಡ್ತಾರೆ ಅಂತ ಅನ್ಬಿಟ್ಟು ಅದರ. ಸರಿಪ್ಪ, ಇವಾಗ ಈ ವಾಕ್ಯನ ಏನ್ರಿ ಸ್ವಲ್ಪ ಅರ್ಥ ಮಾಡ್ಕೊಬೇಕು. ಸುಮ್ಮನೆ ಓದ್ಬಿಟ್ಟು ಹಂಗೇ ತಗೊಂಬಿಡೋದಲ್ಲ. ಗಮನಿಸಿ ಇನ್ನೊಂದ್ಸತಿ ಬ್ರದರ್, ಇನ್ನೊಂದ್ಸತಿ ದಯವಿಟ್ಟು ಓದಿ, ಎಲ್ಲ ಗಮನಿಸಿ. ಬೈಬಲ್ನಲ್ಲಿ ಬ್ರದರ್ ಓದ್ಬೇಕಾದ್ರೆ ಬೈಬಲ್ ತೆಗೆದಿ ಬೈಬಲಲ್ಲಿ ಗಮನಿಸಿ. ಓದಿ ಏನ್ ಹೇಳ್ತಾರೆ ನೋಡೋಣ. ತರುವಾಯ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ರೈಟ್. ಏನ್ ಹೇಳ್ತಾರೆ? ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೇನು. ಏನ್ ಹೇಳ್ತಾರೆ? ಎಲ್ಲಾ ಮನುಷ್ಯರ ಮೇಲೆ ಏನ್ ಮಾಡ್ತಾರೆ? ದೇವರು ತನ್ನ ಆತ್ಮವನ್ನು ಸುರಿಸ್ತಾರಂತೆ. ಓಕೆನಾ? ಆವಾಗ ಏನ್ ಮಾಡೋದು? ನಿಮ್ಮಲ್ಲಿರುವಂತ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಹಿರಿಯರು ಕನಸುಗಳನ್ನು ಬೀಳುವವು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳು ಆಗುವುದು. ಅದರ ನೆಕ್ಸ್ಟ್ ಆಮೇಲೆ ಬದ ಕಂಟಿನ್ಯೂ ಮಾಡಿ ನನಗೆ. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಇದಾದ ಮೇಲೆ ಏನ್ರಿ? ಏನ್ ಹೇಳ್ತಾರಲ್ಲಿ? ನನ್ನ ದಾಸ ದಾಸಿಯರ ಮೇಲೆ ಕೂಡ ಏನ್ ಮಾಡ್ತೀನಿ? ನನ್ನ ಆತ್ಮವನ್ನು ಸುರಿಸುವೇನು ಅಂತ ಹೇಳ್ತಾರೆ ಅಲ್ವರ. ಯೋಚನೆ ಮಾಡ್ರಿ, ಇಲ್ಲಿ 2 ಹೇಳ್ತಾರೆ. ಎಲ್ಲಾರ ಮೇಲೂ ತನ್ನ ಆತ್ಮವನ್ನು ಸುರಿಸ್ತೀನಿ ಅಂತ ಹೇಳ್ತಾರೆ. ತನ್ನ ದಾಸ ದಾಸಿಯರ ಮೇಲೆ ಕೂಡ ಆತ್ಮವನ್ನು ಸುರಿಸ್ತೀನಿ ಅಂತ ಹೇಳ್ತಾರೆ. ಇವಾಗ ನೀವ್ ಹೇಳ್ರಿ, ಲೋಕದಲ್ಲಿರೋಂಥ ಎಲ್ಲಾ ಮನುಷ್ಯರ ಮೇಲೆ ದೇವರ ಪವಿತ್ರ ಆತ್ಮ ಇವತ್ತೈತಾ? ಲೋಕದಲ್ಲಿರೋಂಥ ಎಲ್ಲಾ ಮನುಷ್ಯರ ಮೇಲೆ ದೇವರ ಪವಿತ್ರ ಆತ್ಮ ಇವತ್ತಿದೆಯಾ? ಇದೆ. ಇಲ್ಲ ಇಲ್ಲ ಇದೆ. ಯಾರು ಹೇಳ್ತಾರೆ ಇದೆ ಅಂತ? ಯಾರು ಹೇಳ್ತಾರೆ ಇಲ್ಲ ಅಂತ? ಇದೆ ಬ್ರದರ್, ಎಲ್ಲರಿಗೂ ಕೊಡಲ್ಪಟ್ಟಿಲ್ಲ. ವಾಕ್ಯದಲ್ಲೇ ಇದೆಯಲ್ಲ ಬ್ರದರ್. ಮಣ್ಣಿನ ಇದರಲ್ಲೇ ಇದೆ ದೇವರ ಇದು ಅಂತ. ಓಕೆ. ಮಣ್ಣಿನ ಮಡಿಕೆಯಲ್ಲಿ ದೇವರ ಪವಿತ್ರ ಆತ್ಮ ಇಟ್ಟಾರೆ ಅಂತ ಇದೆ. ವೆರಿ ಗುಡ್. ಅಲ್ವರ ಲೋಕದಲ್ಲಿರೋಂಥ ಪ್ರತಿಯೊಬ್ಬ ಮನುಷ್ಯರ ಮೇಲೆ ಇಲ್ಲ ಹೇಳ್ತಾರೆ ಎಲ್ಲಾ ಒಂದು
ಏನ್ರಿ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೀನಿ ಅಂತ ಹೇಳ್ತಾರೆ. ಎಲ್ಲಾ ಮನುಷ್ಯರ ಮೇಲೆ ಇವತ್ತು ದೇವರ ಪವಿತ್ರಾತ್ಮ ಐತಾ? ಎಲ್ಲರ ಮೇಲೆ ಇಲ್ಲ ಬ್ರದರ್. ಡಿ ಕೆ ಶಿವಕುಮಾರ್ ಮೇಲೆ, ಯಡಿಯೂರಪ್ಪ ಮೇಲೆ, ನರೇಂದ್ರ ಮೋದಿ ಮೇಲೆ, ಅದರ ಅಂಬಾನಿ ಮೇಲೆ, ಎಲ್ಲರ ಮೇಲೆ ಪವಿತ್ರಾತ್ಮ ಐತಾ? ಇಲ್ಲ ಬ್ರದರ್. ಆ ಹಾಗಾದ್ರೆ ಎಲ್ಲರ ಮೇಲೆ ಐತಾ ಅಂತ ಕೇಳಿದ್ರೆ ಎಲ್ಲರ ಮೇಲೆ ಏನಾಗಿಲ್ಲ, ಏನಾಗಿಲ್ಲ, ಇಲ್ಲ ಬ್ರದರ್. ಇನ್ನ ಸುರಿಸಲ್ಪಟ್ಟಿಲ್ಲ. ಸುರಿಸಲ್ಪಟ್ಟಿಲ್ಲ. ಅಂದ್ರೆ ಯಾರ ಮೇಲೆ ಮಾತ್ರ ಸುರಿಸಿದ್ದಾರೆ ಅಂತಂದ್ರೆ ದಾಸ ದಾಸಿಯರುಗಳ ಮೇಲೆ ಮಾತ್ರ ಸುರಿಸಿರೋದು ನೋಡ್ರಿ. ಹಾಗಾದ್ರೆ ಈ ವಾಕ್ಯನ ಹೆಂಗ್ ಅರ್ಥ ಮಾಡ್ಕೊಬೇಕಂದ್ರೆ ಅಪ್ಸೈಡ್ ಡೌನ್. ಫಸ್ಟು ಇವಾಗ ದೇವರು ತನ್ನ ಆತ್ಮವನ್ನು ದಾಸ ದಾಸಿಯರ ಮೇಲೆ ಮಾತ್ರ ಸುರಿಸೋದಂತೀರಿ. ಆದ್ರೆ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಬಂದಿದ್ಮೇಲೆ ಎಲ್ಲಾರು ಸತ್ತವ್ರನ್ನ ಜೀವಂತವಾಗಿ ಪುನರ್ತನ ಮಾಡಿದ್ಮೇಲೆ ಅವಾಗ ಪ್ರತಿಯೊಬ್ಬ ಮನುಷ್ಯರ ಮೇಲೆ ತನ್ನ ಆತ್ಮವನ್ನು ದೇವರು ಸುರಿಸ್ತಾರೆ. ಅದು ಇನ್ನ ನೆರವೇರ್ಲಿಲ್ಲ. ಇವಾಗ ಏನ್ ನೆರವೇರಿದೆ? ದಾಸ ದಾಸಿಯರುಗಳ ಮೇಲೆ ಮಾತ್ರ ಹಾಕಿರೋದೇನ ಇದು ನೆರವೇರಿದೆ. ಸರಿ, ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಅಂದ್ರೆ ಎಸ್, ಪ್ರೂಫ್ ಇದೆ. ಎಲ್ಲಪ್ಪ ಇದೆ ಅಂದ್ರೆ ಗಿಡಿಯೋನ್ ಬಂದ ಒಂದು ಕಥೆಯಲ್ಲಿ ನಾವು ಓದ್ದ ಅಂತಂದ್ರೆ ಗಿಡಿಯೋನ್ನ ದೇವ್ರು ಆಯ್ಕೆ ಮಾಡ್ತಾರೆ. ಹೋಗಪ್ಪ ನೀನ್ ಮಿದಿಯಾನ್ ದೇಶ ಮೇಲೆ ಯುದ್ಧಕ್ಕೆ ಹೋಗು ಅಂತ ಹೇಳ್ತಾರೆ. ಅವಾಗ ಗಿಡಿಯೋನ್ ಹೇಳ್ತಾರೆ, ಆಯ್ತು ದೇವ್ರೆ ನಾನು ಹೋಗ್ತೀನಿ ಯುದ್ಧಕ್ಕೆ, ಪರವಾಗಿಲ್ಲ, ಆದ್ರೆ ನೀನ್ ನನ್ನ ಆಯ್ಕೆ ಮಾಡ್ಕೊಂಡಿದ್ಯ ಅಂತ ನಾನು ಹೆಂಗ್ ಕಂಡಿಡ್ಕೊಂಡ್ಲಿ ದೇವ್ರೆ ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ಸರಿಯಪ್ಪ ಅದಕ್ಕೆ ನಾನು ಸೂಚನೆ ಕೊಡ್ತೀನಿ, ನೀ ಏನ್ ಬೇಕು ಕೇಳು, ನಾನು ಸೂಚನೆ ಕೊಡ್ತೀನಿ ಹೇಳ್ತಾರೆ. ಆಯ್ತು ದೇವ್ರೆ ನಂಗೆ ಒಂದು ಕೆಲಸ ಮಾಡು, ನೀನ್ ನನ್ನ ಆಯ್ಕೆ ಮಾಡಿದ್ಯಾ ಅಂದ್ಬಿಟ್ಟು ಏನಪ್ಪ ಒಂದು ಸೂಚನೆ ಕೊಡೋದು, ನಾನು ಒಂದೇ ಸ್ಪಂಜಿನ ಇಡ್ತೀನಿ, ಹುಲ್ಲು ಅಂದ್ರೆ ಈ ಒಂದು ಹುಲ್ಲಿದೆ ಗೊತ್ತಾ, ಹುಲ್ಲಿ ಅಂತಾರೆ ಅದರ, ಇದನ್ನ ಏನ್ ಮಾಡ್ತೀನಿ ನಾನು ಇಡ್ತೀನಿ, ದಯವಿಟ್ಟು ನೀನ್ ಏನ್ ಮಾಡೋ, ನೀನು ಹಿಮದಿಂದ ಹುಲ್ನ ತೊಯ್ಸು ಅಂತ ಹೇಳ್ತಾರೆ. ನೆಲ ಎಲ್ಲ ಒಣಗಿರ್ಲಿ, ಅರೆ ಆ ಹಿಮ ಏನಾಗ್ಲಿ ಬರೀ ಹುಲ್ ಮೇಲೆ ಮಾತ್ರ ಬಿದ್ದಿರ್ಲಿ ಅಂತ ಹೇಳ್ತಾರೆ. ದೇವ್ರು ಆಯ್ತಪ್ಪ ಹಂಗೆ ಆಗ್ಲಿ ಅಂತ ಹೇಳ್ತಾರೆ. ಹಾಗೆ ಆಗ್ತಾರೆ ನೋಡ್ರಿ. ನೀವು ಓದೋಣ ವಾಕ್ಯ ಎಲ್ಲಿ ಅಂದ್ರೆ ನ್ಯಾಯಸ್ಥಾಪಕರು 6ನೇ ಅಧ್ಯಾಯ 37-40. ಗೌತಮ್ ಬದರ್ ಓದ್ತೀರಾ? ಇಗೋ, ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆ ಎಂದು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಹೇಳ್ತಾರೆ ಬರೀ ಆ ಒಂದು ಸ್ಪಂಜ್ ಮಾತ್ರ ಏನಾಗಿರ್ಬೇಕಂತೆ, ಹಿಮದಿಂದ ತೊಯಿಸಲ್ಪಟ್ಟಿರ್ಬೇಕು, ನೆಲ ಒಣಗಿರ್ಬೇಕು. ಆಯ್ತಾ? ಇದು ಹಿಂಗೆ ಆಗ್ತದೆ ನೋಡಿದ್ದೀನಿ. ನೆಕ್ಸ್ಟ್ ಏನ್ ಮಾಡ್ತಾರೆ, ಇದಾಗಿದ್ಮೇಲೆ ನೆಕ್ಸ್ಟ್ ದಿನ ಕೇಳ್ತಾರೆ, ದೇವ್ರೆ ಇನ್ನೊಂದ್ಸರಿ ಕೇಳ್ತೀನಿ, ಬೇಜಾರ್ ಮಾಡ್ಕೊಂಬೇಡ, ಇದು ಸುಲಭ ಅಂದ್ರೆ ಬರೀ ಏನ್ತಾರೆ ಹಿಮ ಬರೀ ಸ್ಪಂಜ್ ಮೇಲೆ ಬಿಡೋದು, ಇವಾಗ ನಾ ಉಲ್ಟಾ ಕೇಳ್ತೀನಿ. ಏನಪ್ಪ ಅದು ಅಂತಾರೆ, ಸ್ಪಂಜ್ ಬಿಟ್ಟು ನೆಲ ಎಲ್ಲ ತೊಯ್ಸಲ್ಪಡ್ಲಿ, ಏನ್ರಿ ಆ ಸ್ಪಂಜ್ ಮಾತ್ರ ಡ್ರೈ ಆಗಿರ್ಲಿ ಅಂತ ಹೇಳ್ತಾರೆ. ದೇವ್ರು ಹಾಗೇ ಮಾಡ್ತಾರೆ ಅಂತ ನೋಡಿ. ಕಂಟಿನ್ಯೂ ಮಾಡಿಬೋದು ನಂಗೆ. ಹಾಗೇ ಆಯ್ತು. ಅವನು ಮರು ದಿವಸ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು 1 ಬಟ್ಟಲು ತುಂಬಾ ಆಯ್ತು. ಅವನು ತಿರುಗಿ ದೇವರಿಗೆ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತನಾಡುತ್ತೇನೆ, ಇನ್ನು ಒಂದೇ ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆಲ್ಲ ಹನಿ ಬಿದ್ದಿರಲಿ ಅಂದನು. ನೋಡ್ರ, ರಾತ್ರಿ ದೇವರು ಹನಿ ಬಿದ್ದಿರಲಿ ಅಂತ ಹೇಳ್ತಾರೆ. ಆಮೇಲೆ ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು. ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆಲ್ಲ ಹನಿ ಬಿದ್ದಿತ್ತು. ಏನಿದು ಹನಿ? ಮಂಜು ಅಂದ್ರೆ ಏನು? ಕೀರ್ತನೆ 133ನೇ ಅಧ್ಯಾಯಲ್ಲಿ ಬರ್ತಾರೆ ಅಲ್ಲರ. ಏನ್ರಿ ಮಂಜು ಅಂತಂದ್ರೆ ದೇವರ ಪವಿತ್ರಾತ್ಮಕ್ಕೆ ಹೋಲಿಕೆ ಮಾಡಿ ಮಾತಾಡ್ತಾರೆ. ದೇವರ ಪವಿತ್ರಾತ್ಮ ಇವಾಗ ಯಾರ ಮೇಲೆ ಮಾತ್ರ ಕೊಟ್ಟಿರೋದು? ದೇವ್ರ ಮಕ್ಳು ಸಭೆ ಮೇಲೆ ಮಾತ್ರ ಕೊಟ್ಟಿರೋದ್ರಿ. ಅದರ ಪವಿತ್ರಾತ್ಮ ಇದ್ರೆ ಏನಾಗ್ತದೆ, ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತೀನಿ. ಪವಿತ್ರಾತ್ಮ ಇದೆ, ಫಸ್ಟ್ ಸತ್ಯ ಬರ್ತದೆ. ಸತ್ಯ ಮೇನು. ಅದರ ಹೇಗಿಡೋದು, ಕುಣಾಡೋದು ಇವೆಲ್ಲ ಅಲ್ವೇ ಅಲ್ಲ ರೀ. ಫಸ್ಟ್ ಅಂದ್ರೆ ಮಕ್ಳಿಗೆ ಸತ್ಯ ಬರೋದು. ಇದನ್ನ ದೇವ್ರ ಸತ್ಯವಾದ ಸತ್ಯ ಸಭೆಗೆ ಮಾತ್ರ ಏನ್ ಮಾಡೋ ದೇವ್ರು ಕೊಟ್ಟಿರೋದು ಪವಿತ್ರಾತ್ಮ. ಅದರ ಲೋಕ ಜನ ಕೊಟ್ಟವ್ರ ಇಲ್ಲ, ಲೋಕ ಜನ ನೆಲ ಎಲ್ಲ ಫುಲ್ ಡ್ರೈ ಆಗಿದೆ. ಆದ್ರೆ ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಸಭೆ ಇರ್ತದ, ಸಭೆ ಎತ್ತಲ್ಪಟ್ಟಿರ್ತದೆ. ಅವಾಗ ಸಭೆ ಎಲ್ಲ ಭೂಮಿ ಮೇಲೆ ಅದು ಡ್ರೈ ಆಗಿರ್ತಾರೆ. ಅದಕ್ಕೆ ಮೇಲೆ ಪವಿತ್ರಾತ್ಮ ಇನ್ನೊಂದ್ಸರಿ ಕೊಡ್ಬೇಕಂತ ಅವಶ್ಯಕತೆ ಇಲ್ಲ. ಆದ್ರೆ ನೆಲ ಎಲ್ಲ ಡ್ರೈ ಆಗಿತ್ತಲ್ಲ, ಅವ್ರಿಗೆ ಪವಿತ್ರಾತ್ಮ ದೇವ್ರು ಕೊಡ್ತಾರೆ ಯಾವಾಗ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ. ಅದರಿಂದ ಇಡೀ ಲೋಕಕ್ಕೆ ಪವಿತ್ರಾತ್ಮ ಎಲ್ಲ ಕೊಟ್ಟಿಲ್ಲ. ಇದು ದೇವ್ರ ರಾಜ್ಯದಲ್ಲಿ ಪವಿತ್ರಾತ್ಮ ಕೊಟ್ಟಾಗ ನೆರವೇರುವಂತ ವಾಕ್ಯ. ಈ ವಾಕ್ಯ ತಗೊಂಡು ಇವಾಗ ಅಪ್ಲೈ ಮಾಡ್ಬಿಟ್ಟು, ಓ ದೇವ್ರು ನಮಗೆ ಪವಿತ್ರಾತ್ಮ ಕೊಟ್ಬಿಡ್ತಾರೆ, ದೇವ್ರು ನಮಗೆ ದಿವ್ಯ ರಸ ಕೊಟ್ಬಿಡ್ತಾರೆ ಅಂತಂದ್ರೆ ಇದೆಲ್ಲ ಸತ್ಯಕ್ಕೆ ಅನುಗುಣವಾದದ್ದಲ್ಲ. ಅಲ್ರ ದರ್ಶನಗಳು ಬೈಬಲಲ್ಲಿ ಎಷ್ಟೋ ಇದೆ ರೀ. ಅದರ ಇವಿಗೆ ದರ್ಶನಗಳಿಗೆ ಅರ್ಥ ಗೊತ್ತಿಲ್ದ್ರ ದೇವ್ರ ನಮಗೆ ಸ್ಪೆಷಲ್ ಆಗಿ ಇನ್ನೊಂದು ದರ್ಶನ ಬೇರೆ ಕೊಡ್ತಾರ, ಸ್ಪೆಷಲ್ ಆಗಿ ಇನ್ನೊಂದು ಸಪರೇಟ್ ಆಗಿ ನಮಗೆ. ಹಂಗಾರೆ ಆಡಿ ಕೊಟ್ಟ ದರ್ಶನಗಳಿಗೆ ಅರ್ಥ ಹೇಳೋದು ಯಾರಂಗಾರೆ ಅಲ್ವರ? ಈ ಅರ್ಥಗಳನ್ನ ನಾವೇನ್ ಮಾಡ್ಬೇಕು?
ಓದಿ ದೇವತೆ ಕೇಳ್ಕೊಂಡ್ ಪಡ್ಕೊಬೇಕು, ಅದನ್ನ ನಿಮ್ಗೆ ಸತ್ಯಾರ್ಥಗಳನ್ನ ಮತ್ತೊಬ್ರಿಗೆ ಹೇಳ್ಬೇಕು ಅರ್ಥ ಆಗತ್ತರ. ಇದನ್ನೆಲ್ಲ ಬಿಟ್ಬಿಟ್ಟು ದೇವ್ರು ನನಗೆ ಒಂದು ಸ್ಪೆಷಲ್ ಆಗಿ ಕೊಡ್ಲಿ ಅಂತೆ. ಯಾಕಪ್ಪ, ದೇವ್ರು ಇಡೀ ಜಗತ್ ಬಗ್ಗೆನೇ 1000 ವರ್ಷದವರೆಗೂ ಪ್ರವಾದ ಮಾಡಿಬಿಟ್ಟವ್ರೆ. ಇದನ್ನ ಸಾಲ್ದಿರ ನಿಮಗ್ ಬಗ್ಗೆ ಸಪ್ರೇಟಾಗಿ, ನಿಮ್ಗೆ ಒಂದು ಸಪ್ರೇಟಾಗಿ, ನಿನಗೆ ಬೇರೆ ಸಪ್ರೇಟಾಗಿ ಹೇಳ್ಬೇಕಾ? ಇನ್ನೇನು ಬೇಕು? ಇಡೀ ಜಗತ್ತನ್ನೇ ಲೋಕವನ್ನು ಎಷ್ಟೋ ಪ್ರೀತಿ ಮಾಡ್ತಾನೆ, ಮಗನ್ನೇ ಕೊಟ್ಟಿರೋ ದೇವ್ರು, ಇನ್ನೇನಪ್ಪ ನಿಮ್ಗೆ ಸಪ್ರೇಟಾಗಿ ಪ್ರವಾದಿಸ್ಬೇಕು? ಹೇಳ್ರಿ. ಯಾರು ಕೈ ಬಿಟ್ರು ನಿಮ್ ಕೈ ಬಿಡೋದಿಲ್ಲ. ನಿನ್ ತಲೆ ಒಂದೊಂದು ಕೂದಲು ಕೂಡ ಎಣಿಸಲ್ಪಟ್ಟಿದೆ. ಆಕಾಶದ ಒಂದು ಪಕ್ಷಿ ನನ್ನ ಆಜ್ಞೆ ಇಲ್ದ್ರೆ ಬಿಡಲ್ಲ, ಅದಕ್ಕಿಂತಾನೇ ಬೆಟ್ರು ಅಂತ ಇಷ್ಟೆಲ್ಲ ಹೇಳಿದ್ಮೇಲೆ, ಇಲ್ಲ ದೇವ್ರೆ ನನಗೆ ಸಪ್ರೇಟಾಗಿ ಹೇಳು ಅಂದ್ರೆ ಏನರ್ಥ? ಹೆಂಗಾಯ್ತು ಗೊತ್ತಾ ಕತೆ? ಇದು ಹೇಳ್ತೀನಿ ಕೇಳ್ರಿ, ಒಂದು ಕತೆ ಹೇಳ್ತೀನಿ ಕೇಳ್ರಿ. ಒಂದು ಊರಲ್ಲಿ ಏನ್ರಿ ಎಲ್ಲಾ ತರ ಜನಗಳು ವಾಸ ಮಾಡ್ತದೆ, ಎಲ್ಲಾ ಜಾತಿ ಜನಗಳು ವಾಸ ಮಾಡ್ತದೆ. ಸಖತ್ತಾಗಿ ಫ್ಲಡ್ ಬಂದ್ಬಿಡ್ತೀರಿ, ಭಯಂಕರ ಫ್ಲಡ್. ಏನ್ರಿ ನೀರು ಕೊಚ್ಕೊಂಡು ಹೋಗ್ತಾ ಐತೆ, ಏನ್ರಿ ಎಲ್ಲಾ ಮನೆಗಳೆಲ್ಲ ನೀರು ತುಂಬ್ಕೊಂಡ್ಬಿಡ್ತು, ನೀರು ಏರ್ಬಿಡ್ತು. ಅಂದ್ರೆ ಎಲ್ಲರೂ ತಪ್ಪಿಸ್ಕೊಬೇಕು. ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಎದ್ದಿ ದೊಡ್ಡದಾಗೆ ಎಲ್ಲೆಲ್ಲಿ ಎತ್ತರವಾಗಿರೋಂಥ ಸ್ಥಳಕ್ಕೆ ಹೋಗಿ ತಪ್ಪಿಸ್ಕೊಂಡ್ಬಿಡ್ತಾರೆ. ಹಂಗೆ ಏನಾಯ್ತಂದ್ರೆ ಒಂದು ಬಿಲ್ಡಿಂಗ್ ಇತ್ತು, ದೊಡ್ಡ ಎತ್ತರವಾಗಿ ಬಿಲ್ಡಿಂಗ್, 4th ಫ್ಲೋರ್ ಬಿಲ್ಡಿಂಗ್. ಹೋಗಿ ಮೇಲೆ ನಿಂತ್ಕೊಂಡ್ಬಿಟ್ರೆ ಸ್ವಲ್ಪ ಜನ. ಅದ್ರಲ್ಲಿ ಯಾರಪ್ಪ ಇದ್ರು ಅಂತಂದ್ರೆ ಎಷ್ಟೋ ತರ ಜನಗಳಿದ್ದಂತೆ. ಅದೊಬ್ಬ ಕ್ರಿಶ್ಚಿಯನ್ ಕೂಡ ಇದ್ದಂತಾರೆ. ಅವನು ತಪ್ಪಿಸ್ಕೊಂಡ್ಬಿಟ್ಟು ಅವ್ನ ದೇವತ್ರ ಮೊಣ್ಕಾಲ್ ಮುಗಿ ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ನಾನು ಇನ್ನು ಭಕ್ತ, ನಾನು ಹಂಗೆ ಹಿಂಗೆ ಇಷ್ಟೆಲ್ಲ ಮಾಡಿದೀನಿ, ಹಂಗೆಲ್ಲ ಮಾಡಿದೀನಿ, ನನ್ನ ಕರುಣೆ ಇರೋದನ್ನ ಕಾಪಾಡು ಅಂತ ದೇವತ್ರ ತುಂಬಾ ಗೋಳಾಡ್ಕೊಂಡು ಪ್ರಾರ್ಥನೆ ಮಾಡ್ತಾನೆ. ಏನ್ರಿ ಹಂಗೆ ಪ್ರಾರ್ಥನೆ ಮಾಡ್ತಿರ್ಬೇಕು, ಒಬ್ಬರು ಬೋಟ್ ಬರ್ತಾರೆ. ಆ ಬೋಟಲ್ಲಿ ಯಾರಿದ್ರು ಬರೀ ಎಲ್ಲ ಹಿಂದೂಸು ಪೂಜಾರಿಗಳು ಅವರು ಎಲ್ಲ ಇದ್ರಂತೆ. ಬನ್ನಿ ಸರ್ ದಯವಿಟ್ಟು ಹೋಗೋಣ ಅಂತಂದ್ರೆ ಕೆಲವು ಜನ ಹತ್ಕೊಂಡ್ಬಿಡ್ತಾರೆ, ಇವ್ನು ಬರೋದಿಲ್ವಂತೆ. ಇಲ್ಲ ಹೋಗಿ ನಾನು ದೇವತ ಪ್ರೇ ಮಾಡ್ತಾನೆ, ದೇವ್ರ ನನಗೆ ದೋಣಿ ಕಳಿಸ್ತಾರೆ ಅಂತ ಹೊಟ್ಟೋಗ್ತದೆ. ನೆಕ್ಸ್ಟ್ ಇನ್ನೊಂದು ದೋಣಿ ಬರ್ತಾರೆ, ಎಲ್ಲ ಬರೀ ಮುಸ್ಲಿಮ್ಸು, ಅದರ ಎಲ್ಲ ಮೂಲಗಳೆಲ್ಲ ಇದ್ದಂತೆ. ಬಾಪ ಬಂದ್ಬಿಡಪ್ಪ ಹೋಗೋಣ ಅಂತಂದ್ರೆ, ಇಲ್ಲ ನಾವು ದೇವತೆ ಪ್ರೇ ಮಾಡ್ತಾನೆ, ಹೋಗಿ ದೇವ್ರು ಕಳಿಸ್ತೆ ಅಂತಂದ್ರೆ. ಇದೇ ತರ ಹಿಂಗೆ ಹಂಗೆ ಜನಗಳೆಲ್ಲ ಬಂದ್ರಂತೆ. ಕ್ರೈಸ್ತವ್ರ ಬೋಟ್ ಒಂದೂ ಬರ್ಲಿಲ್ವಂತೆ. ಅದರ ಕೊನೆಗೆ ಏನಂತ ಜಳಪಳೆ ಮುಳುಗಿ ಸತ್ಯ ಹೋಗ್ಬಿಟ್ಟ, ಪರಲೋಕಕ್ಕೆ ಹೋದಂತೆ ಅವನು. ಹೋಗ್ಬಿಟ್ಟು ದೇವತ್ರ, ಅಲ್ಲ ದೇವ್ರೆ ನನಗೆ ಇಷ್ಟೆಲ್ಲ ಅಷ್ಟು ಪ್ರೇಯರ್ ಮಾಡಿದ್ರೆ ನೀನು ಯಾಕೆ ನಂಗೆ ದೋಣಿ ಕಳಿಸಿಲ್ಲ ಅಂತಂದ್ರೆ, ಅವಾಗ ಕೇಳಿದ್ರೆ ದೇವ್ರು, ಇವೆಲ್ಲ ಕಳ್ಸಿದ್ದು ಇನ್ಯಾರಿಗಪ್ಪ? ನಿನಗೆ ಕಳಿಸಿದ್ದು ಅಲ್ಲ, ನಿನಗೆ ಸ್ಪೆಷಲ್ ಆಗಿ ಕ್ಯಾಟಗರಿಲಿ ಹಾಕ್ಬಿಟ್ಟು ಬೈಫ್ರಿಕೇಟ್ ಮಾಡಿ ಸಪರೇಟಾಗಿ ಕಳಿಸ್ಬೇಕಾ? ನಮ್ಮ ದೇವ್ರು ನಮ್ಗೆ ಏನು ಸ್ಪೆಷಲ್ ಆಗಿ ಒಂದು ಟಾರ್ ಹಾಕ್ಬಿಟ್ಟು ರೋಡ್ ಸಪರೇಟಾಗಿ ಇಟ್ಬಿಡ್ತಾರೆ, ನಮಗೆ ಕ್ರಿಶ್ಚಿಯನ್ಸ್ಗೆ ಸಪರೇಟ್ ರೋಡು ಸಪರೇಟ್ ಟಾರು? ಕರ್ತನಲ್ಲಿ ಪ್ರೀತಿ ಅಂತ ಸರೋಗಳೇ, ಪವಿತ್ರಾತ್ಮ ಇವಾಗ ದಯಪಾಲಿಸಿರೋದು ದೇವ್ರ ಮಕ್ಳಿಗೆ ರೀ. ಅದರ ಈ ಲೋಕದಲ್ಲೇ ನಾವೇನ್ ಮಾಡ್ಬೇಕು, ಜ್ಞಾನವಾಗಿ ನಾವು ಬದುಕ್ಬೇಕ್ರಿ. ದೇವ್ರ ಹತ್ರ ಮಾತಿದ್ರೆ ಸೂಚಕ ಕಾರ್ಯಗಳು, ಏನ್ರಿ ಅದ್ಭುತ ಕಾರ್ಯಗಳನ್ನ ಕೇಳೋದಲ್ಲ. ಅದರ ಈ ಅದ್ಭುತಗಳನ್ನೆಲ್ಲ ಇವಾಗ ಏನಕ್ಕೆ ಗೊತ್ತಾಗ್ತಾ ಇದೆ? ಯೋಚನೆ ಮಾಡಿದ್ರಿ ಅವತ್ತರ ಸಡನ್ ಆಗಿ ಏನಕ್ಕೆ ಆಗ್ತಿದೆ ಅದ್ಭುತಗಳು? ನೀವು ಚರ್ಚ್ ಹಿಸ್ಟ್ರಿಯಲ್ಲಿ ತೆಗೆದು ನೋಡಿ ದಯವಿಟ್ಟು. ಯಾರಾದ್ರೂ ಒಂದು 150 ವರ್ಷಕ್ಕಿಂತ ಮುಂಚೆ ಅದ್ಭುತಗಳೇ ಇಲ್ಲ ರೀ. ಸಡನ್ ಆಗಿ ಇತ್ತೀಚೆಗೆ ಇವೆಲ್ಲ ಶುರು ಆಗಿರೋದು. 1800 ಇಸ್ವಿಯಿಂದ ಅದ್ಭುತಗಳೆಲ್ಲ ಶುರು ಆಗಿರೋದು. ಯೇಸು ಕ್ರಿಸ್ತನ ಕಾಲದಲ್ಲಿ ಅಪೊಸ್ತಲರು ಎಲ್ಲ ಜೀವಂತವಾಗಿದ್ದಾಗ ಆ ಅದ್ಭುತಗಳಿತ್ತು. ಅವರೆಲ್ಲ ತೀರೋ ಅದ್ಭುತಗಳು ಹೊರಟಾಯ್ತು. ಯಾಕೆ? ಲಾಸ್ಟ್ ಟೈಮ್ ನೋಡಲ್ಲ, ಕೈನ ತಲೆ ಮೇಲೆ ಇಟ್ಟು ಪ್ರಾರ್ಥನೆ ಮಾಡಿದಾಗ ಮಾತ್ರ ಬರ್ತಾ ಇತ್ತು. ಯಾವಾಗ ಅವರೆಲ್ಲ ತೀರೋಗ್ಬಿಟ್ರೋ, ಯಾವಾಗ ಬೈಬಲ್ನ ಬರೆಯಲ್ಪಟ್ರೆ ಇವೆಲ್ಲ ನಿಂತೋಗ್ಬಿಡ್ತು. ಇದಾಗಿದೆ ಅಂತ ಸಡನ್ ಆಗಿ ಏನಾಗಿದೆ, ಇವೆಲ್ಲ ಪಿಕಪ್ ಆಗಿದೆ. ಯಾಕೆ ಗೊತ್ತಾ? ಇದು ಮಾಡ್ತಾರದು ಯಾರು ಗೊತ್ತಾ? ಬೈಬಲ್ ಓದಿ ಅಂತೀನಿ, ಇದು ದೇವ್ರು ಮಾಡ್ತಾರೆ. ಯಾರು ಮಾಡ್ತಾರೆ ಓದೋಣ. ಮ್ಯಾಥ್ಯೂ 12:26 ಮ್ಯಾಥ್ಯೂ 12:26. ವಿಕ್ರಮ್ ಬದ್ರ ಓದ್ಬೋದಾ? ಅದರಂತೆ ಸೈತಾನನನ್ನು ಹೊರಡಿಸಿದರೆ ತನ್ನಲ್ಲಿ ಭೇದ ಹುಟ್ಟಿಸಿಕೊಂಡ ಹಾಗಾಯಿತು. ಕಂಟಿನ್ಯೂ. ಆಮೇಲೆ ಮತ್ತು ಬೆಲ್ಜೆಬೂಲನಿಂದ ನಾನು ದೆವ್ವಗಳನ್ನು ಬಿಡಿಸಿದರೆ ನಿಮ್ಮ ಮಕ್ಕಳು ಯಾರಿಂದ ಅವುಗಳನ್ನು ಬಿಡಿಸುತ್ತಾರೆ? ಆದ್ದರಿಂದ ಅವರೇ ನಿಮಗೆ ನ್ಯಾಯ ತೀರಿಸುವವರು. ಆದರೆ ನಾನು ದೇವರ ಆತ್ಮನಿಂದ ದೆವ್ವಗಳನ್ನು ಬಿಡಿಸಿದರೆ ದೇವರ ರಾಜ್ಯವು ನಿಮ್ಮ ಬಳಿಗೆ ಬಂದಿದೆಯಲ್ಲ. ವೆರಿ ಗುಡ್. 25th ವರ್ಷ ನನಗೆ 25ನೇ ವಾಕ್ಯ. ಆಗ ಯೇಸು ಅವರ ಆಲೋಚನೆಗಳನ್ನು ತಿಳಿದು ಅವರಿಗೆ, ತನ್ನಲ್ಲಿ ವಿರೋಧ ಉಂಟಾಗಿ ವಿಭಾಗಿಸಲ್ಪಟ್ಟ ಪ್ರತಿಯೊಂದು ರಾಜ್ಯವೂ ಹಾಳಾಗುತ್ತದೆ, ಮತ್ತು ತನ್ನಲ್ಲಿ ವಿರೋಧ ಉಂಟಾಗಿ ವಿಭಾಗಿಸಲ್ಪಟ್ಟ ಪ್ರತಿಯೊಂದು ಪಟ್ಟಣಗಳಲ್ಲಿಯೂ ಮನೆಗಳಲ್ಲಿಯೂ ಮನೆಯಾಗಲಿ ನಿಲ್ಲುವುದಿಲ್ಲ. ಪಟ್ಟಣದಲ್ಲಿ ಮನೆಯಾಗಲಿ ನಿಲ್ಲುವುದಿಲ್ಲ ಅಲ್ವರ? ಯಾರೋ ಬೇರೆ ಬೈಬಲ್ ಓದ್ರಿ ದಯವಿಟ್ಟು. ಯಾರಾದ್ರ ಮ್ಯಾಥ್ಯೂ 12:25 ಓದಿ. ಆತನು ಅವರ ಆಲೋಚನೆಗಳನ್ನು ತಿಳಿದುಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವ ರಾಜ್ಯವಾದರೂ ತನ್ನಲ್ಲಿ ಭೇದ ಹುಟ್ಟಿದರೆ ಹಾಳಾಗುವುದು, ತನ್ನಲ್ಲಿ ಭೇದ ಹುಟ್ಟಿದ ಯಾವ ಪಟ್ಟಣವಾದರೂ ಮನೆಯಾದರೂ ನಿಲ್ಲದು. ನೋಡ್ರಿ, ಯಾವ ರಾಜ್ಯದಲ್ಲಿ ಭೇದ ಉಂಟಾದ್ರೆ ರಾಜ್ಯ ನಿಲ್ಲದು ಅಂತ ಹೇಳ್ತಾರೆ.
ಎ ಕಿಂಗ್ಡಮ್ ದಟ್ ಈಸ್ ಡಿವೈಡೆಡ್ ಅಮಾಂಗ್ ಹಿಮ್ಸೆಲ್ಫ್ ಶಾಲ್ ನೆವರ್ ಸ್ಟ್ಯಾಂಡ್ ಅಂತ ಹೇಳ್ತಾರೆ. ಹೇಳ್ಬಿಟ್ಟು 26ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾರೆ, ಅದರಂತೆ ಸೈತಾನನು ಓಡಿಸಿದರೆ ಅವನ ರಾಜ್ಯ ಹೇಗೆ ನಿಲ್ಲಿತು ಅಂತ ಹೇಳ್ತಾರೆ. ಇವಾಗ ಇರೋಂಥ ಟೈಮ್ ಎಲ್ಲಿದ್ದೀರಿ ಗೊತ್ತಾ? ಯೇಸು ಕ್ರಿಸ್ತನ ಒಂದು 2ನೇ ಪ್ರತ್ಯಕ್ಷತೆ ಟೈಮಲ್ಲಿ ಇದ್ದೀರಿ ಅದರ. ಅದರಿಂದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಟೈಮ್ ಇರೋದ್ರಿಂದ ಸೇತಾನಿಗೆ ಚೆನ್ನಾಗಿ ಗೊತ್ತು ತನ್ನ ಕಾಲ ಸ್ವಲ್ಪ ಇದೆ ಅಂದ್ಬಿಟ್ಟು ಆದಷ್ಟು ಜನಗಳನ್ನ ಎಷ್ಟು ಸಾಧ್ಯವಾಗ್ತದೆ ಜನಗಳನ್ನ ಮಳುಗೊಳಿಸೋಂಥ ರೀತಿಯಲ್ಲಿ ಈ ಅದ್ಭುತ ಕಾರ್ಯಗಳನ್ನ ಮಾಡ್ಬಿಟ್ಟು ಅನೇಕ ಜನಗಳನ್ನ ಆಸಕ್ತಿಕರಿಗೆ ನಡ್ಸ್ಕೊಂಡು ಹೋಗ್ತಾನೆ. ಅದಕ್ಕೆ ಇವು ಅದ್ಭುತಗಳಾಗ್ತಿರೋದು ಏನೋ ಸೇತಾನೇ ಏನ್ ಮಾಡೋದು? ಓಡ್ಸೋದ್ರಿ. ಅವನೇ ಒಂದ್ ಕಡೆ ದೆವಾನ ಆಗಿರ್ತಾರೆ, ಇನ್ನೊಂದ್ ಕಡೆ ಅವನೇ ಏನ್ ಮಾಡ್ತಾನೆ? ದೆವಾನ ಓಡಿಸೋದು. ಅವನೇನ್ ಕೂಡ ಏನ್ ಮಾಡ್ತಾನೆ? ಒಂದು ಕಾಯಿಲೆ ಬರೋಂಥರ ಆಗಿರ್ತಾನೆ, ಅವನೇನ್ ಕೂಡ ಏನ್ ಮಾಡೋದು? ಕಾಯಿಲೆ ಓಡಿಸೋಂಥರ ಆಗಿರ್ತಾನೆ. ಅದರ ಈ ಕಾಲದಲ್ಲಿ ಇವೆಲ್ಲ ನಡೀತಾರೆ ಅಂತಂದ್ರೆ ಸೇತಾನ್ ರಾಜ್ಯ ಏನಾಗ್ತಲ್ಲ ನಿಂತ್ಕೊಂತ ಇಲ್ಲ, ಅತಿ ಶೀಘ್ರದಲ್ಲಿ ಸೇತಾನ್ ರಾಜ್ಯ ಏನಾಗ್ತಾರೆ? ಬೀಳ್ತಾರೆ ಅಂತ ಅಂದ್ಬಿಟ್ಟು ಟಿವಿ ನೇನವ್ರಿಗೆ ಚೆನ್ನಾಗಿ ಗೊತ್ತು. ಏನಂತ ನ್ಯೂಸ್ ಅಲ್ಲಿ ಆಗ್ತಾರೆ? ಅತಿ ಶೀಘ್ರದಲ್ಲಿ 3ನೇ ಮಹಾಯುದ್ಧ ಅಂತ ಹೇಳ್ತಾವ್ರೆ ಅಲ್ವರ. ಅತಿ ಶೀಘ್ರದಲ್ಲಿ ಡೆಫಿನೆಟ್ ಆಗಿ ಆಗ್ತಾರೆ, ಡೌಟೇ ಇಲ್ಲ. ಹಾಗಾದ್ರೆ ಏನರ್ಥ? 3ನೇ ಮಹಾಯುದ್ಧ ಆಯ್ತು ಅಂದ್ರೆ ಕ್ರಿಸ್ತನ 2ನೇ ಬರಿಕೆಯಲ್ಲಿ ಆಗ್ತದೆ, ತುಂಬಾ ಹತ್ರವಾಗಿದೆ ಅಂತ ಅರ್ಥ ರೀ. ಹಂಗಾರೆ ಸೇತಾನಿನ ರಾಜ್ಯ ಏನಾಗ್ತಾರೆ? ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬಂದ್ಬಿಟ್ರೆ ಅವನ ಒಡೆದು ಬಿಸಾಕ್ತಾರೆ ಅಂತ ಅರ್ಥ. ಅವ್ನ ರಾಜ್ಯ ನಿಲ್ತಾ ಇಲ್ಲ ಅಂತ ಅರ್ಥ. ರಾಜ್ಯ ನಿಲ್ಲಲ್ಲ ಅಂತ ಏನ್ ಮಾಡ್ತಾನೆ? ಈ ರಾಜ್ಯನ ಹೆಂಗಾರ ಮಾಡಿ ಉಳಿಸ್ಕೊಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾನೆ ಗೊತ್ತಾ? ಆ ತರನೇ ಕ್ರಿಸ್ತನ ಒಂದು ಪ್ರತ್ಯಕ್ಷ ಸಮಯದಲ್ಲಿ ಸುಳ್ಳು ಅದ್ಭುತಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ವಾಕ್ಯ ಇದೆ, ಓದಿ ಇಲ್ಲಿ 2ನೇ ಥೆಸಲೋನಿಕ 2ನೇ ಅಧ್ಯಾಯ 8ರಿಂದ 12. ಗೌತಮ್ ಬ್ರದರ್ ಓದ್ತೀರಾ? ಹಾ ಬ್ರದರ್. Second Thessalonians 2nd chapter 8 12. ಸಿಕ್ತಾ? ಕೊರಿಂಥ ಆಮೇಲೆ ಗಲಾತಿಯರು ಅದಾದ್ಮೇಲೆ ಬರ್ತಾವ ನೋಡಿ ಪುಸ್ತಕಗಳು. ಕೊಲೋಷಿಯನ್ಸ್ ಆಮೇಲೆ ಬರ್ತಾವ ನೋಡಿ. ತಿಮೋತಿಗಿಂತ ಮುಂಚೆ ಎರಡು ಅನ್ಸಲ್ಲ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಆ ಅಧರ್ಮ ಸ್ವರೂಪನು ಕಾಣಬರುವನು. ಅವನನ್ನು ಯೇಸು ಕರ್ತನು ತನ್ನ ಬಾಯಿಯ ಉಸಿರಿಂದ ಕೊಲ್ಲುವನು. ನೋಡ್ರ, ಯೇಸು ಕ್ರಿಸ್ತನು ತನ್ನ ಬಾಯ ಉಸಿರಿಂದ ಕೊಲ್ತಾರಂತೆ. ಸರಿ, ನೆಕ್ಸ್ಟ್ ಆಮೇಲೆ ತನ್ನ ಪ್ರತ್ಯಕ್ಷತೆಯ ಪ್ರಕಾಶದಿಂದ ಸಂಹರಿಸುವನು. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಇಲ್ಲಿ ಹೇಳ್ತಾ ನೋಡ್ತೀನಿ ಹೆಂಗಿರ್ತಾರೆ ಅಂತಂದ್ರೆ ಸೈತಾನನ ಮಾಟಕ್ಕೆ ಅನುಗುಣವಾಗಿರ್ತಾರೆ. ಹೆಂಗ್ ಮಾಟ ಮಾಡ್ತಾನೆ ಓದಿ. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ ನೋಡ್ರ ಸೂಚಕ ಏನ್ರಿ? ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ ಸೂಚಕ ಕಾರ್ಯ, ಆಮೇಲೆ ಅದ್ಭುತ ಕಾರ್ಯ. ಅಂಡರ್ಲೈನ್ ಮಾಡ್ಕೊಳ್ರಿ ಅಲ್ವರ. ಸೇತಾನಿನ ಮೋಸಗೊಳಿಸುವಂತ ಸಕಲ ವಿಧವಾದಂತ ಮಹತ್ ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ನೋಡ್ರ ಹೆಂಗಿರ್ತಂತೆ? ಇವುಗಳಿಂದಲೂ ದುರ್ನೀತಿಯ ಎಲ್ಲಾ ವಂಚನೆಯಿಂದಲೂ ಕೂಡಿ ನಾಶನ ಮಾರ್ಗದಲ್ಲಿರೋರಿಗೆ ಸಂಭವಿಸ್ತಂತೆ. ಏನಪ್ಪಾ? ದುರ್ನೀತಿಯ ಎಲ್ಲ ವಂಚನೆಯಿಂದ ತುಂಬಿರ್ತಾರೆ ಅಂತಾರೆ. ಇದು ಯಾರಿಗೆ ಸಂಭವಿಸೋದು? ನೋಡಿದ್ರಲ್ಲಿ ಯಾರಿಗಾರ ಸತ್ಯ ನಂಬಿರೋರಿಗೆ ಆಗ್ತದ ಇದು? ಯೇಸು ಕ್ರಿಸ್ತ ನಂಬಿರೋರಿಗೆ ಆಗ್ತಾರೆ ಅಂತ ಹೇಳ್ತಾರ? ಯಾರಂತೆ? ಯಾರಿಗಂತೆ? ನಾಶನ ಮಾರ್ಗದಲ್ಲಿರೋರ್ಗೋಸ್ಕರ ಸಂಭವಿಸುವುದು. ಇದು ಯಾರು ನಾಶನ ಮಾಡಿದ್ರೆ? ಅದೇ ಬದ್ರೆ ಹಿಂದೂಸು ಮುಸ್ಲಿಮ್ಸು ಅದರ ನಾಶನ ಮಾರ್ಗದಲ್ಲಿ ಅವರ ಮುಂದೆ ಕೇಳ್ತಾರೆ, ಓದಿ. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು. ಯಾರಂತೆ ಇದು? ಸತ್ಯದ ಮೇಲೆ ಪ್ರೀತಿಯನ್ನು ಇಡದೆ ಆ ಕಾರಣದಿಂದ ಏನ್ ಮಾಡ್ತಾರಂತೆ? ಇದು ಸಂಭವಿಸೋದಂತೆ. ಈ ಒಂದು ಸುಳ್ಳು ಅದ್ಭುತಗಳಲ್ಲಿ ಯಾರಿಗೆ ಸಂಭವಿಸ್ತಾರೆ ಅಂತಂದ್ರೆ ಈ ಹೆಸರಿಗಾಗಿರಂತ ಕ್ರೈಸ್ತವಿದ್ರು ಗೊತ್ತಾ? ಸತ್ಯದ ಮೇಲೆ ಏನಿಲ್ಲ ಪ್ರೀತಿ ಇಲ್ಲ, ಬೈಬಲ್ ಮೇಲೆ ಪ್ರೀತಿ ಇಲ್ಲ ರೀ,
ಬೈಬಲ್ ವಾಕ್ಯ ಕೇಳಕ್ ಪ್ರೀತಿ ಇಲ್ಲ ರೀ ಅಲ್ವರ, ಅದು ಇದಂತ ಎಲ್ಲ ದುರ್ಬೋಧನೆ ಕೇಳಬೇಕು, ಇವ್ರ ಲೈಫಲ್ಲಿ ಏನಾಗಬೇಕು, ಎಲ್ಲ ರೀತಿ ಸೌಕರ್ಯಗಳಿರ್ಬೇಕು. ಇದನ್ನ ನಂಬ್ತಾ ನೋಡಿರ್ತೀನಿ, ಇಂಥವ್ರಿಗೆ ಇವೆಲ್ಲ ಸಂಭವಿಸದಂತೆ. ಕಂಟಿನ್ಯೂ ಮಾಡಿ ಬರ್ತಾರ. ಆಮೇಲೆ ರಕ್ಷಣೆ ಹೊಂದದೆ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿಗೆ ಕಳುಹಿಸಿ ನೋಡ್ರ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಡುತ್ತಾನೆ. ನೋಡ್ರ ದೇವರೇ ಬಿಡ್ತಾರಂತೆ. ಏನಕ್ಕೆ ಬಿಡ್ತಾರಂತೆ? ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದೆ ಅದರ ರಕ್ಷಣೆ ಒಂದದೇ ನಾಶವಾಗುತ್ತಾರೆ. ಅದೇ ಕಾರಣದಿಂದ ದೇವರು ಏನ್ ಮಾಡ್ತಾರಂತೆ, ಅಸತ್ಯ ನಡೆಸುವಂತ ಭ್ರಮೆನ ಅವರೊಳಗೆ ಬಿಡ್ತಾರಂತೆ. ಯಾಕೆ? ಸುಳ್ಳನ್ನು ನಂಬಲಿ. ಸುಳ್ಳು ಮೇಲೆ ನಂಬಿಕೆ ಇದೆ ಗೊತ್ತಾ, ಸುಳ್ಳು ಮೇಲೆ ಆಸೆ ಇದೆ ಗೊತ್ತಾ. ಸತ್ಯ ನಂಬಿಕೆ ಇಂಟ್ರೆಸ್ಟ್ ಇಲ್ಲ, ಸತ್ಯ ನಂಬೋದಕ್ಕೆ ಏನಿಲ್ಲ, ಮನ್ಸಿಲ್ವಲ್ಲ. ಸುಳ್ಳೇ ನಂಬ್ರಿ ಅಂತ ಅಂದ್ಬಿಟ್ಟು ದೇವ್ರ ಏನ್ ಮಾಡ್ತಂತೆ, ಈ ಭ್ರಮೆಗಳನ್ನ ಅವ್ರ ಜೀವನದಲ್ಲಿ ಕಳಿಸ್ತಂತೆ. ಯಾವ್ದು ಸತ್ಯ ಕೇಳಿದಿರಿ ಗೊತ್ತಾ? ಇದುವರೆಗೂ ಸತ್ಯ ಹೆಂಗ್ ಕೇಳಿದ್ರಿ? ಸತ್ಯಗಳು ಆತ್ಮ ಏನಾಗ್ತದೆ, ಸಾಯ್ತಾರೆ. ಸತ್ಯ ಕೇಳಿದಿರಾ? ನರ್ಕ ಒಂದು ವೇದನೆ ಸ್ಥಳ ಅಲ್ಲ, ಅದೊಂದು ಸಮಾಧಿ ಅಂತ ಸತ್ಯ ಕೇಳಿದಿರಾ? ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಸತ್ತೋರ್ಗೆಲ್ಲ ಪುನರ್ತನ ಆಗ್ತದೆ, ಸತ್ಯ ಕೇಳಿದಿರಾ? ಪ್ರಭುರಾತ್ರಿ ಭೋಜನ ವರ್ಷಕ್ಕೊಂದ್ಸತಿ ತಗೋಬೇಕಂತ ಸತ್ಯ ಕೇಳಿದಿರಾ? ಈ ಸತ್ಯಾರ್ಥಗಳ ಮೇಲೆ ಯಾರಿಗೆ ನಂಬಿಕೆ ಇಲ್ವೋ, ಈ ಸುಳ್ಳು ಮೇಲೆ ನಂಬಿಕೆ ಇದೆಯೋ ಅವ್ರಿಗೆ ಇವೆಲ್ಲ ಸಂಭವಿಸೋದಂತೆ. ದೇವರು ಅದನ್ನ ಬಿಡ್ತಾರಂತೀರಿ. ಯಾಕೆ? ಭ್ರಮೆ ಆಗ್ಲಿ, ಸತ್ಯದ ಮೇಲೆ ಬೈಬಲ್ ಮೇಲೆ ವ್ಯಾಲ್ಯೂ ಇಲ್ದಿರೋದ್ರಿಂದ, ದೇವ್ರ ಮೇಲೆ ಒಂದು ರೆಸ್ಪೆಕ್ಟ್ ಇಲ್ದಿರೋದ್ರಿಂದ ದೇವರು ಇವ್ ಜೀವನದಲ್ಲಿ ಕೆಟ್ಟದ್ದು ಏನ್ ಮಾಡ್ತಾರೆ, ಅನುಮತಿ ಮಾಡ್ತಾರಂತೆ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ. ಅದಕ್ಕೆ ನಾವು ಹೇಳೋದು, ಈ ಅದ್ಭುತಗಳು ಈ ಕಾಲದಲ್ಲಿ ಮಾಡೋದಂಥದ್ದು ದೇವರಿಂದ ಆಗಂಥದ್ದಲ್ಲ, ಎಲ್ಲ ಸೇತಾನಿಂದ ಆಗಂಥದ್ದು. ಅದರ ನಮಗೆ ದೇವ್ರ ವಾಕ್ಯದ ಮೇಲೆ ನಂಬಿಕೆ ಇರ್ಬೇಕ್ರಿ. ಯೋಹನ 16:13 ಏನ್ ಹೇಳ್ತಾರೆ? ಏನ್ರಿ ಏನ್ ಹೇಳ್ತಾರೆ? ಓದಿ ಅಂತೀರಿ. ಜಾನ್ 16:13 ಪವಿತ್ರಾತ್ಮ ಬಂದ ಏನಾಗ್ತಾರಂತೆ? ಓದಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ನೋಡ್ರ ಮತ್ತು ಎಷ್ಟು ಕ್ಲೀನ್ ಆಗಿ ಹೇಳ್ತಾ ಹೇಳ್ತೀನಿ. ಸತ್ಯದಲ್ಲಿ ಸೇರಿಸ್ತಾರೆ ಅಂದ್ರೆ ಫಸ್ಟ್ ಪವಿತ್ರಾತ್ಮ ಬಂದ್ರೆ ಆಗಂತ ಕೆಲಸ ಏನಪ್ಪಾ ಅಂದ್ರೆ ನಮ್ಮನ್ನ ಸತ್ಯಕ್ಕೆ ಸೇರಿಸುತ್ತೆ. ಎಷ್ಟು ಜನಕ್ಕಪ್ಪ ಸತ್ಯ ಗೊತ್ತು? ನೋಡ್ರಿ, ಯೋಚನೆ ಮಾಡಿದ್ದೀನಿ. ಸಭೆಗಳಲ್ಲಿ ಸಭೆ ನಡೆಸ್ತಾರೆ, ಇವರೆಲ್ಲ ಸತ್ಯ ಇದೆ, ದೇವರಿದ್ರೆ, ಕ್ರಿಸ್ತನ್ ಇದೆ ಅಂತ ಅದು ಹೇಳ್ಕಂತಾರೆ. ಸತ್ಯ ಇರೋತ್ರ ಐತಾ ಉಪದೇಶಗಳಲ್ಲಿ? ಸತ್ಯ ಇರೋತ್ರ ಬೋಧನೆಗಳಿದ್ಯಾ, ನಡವಳಿಕೆಗಳಿದ್ಯಾ? ಯೋಚನೆ ಮಾಡಿದ್ದೀನಿ. ಅನ್ಯ ಭಾಷೆ ಅಂತೆ, ಅದ್ಭುತಗಳಂತೆ, ದೆವ್ವಗಳಂತೆ ಅಲ್ವರ, ಪ್ರಭುರಾತ್ರಿ ಭೋಜನ ಅಂತೆ, ಇಲ್ದಿದೆಲ್ಲ ದುರ್ಬೋಧನೆಗಳ್ರಿ, ನರಕ ಅಂತೆ. ಇವೆಲ್ಲ ಸತ್ಯದ ಉಪದೇಶಗಳ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅದು ಮಾತ್ರ ಅಲ್ಲ, ಸ್ತ್ರೀಗಳು ಸಭೆಯಲ್ಲಿ ಉಪದೇಶ ಮಾಡ್ತಾರ್ರಿ ಇವತ್ತು, ಹೌದಾ ಇಲ್ವಾ? ಯೋಚನೆ ಮಾಡಿ. ಇವೆಲ್ಲ ಪವಿತ್ರಾತ್ಮನ. ದೇವರು ಬೈಬಲ್ನಲ್ಲಿ ಸ್ತ್ರೀಗಳು ಉಪದೇಶ ಮಾಡೋದು ನಾಚಿಗೆಟ್ಟ ಕೆಲಸ, ಮಾಡ್ಲೇಬೇಡ್ದು ಅಂತ ಹೇಳಿರ್ಬೇಕಾದ್ರೆ ಕೂಡ ಇದೆಲ್ಲಾ ಗೊತ್ತಿದ್ದು ಹೋಗಿ ಸಭೆಯಲ್ಲಿ ಸ್ತ್ರೀ ಬೋಧನೆ ಮಾಡ್ತಾನೆ. ಏನಣ್ಣ ಇದು ಪವಿತ್ರಾತ್ಮನ? ಆ ಕಾಲದಲ್ಲಿ ಪವಿತ್ರಾತ್ಮ ಕೊಟ್ಟಿದ್ದು ಡಿಫ್ರೆಂಟ್, ಈ ಕಾಲ ಡಿಫ್ರೆಂಟಾ? 4000 ವರ್ಷದ ಮುಂಚೆ ಮೋಸೆ ಮುಖಾಂತರ ಏನ್ ಪ್ರವಾದನೆ ಮಾಡಿದ್ರು, ಅದನ್ನೇ ಅಪೋಸ್ಟಲ್ ಪೌಲ್ ಮುಖಾಂತರ ದೇವರು ಏನ್ ಮಾಡ್ತಾರಲ್ಲ, ಬೈಬಲ್ ಬರೆಸ್ತಾರೆ. ಎರಡು ಒಂದೇ ಪವಿತ್ರಾತ್ಮ, ಹೊಂದಾಣಿಕೆಯಿಂದ ಮಾತಾಡಿದೆ. ಹಂಗಿರ್ಬೇಕಾದ್ರೆ ಅಪೋಸ್ಟಲ್ ಪೌಲ್ ಮುಖಾಂತರ ಮಾತ್ರ ಪವಿತ್ರಾತ್ಮ, ಇವತ್ತು ಒಬ್ರ ಹತ್ರ ಮಾತ್ರ ಪವಿತ್ರಾತ್ಮ ಬೇರೆ ಬೇರೆ ಆಗ್ಬಿಡ್ತದ? ಒಂದ್ ಕಾಲದಲ್ಲಿ ದೇವ್ರು ಇನ್ನೊಂದ್ ಹೇಳಿ ಇನ್ನೊಂದ್ ಕಾಲದಲ್ಲಿ ಚೇಂಜ್ ಮಾಡ್ಬಿಡ್ತಾರ? ಇಲ್ಲ ರೀ, ಎರಡು ಒಂದೇ ರೀ ಅಲ್ರ. ಮತ್ತೆ ಇವರೆಲ್ಲ ಪವಿತ್ರಾತ್ಮ ಇಟ್ಕೊಂಡ ಮಾಡ್ತಾರೆ ಇವೆಲ್ಲ ಕೆಲಸಗಳು. ಯೋಚನೆ ಮಾಡಿರ್ತೀರಿ. ದೇವರ ಪವಿತ್ರಾತ್ಮ ಇದ್ರೆ ಸತ್ಯದ ವಾರ್ತೆಗಳು ಬರ್ತಾರೆ, ಸಕಲ ಸತ್ಯಗಳು ನಡೆಸ್ತಾರೆ ಅಂತ ಅಲ್ರ. ಇವೆಲ್ಲ ಯಾರು ಮಾಡ್ತಾರೆ ಹೆಂಗ್ ಗೊತ್ತಾ ಮೀನಿಂಗು? ಇವನಲ್ಲಿ ಪವಿತ್ರಾತ್ಮ ಇದೆಯಾ ಅಂತನಾ? ಓದಿ ಯೆಶಯ 8ನೇ ಅಧ್ಯಾಯ 20ನೇ ವಾಕ್ಯ. ಯೆಶಯ 8:20 ಓದ್ರಿ ಜಲ್ದಿ ಯಾರೋ ಸೋದರ ಸೋದರಿಗಳೇ. ದೇವರ ಉಪದೇಶವನ್ನು, ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ. ನೋಡ್ರ ಏನ್ರಿ, ದೇವರ ಉಪದೇಶ, ದೇವರ ಬೋಧನೆ ಬಾಪ ಚೆಕ್ ಮಾಡಿ ನೋಡೋಣ ಇವೆಲ್ಲ ಬೈಬಲ್ ಇದೆಯಲ್ಲ ಅಂತ ಯಾರು ಹೇಳಿಲ್ಲ ಅಂತಂದ್ರೆ ಅವ್ರಿಗೆ ಬೆಳಕೆ ಆಗೋದಿಲ್ಲ. ಬೆಳಕನೇನ್ರಿ? ಪವಿತ್ರಾತ್ಮನ ಇಲ್ಲ ಅಂತಾರೆ ಅರ್ಥ. ಯೋಚನೆ ಮಾಡಿ. ಇವೆಲ್ಲ ಪವಿತ್ರಾತ್ಮ ಇಲ್ದಿರಂತ ಒಂದು ಕ್ರಿಯೆಗಳಿಗೆ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಟ್ಟು ಇಂಥ ಸಭೆಗಳಲ್ಲಿ ನಾವು ಪಾಲ್ಗೊಂಡು ಇಂಥವ್ರ ಪ್ರಾರ್ಥನೆಗಳಲ್ಲಿ ನಾವು ಕೂತ್ಕೊಂಡಾಗ ದೇವರ ಆಶೀರ್ವಾದನ ಇರ್ತದೆ. ಕರ್ತನಲ್ಲಿ ಪ್ರೀತಿ. ಅದಕ್ಕೆ ಏನ್ರಿ, ಅನ್ಯ ಭಾಷೆ ಅದ್ಭುತಗಳನ್ನ ತುಂಬಾ ಸತ್ಯವಾದ ಮುಖಾಂತರ ವಿಚಾರಿಸಿ ಓದ್ಬೇಕು. ಕೊನೆಯದಾಗಿ ಒಂದು ವಾಕ್ಯ ಇದೆ, ಅದು ಓದ್ಬಿಟ್ಟು ಈ ಪಾಠನ ಮುಖ್ಯ ಮಾಡೋಣ. ಸರ ಯಾವ್ದಪ್ಪ ಅಂದ್ರೆ ಮಾರ್ಕನ ಬರೆದಂತ ಸುವಾರ್ತೆ 16ನೇ ಅಧ್ಯಾಯ 15ರಿಂದ 18. ಬಿಂದು ಸಿಟ್ಟು ಓದ್ಬೋದಾ? ಓಕೆ. ಓದಕ್ಕಾಗ್ತದೆ? ಮೊಬೈಲ್ ನಲ್ಲಿ ಓದ್ಬೋದಾ ಬ್ರದರ್? ಮೊಬೈಲ್ ಅಲ್ಲಿ ಓದ್ತೀರಾ? ಬೈಬಲ್ ಓದೋಕ್ ಚೆನ್ನಾಗಿರ್ತದೆ. ಸರಿ, ಬೇರೆ ಯಾರು ಓದ್ತೀರಾ?
ವಿಶಾಲಾಕ್ಷಿ ಸಿಸ್ಟರ್. ನಾನ್ ಓದ್ಲಾ ಬ್ರದರ್? ಬೈಬಲ್ ತೆಗೆದು ಓದ್ಬೇಕು. ಬೈಬಲ್ ಓಕೆ, ಪ್ಲೀಸ್ ಓದಿ. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ನೋಡಿ, ಒಂದೊಂದು ಏನ್ ಹೇಳ್ತಾರೆ ಅಂದ್ರೆ, ನೀವು ಲೋಕದ ಕಟ್ಟೆ ಕಡೆ ಸ್ವಾರ್ಥ ಸಾರಿ, ನಂಬೋನು ರಕ್ಷಣೆ ಹೊಂತಾರೆ, ನಮ್ದಿರೋನ್ ಏನಾಗ್ತಾನೆ, ದಂಡನೆ ಗುರಿ ಆಗ್ತಾನೆ ಅಂತ ಹೇಳ್ತಾರೆ. ಮೊದಲನೇ ಪಾಯಿಂಟ್ ಅಂಡರ್ಲೈನ್ ಮಾಡ್ಕೊಟ್ರಿ. ನೆಕ್ಸ್ಟ್ ಆಮೇಲೆ, ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನಂಬುವವರಿಂದ ಈ ಸೂಚಕ ಕಾರ್ಯಗಳೆಲ್ಲ ಆಗ್ತಂತೆ. ನೆಕ್ಸ್ಟ್ ಬರೋ ಸೂಚಕಗಳು ಯಾವ್ದು? ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವವರು, ಹೊಸ ಭಾಷೆಗಳಿಂದ ಅವ್ರೇನಂತಾರೆ, ಅವ್ರ ಹೆಸರಲ್ಲಿ ದೆವ್ವಗಳೆಲ್ಲ ಓಡಿಸ್ತಾರಂತೆ, ಹೊಸ ಭಾಷೆಗಳನ್ನ ಆಡ್ತಾರಂತೆ. ಆಮೇಲೆ ಹೊಸ ಭಾಷೆಗಳಿಂದ ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನೇನಾದರೂ ಕುಡಿದರೂ ಅವರಿಗೆ ಯಾವ ಕೇಡು ಆಗುವುದಿಲ್ಲ. ಅವರು ರೋಗಿಗಳ ನಿಮಿಷ ನಿಧಾನ ಒಂದೊಂದು ಅರ್ಥ ಮಾಡ್ಕೊಂಡ ನೋಡಿದ್ದೀನಿ. ಅವರು ಹಾವುಗಳನ್ನ ಎತ್ತಿದ್ರು ಸರಿ, ವಿಷ ಪದಾರ್ಥ ಏನೋ ಕುಡಿದ್ಬಿಟ್ಟು ಸರಿ, ಅವ್ರಿಗೇನು ಆಗಲ್ವಂತೆ. ಅದರ ಏನೋ ವಿಶ್ವಾಸಗಳಿಂದ ಆಗುವಂತ ಒಂದು ಕಾರ್ಯಗಳು ಯಾವ್ದಪ್ಪ ಅಂತಂದ್ರೆ ಈ ಕಾರ್ಯಗಳು ಅಂತ ಹೇಳ್ತಾರೆ. ನೆಕ್ಸ್ಟ್ ಆಮೇಲೆ ಕಂಟಿನ್ಯೂ ಮಾಡಿ ಇಷ್ಟ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದರು. ರೋಗಿಗಳ ಮೇಲೆ ಕೈ ಇಟ್ಟರೆ ಏನಾಗ್ತಾರೆ, ಗುಣವಾಗ್ತದೆ ಅಂತ ಹೇಳ್ತಾರೆ. ಅದರ ಆಮೇಲೆ ಯೇಸು ಸ್ವಾಮಿಯು ಅವರ ಕೂಡ ಮಾತಾಡಿದ ಮೇಲೆ ಆಕಾಶಕ್ಕೆ ಒಯ್ಯಲ್ಪಟ್ಟು ದೇವರ ಬಲಗಡೆಯಲ್ಲಿ ಆಸನ ರೂಢನಾದನು. ಓಕೆ, ಥ್ಯಾಂಕ್ ಯು ಅಷ್ಟೇ. ನೋಡಿ, ಇವಾಗ ಇಲ್ಲಿ ಏನು ದೇವರ ನಂಬಿಕಸ್ಥರಾಗಿರೋ ಮಕ್ಳುಗಳಲ್ಲಿ ಇವೆಲ್ಲ ಕೆಲಸಗಳಾಗ್ತದಂತ. ಏನ್ ಕೆಲಸಗಳಾಗ್ತದೆ ಅಂದ್ರೆ ಗಮನಿಸಿದ್ರ ಏನಂತಂದ್ರು, ಮೊದಲು ಏನ್ರಿ, ಯೇಸು ಕ್ರಿಸ್ತನ ನಂಬಿದ್ರೆ ನೀವು ಸ್ವಾರ್ಥ ಸಾರಬೇಕು, ನಂಬಿದ್ರೆ ರಕ್ಷಣೆ ಅಂತಾರೆ, ನಂಬಿಲ್ಲ ಅಂದ್ರೆ ದಂಡನೆ ಗುರಿ ಆಗ್ತಾರೆ. ಎರಡನೇಗೂ ದೆವ್ವಗಳನ್ನ ಓಡಿಸ್ತಾರೆ, ಹೊಸ ಭಾಷೆಗಳನ್ನ ಮಾತಾಡ್ತಾರೆ. ಅದರ ಆಮೇಲೆ ಸರ್ಪಗಳನ್ನ ಎತ್ಕೋತಾರೆ, ವಿಷ ಪದಾರ್ಥಗಳನ್ನ ಕುಡಿದ್ರೆ ಏನೂ ಆಗಲ್ಲ ಅಂತ ಅಂದ್ಬಿಟ್ರು. ಅದರ ಸರಿಪಾ, ಆಯ್ತು. ಇವಾಗ ಒಂದ್ ಕೆಲಸ ಮಾಡೋಣ. ಇವಾಗ ನೀವೆಲ್ಲ ಇಲ್ಲಿ ಇರೋರು ಎಲ್ಲರೂ ಎಲ್ಲ ದೇವ್ರ ಮಕ್ಳು ಹೌದೋ ಇಲ್ವಾ? ಹೌದು. ಉಸಿರೇ ಬರಲ್ಲ ಅಂತ 4 ಜನನ 23 ಜನದಲ್ಲಿ 4 ಜನ ದೇವ್ರ ಮಕ್ಳು. ಸರಿಯಪ್ಪ, ಆಯ್ತು. ಇನ್ ಮಿಕ್ಕಿದ 25 ಜನ ಅಲ್ಲ. ನೀವೆಲ್ಲ ದೇವ್ರ ಮಕ್ಳಾ? 23 ಜನಕ್ಕೂ 23 ಜನ ದೇವ್ರ ಮಕ್ಳು ತೊಗೊಳನ್ವಾ? ಹಂಗಾದ್ರೆ ದಯವಿಟ್ಟು ಇವತ್ತು ಪಾಠ ಮುಗಿದ್ಮೇಲೆ ಒಂದ್ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಟಿಕ್ ಪ್ರಿಂಟ್ ತಗೊಳ್ಳಿ, ಇಲ್ಲ ಒಂದ್ ಪಾಯ್ಸನ್ ತಗೊಳ್ಳಿ. ಪಾಯ್ಸನ್ ತಗೊಂಡು ಕುಡಿದ್ಬಿಟ್ಟು ನೀವೇ ಪರೀಕ್ಷೆ ಮಾಡ್ಕೊಳ್ಳಿ, ನೀವು ದೇವ್ರ ಮಕ್ಳು ಹೌದೋ ಇಲ್ವಾ ಅಂತ. ನೀವು ದೇವ್ರ ಮಕ್ಳಾಗಿದ್ದೀರೋ ಇಲ್ವೋ ಅಂತ ಅಂದ್ಬಿಟ್ಟು ದಯವಿಟ್ಟು ಇವತ್ತು ಪರೀಕ್ಷೆ ಏನ್ ಮಾಡಿ ನೀವು ಮಾಡ್ರಿ. ಏನ್ ಮಾಡ್ಬೇಕು, ಸರ್ಪ ಅಂತ ಸಿಕ್ಕಲ್ಲ, ಅಟ್ಲೀಸ್ಟ್ ವಿಷ ಅಂತ ಸಿಗ್ತದೆ. ವಿಷಾನ್ ಕುಡಿದ್ಬಿಟ್ಟು ನೀವು ದೇವ್ರ ಮಕ್ಳು ಹೌದೋ ಇಲ್ಲ ಅಂತ ಏನ್ ಮಾಡಿ ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ಳಿ. ನೀವು ದೇವ್ರ ಮಕ್ಳಾಗಾದ್ರೆ ನೀವು ವಿಷ ಕುಡಿದು ಎಲ್ಲೂ ಹೋಗೋದ್ ಬೇಕಾಗಿಲ್ಲ, ನಿಮ್ಗೆ ಏನೂ ಆಗಲ್ಲ. ನೀವೇನಾಗಿರ್ತೀರಾ, ಬದುಕೇ ಇರ್ತೀರಾ. ಎಷ್ಟು ಜನ ಈ ಪರೀಕ್ಷೆ ಮಾಡ್ತೀರಿ ಇವತ್ತು? ಈ ಪರೀಕ್ಷೆನ ಇವತ್ತು ಎಷ್ಟು ಜನ ಮಾಡಕ್ ರೆಡಿ ಇದ್ದೀರಾ? ಕೈ ಎತ್ತಿರಿ. ಯಾರು ಮಾಡಲ್ಲ. ಯಾರು ಮಾಡಲ್ವಾ? ಯಾಕೆ ಮಾಡಲ್ಲ? ಕರೆಕ್ಟ್, ನೀವ್ ಹೇಳೋದೆಲ್ಲ ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕೆ ಮಾಡಲ್ಲ ಅಂತ ನಿಮ್ಗೆ ಅನ್ಸ್ತದೆ ಹೇಳಿ? ಏನೋ ಅನ್ಸಿರ್ಬೇಕಲ್ಲ, ಏನೋ ಕಾರಣ ಇರ್ಬೇಕಲ್ಲ. ನಿಮ್ಗೆ ಮಾಡಬಾರ್ದು ಅಂತ ಏನೋ ಒಂದು ಕಾರಣ ಅನ್ಸಿರ್ಬೇಕಲ್ಲ. ಏನಕ್ಕೆ ಅನಿಸ್ತದೆ ಹತ್ರ ಮಾಡಬಾರ್ದು ಅಂತ? ಪರೀಕ್ಷೆ ಮಾಡ್ದಂಗ ಗೊತ್ತು ಅಲ್ಲ ಬ್ರದರ್, ಅದು ವಿಷ ಅಂತ ಗೊತ್ತಿದ್ದು ಹೆಂಗೆ ಕನ್ಸ್ಯೂಮ್ ಮಾಡೋದು? దేవుడి వివేకం ఫస్ట్. ವೆರಿ ಗುಡ್, ಗೊತ್ತಿದ್ದಲ್ಲ ಅದು ಅದ್ರಿಂದ ಕೆಟ್ಟದಾಗೋದು ಗೊತ್ತಿದ್ಕೊಂಡೆ ಯಾಕೆ ಮಾಡಕ್ ಹೋಗ್ತೀನಿ? ವೆರಿ ಗುಡ್, ಕರೆಕ್ಟ್ ಆಗಿ ಹೇಳಿದ್ರೆ ನೋಡ್ತೀನಿ. ತಪ್ಪು ಅಂತ ಗೊತ್ತು ತಾನೆ, ಗೊತ್ತಿದ್ದು ನಾವ್ ಮಾಡ್ತೀರಿ ಅಂತಂದ್ರೆ ದೇವ್ರು ನಮ್ಮನ್ನ ಕಾಪಾಡ್ತಾರ? ಖಂಡಿತವಾಗಿ ಕಾಪಾಡಲ್ಲ. ಅದಕ್ಕೆ ಇದೇ ತರ ಶೋಧನೆ ಸೇತಾನು ಕ್ರಿಸ್ತನಿಗೆ ಕೊಡ್ತಾನೆ. 3 ಶೋಧನೆ ಬಂತಲ್ಲ, ಅದರಲ್ಲಿ ಮೊದಲನೇ ಶೋಧನೆ ಕಲ್ಲನ್ನ ರೊಟ್ಟಿ ಮಾಡ್ಕೊಂಡು ತಿನ್ನು ಅಂತಂತಾನೆ. 2ನೇ ಶೋಧನೆ ಏನ್ ಮಾಡ್ತಾನೆ, ನೀನ್ ದೇವ್ರ ಮಗ ಆಕಾಶದಿಂದ ದುಮ್ಕು, ಆಲಯದಿಂದ ದುಮ್ಕು, ದೇವದಿಂದ ಕಾಪಾಡ್ತಾರೆ, ದೇವತನ್ ಕೊಡ್ತಾರೆ, ಕಾಪಾಡ್ತಾರೆ ಅಂತ ಹೇಳ್ತಾರೆ. ಯೇಸು ಕ್ರಿಸ್ತ ದುಮ್ಕ್ಬಿಟ್ರಾ? ದುಮ್ಕಿದ್ರೆ ಖಂಡಿತವಾಗೂ ದೇವ್ರು ಕಾಪಾಡ್ತಾನೆ ಇರ್ಲಿಲ್ಲ ರೀ. ಯಾಕೆ ಗೊತ್ತಾ? ಯೇಸು ಕ್ರಿಸ್ತರು ಉತ್ತರ ಕೊಡ್ತಾರೆ. ಎಂತ ಉತ್ತರ ಕೊಡ್ತಾರೆ ಓದಿಂತೀನಿ ಇಲ್ಲಿ. ಮತ್ತೆ 4ನೇ ಅಧ್ಯಾಯ 7ನೇ ವಾಕ್ಯ ಓದಿ. ಮ್ಯಾಥ್ಯೂ 4:7.
ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅನ್ನೋದು. ನೋಡ್ರ, ದೇವರಾಗಿರಂತ ಕರ್ತನನ್ನು ಪರೀಕ್ಷಿಸಬಾರ್ದು ಅಂತ ದೇವ್ರ ಬೈಬಲ್ ಬರ್ದಿರ್ಬೇಕಾರೆ ಈ ತರ ಎಲ್ಲ ಮಾಡಿದ್ರೆ ನಾವು ದೇವ್ರನ್ನ ಪರೀಕ್ಷೆ ಮಾಡ್ದಂಗ ಆಗಲ್ವಾ? ಆಗಿರ್ಬೇಕಾರೆ ದೇವ್ರೇ ಒಂದ್ ಕಡೆ ಪರೀಕ್ಷೆ ಮಾಡು, ಇನ್ನೊಂದ್ ಕಡೆ ಪರೀಕ್ಷೆ ಮಾಡೋಂತ ದೇವ್ರ ವಾಕ್ಯ ಕೊಡ್ತಾರಾ? ಖಂಡಿತವಾಗೂ ಇಲ್ಲ ರೀ, ಖಂಡಿತವಾಗಿ ಕೊಡಕ್ ಸಾಧ್ಯ ಇಲ್ಲ. ನೆಕ್ಸ್ಟ್ ಏನ್ ಹೇಳ್ತಾರೆ ಏನ್ರಿ, ಇವರು ಕಾಯಿಲೆ ಇದ್ದವ್ರ ಮೇಲೆಲ್ಲ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ಕಾಯಿಲೆ ಏನಾಗ್ತದೆ? ಗುಣ ಆಗ್ಬಿಡ್ತದೆ. ಹಂಗಂದ್ರೆ ನಿಮ್ ಮನೆಯಲ್ಲಿ ಏನೋ ಕಾಯಿಲೆ ಬಂದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗ್ಲೇಬೇಡಿ ಏನ್ರಿ. ನಿಮ್ಮ ಮನೇಲಿ ಕಾಯಿಲೆ ಬಂದ್ರೆ ದಯವಿಟ್ಟು ನೆಕ್ಸ್ಟ್ ಇಲ್ಲಿಗೆ ಹೋಗ್ಬಿಡಿ, ಡಾಕ್ಟರ್ ಹತ್ರ ಹೋಗ್ಬಿಡಿ. ದುಡ್ಡು ಉಳಿತದೆ. ಹಾಸ್ಪಿಟಲ್ ಹೋಗ್ಬಿಟ್ರೆ ಇವತ್ತು ಎಷ್ಟೋ ಆಪರೇಷನ್ ಮಾಡಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿ ಕಿತ್ಬಿಡ್ತಾರೆ. ಹೋಗ್ದಿರೋದೇ ಒಳ್ಳೇದು. ಯಾವ ಎಕ್ಸ್ರೇನು ಬೇಡ, ಯಾವ ಸ್ಕ್ಯಾನಿಂಗು ಬೇಡ. ಎಲ್ಲಿದ್ಬಿಡೋಣ, ಮನೇಲೇ ಇದ್ಬಿಡೋಣ. ಇಂಥವ್ರೊಬ್ಬರನ್ನ ಕರ್ಕೊಂಬಂದ್ ನಮ್ಮನೆ ಇಟ್ಕೊಂಡ್ಬಿಡೋಣ. ನಮ್ಮ ಕಾಯಿಲೆ ಎಲ್ಲ ಏನಾಗ್ಬಿಡ್ತದೆ? ವಾಸಿ ಆಗ್ಬಿಡ್ತದೆ, ಗುಣ ಆಗ್ಬಿಡ್ತಾರೆ ಅಲ್ವರ? ಸರಿಯಪ್ಪ, ಆಯ್ತದ? ಕಷ್ಟಪಟ್ಟು MBBS ಏನಕ್ಕೆ ಓದ್ಬೇಕಂಗಾರೆ? ಕಷ್ಟಪಟ್ಟು ಡಾಕ್ಟರ್ ಏನಕ್ಕೆ ಓದ್ಬೇಕು? ಸರಿ, ಇವತ್ತು ಲೋಕದಲ್ಲಿರೋ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳ ಹೆಸರು ಹೇಳಿ. ಮಾರ್ತಾಸ್ ಹಾಸ್ಪಿಟಲ್, ಸೆಂಟ್ ಜಾನ್ಸ್ ಹಾಸ್ಪಿಟಲ್, ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್, ಫಿಲೋಮಿನಾ ಹಾಸ್ಪಿಟಲ್, ಇವೆಲ್ಲ ಯಾರ್ದೋ ಕ್ರಿಶ್ಚಿಯನ್ಸ್ ಹಾಸ್ಪಿಟ್ಲು. ಹೌದಾ ಇಲ್ವಾ? ಸುಮ್ನೆ ಇಂಥವ್ರೊಬ್ರು ಯಾರೋ ಇದ್ರೆ ಇವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಕ್ಕ, ಅಮ್ಮ, ತಮ್ಮ, ಅಣ್ಣ, ಅಪ್ಪ, ಬಾಪ ದಯವಿಟ್ಟು ಕಿಡ್ವೆ ಹಾಸ್ಪಿಟ್ಲ್ಗೆ ಹೋಗೋಣ. ಎಲ್ಲಾರ ತಲೆ ಮೇಲೆ ಕೌಂಟರ್ ಹತ್ರ ಕುತ್ಕೊಂಡ್ಬಿಡೋಣ. ಒಬ್ಬೊಬ್ರು ತಲೆ ಮೇಲೆ ಇಟ್ಟು ಕೈ ಪ್ರಾರ್ಥನೆ ಮಾಡಿ ಎಲ್ಲಾರು ಏನ್ ಮಾಡೋಣ, ಮನೆಗೆ ಕಳ್ಸ್ಬಿಡೋಣ. ಒಳ್ಳೇದಲ್ವಾ? ತಪ್ಪೇನಿದೆ? ಮಾಡಿ ಒಳ್ಳೇದಲ್ವಾ? ಯೋಚನೆ ಮಾಡಿ. ಹೋಗಿ ಕಿಡ್ವೆ ಹತ್ರ ನೋಡಿರ್ತೀನಿ, ಎಷ್ಟು ನಳ್ಳಾಡ್ತಾರೆ ಗೊತ್ತಾ, ಎಷ್ಟು ಗುಡಾಡ್ತಾರೆ ಗೊತ್ತಾ. ರೇಡಿಯೇಷನ್ಗೆ ಹೋಗಿ ಬಂದು ನೋಡಿರ್ತೀನಿ, ಆ ಕುಟುಂಬ ಎಲ್ಲ ಕಣ್ಣೀರು ಇಡ್ತಾರೆ. ಅಯ್ಯೋ ಅಪ್ಪ ಅಮ್ಮ, ಅಯ್ಯೋ ನನ್ ಕಂದ ಹಿಂಗ್ ಆಗ್ಬಿಟ್ಟಲ್ಲ ಅಂತ ಎಷ್ಟು ಗುಡಾಡ್ತಾರೆ. ಮಾಡ್ಬೋದಲ್ಲ, ಯಾಕೆ ಹಿಂಗ್ ಮಾಡಲ್ಲ? ಸ್ಮಶಾನ ಹತ್ರ ಹೋಗ್ಬಿಡ್ರಿ, ಕೂತ್ಕೊಡ್ರಿ, ಅಲ್ಲೇ ಪರವಾಗಿಲ್ಲ. ಬಂದವ್ರಿಗೆಲ್ಲರಿಗೂ ಅದ್ಭುತ ಮಾಡಿ ಕಳ್ಸ್ರಿ. ಯಾರೇ ಬೇಡ ಅಂತಾರೆ? ಮಾಡಕ್ ಆಗ್ತದಾ? ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಇವ ಸತ್ಯದ ವೇದದಲ್ಲಿ ಇಲ್ದಿರೋ ಮಾತುಗಳು. ಸೇತಾನು ದೇವ್ರ ಮಕ್ಕಳನ್ನ ಬುದ್ಧಿ ಭ್ರಮೆ ಮಾಡಿ ಸತ್ಯದ ಕಡೆ, ಬೈಬಲ್ ಕಡೆ ಇವೆಲ್ಲ ಇದೆ, ಬೈಬಲ್ ಇವೆಲ್ಲ ಕೊಟ್ಟವ್ರೆ ಅಂತ ಅಂದ್ಬಿಟ್ಟು ಕಣ್ಣಿಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೆಂಗ್ ಗೊತ್ತಾ ಮಾಡ್ತಾನೆ? ಇವೆಲ್ಲ ಮನ್ಸನ್ನ ಡೈವರ್ಟ್ ಮಾಡ್ತಾನೆ ಅಂತೀನಿ. ಎಲ್ಲ ಫೇಕ್ ಕಡೆಗೆ ಏನ್ ಮಾಡ್ತಾನೆ? ಎಲ್ಲ ಮನ್ಸನ್ನ ಡೈವರ್ಟ್ ಮಾಡ್ಬಿಟ್ಟು ಕ್ರಿಶ್ಚಿಯನ್ಸ್ನ ಬೈಬಲ್ ಕಡೆನೆ ಕೇಳ್ಬಾರ್ದ್ರಿ. ಬೈಬಲ್ನೇ ಓದ್ಬಾರ್ದು. ಬೈಬಲ್ನ ಓದ್ಬೇಕು, ಇಟ್ಕೊಬೇಕು, ಆದ್ರೆ ಸತ್ಯನ ಏನು ಅರ್ಥ ಆಗ್ಬಾರ್ದು ಅಂದ್ಬಿಟ್ಟು ಕಣ್ಗಳನ್ನ ಮಂಕ್ ಮಾಡ್ಬಿಟ್ಟನ್ರಿ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಈ ವಾಕ್ಯ ಏನ್ ಗೊತ್ತಾ? ಮಾರ್ಕ್ ಬರ್ದಂತ ಬೈಬಲ್ ಇದೆಯಲ್ಲ, ಬೈಬಲ್ ಇದೆಯಲ್ಲ, ಕಾಣ ಬೈಬಲ್ ಯಾರು ಓದಲ್ಲ, ಕಾಣ ಬೈಬಲ್ ತೆಗಿರಿ. ಮೊಬೈಲ್ ಅಲ್ಲ, ಕಾಣ ಬೈಬಲ್. ಮಾರ್ಕ್ 16 ಚಾಪ್ಟರ್ 9-20 ಅಂತ ಅಲ್ಲಿ ಆರಂಭ ಆಗೋದಕ್ಕೆ 16ನೇ ಅಧ್ಯಾಯ 9-20 ವಾಕ್ಯದಲ್ಲಿ ಆರಂಭದಲ್ಲಿ ಒಂದು ಬ್ರಾಕೆಟ್ಸ್ ಹಾಕಿದ್ರು ನೋಡಿ. ಕನ್ನಡದಲ್ಲಿ ಇದೆಯಾ? ಬೈಬಲ್ ವಾರದ ಮೊದಲನೇ ದಿನ ಬೆಳಿಗ್ಗೆ ಇಲ್ಲ, ಒಂದ್ ನಿಮಿಷ. ಮಾರ್ಕ್ 16ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಆರಂಭದಲ್ಲಿ ಒಂದು ಸ್ಕ್ವೇರ್ ಬ್ರಾಕೆಟ್ಸ್ ಹಾಕಿದಾರಾ? ಅದು 20th ವರ್ಷಕ್ಕೆ ಎಂಡ್ ಆಗ್ತದೆ ನೋಡಿ. ಕರೆಕ್ಟಾ? ಈ ಬ್ರಾಕೆಟ್ಸ್ ಏನಕ್ಕೆ ಹಾಕವ್ರೆ? ಪುರಾತನ ಗ್ರಂಥಗಳಲ್ಲಿ ವಚನಗಳೆಲ್ಲ ಇದನ್ನ ತಲೆ ಕೆಡ್ಸ್ಕೊಂಡ್ಬಿಡಿ. ಅಲ್ಲೇ ಫುಟ್ ನೋಟ್ ಅಲ್ಲಿ ಕೊಟ್ಟಾರೆ, ಓದ್ರಿ. ಯಾರು ಫುಟ್ ನೋಟ್ ಓದಿ, ಇದ್ರ ಬಗ್ಗೆ ಫುಟ್ ನೋಟ್ ಏನಾಕಿದಾರೆ ಓದಿ. 9ನೇ ವಚನ. ಓದ್ರಿ. 9ನೇ ವಚನದಿಂದ 20ನೇ ವಚನದ ಪರ್ಯಂತರ ಬರೆದಿರುವ ಮಾತುಗಳು ಕೆಲವು ಪುರಾತನ ಪ್ರತಿಗಳಲ್ಲಿ ಇಲ್ಲ. ಇಲ್ದಿರೋ ವಾಕ್ಯ ತಗೊಂಡೋಗಿ ಹೋಗ್ಬಿಟ್ಟು ನಂಬ್ಕೊಂಡ್ಬಿಟ್ಟು ನಾನು ವಿಷಯ ಕುಡಿದ್ರೆ ಏನಾಗಲ್ಲ, ಲಾರಿ ಕೆಡ್ದ ಹೋದ್ರೆ ಏನಾಗಲ್ಲ, ನನ್ಗೇನು ಆಗೋದಿಲ್ಲ, ಕಾಯಿಲೆನೇ ಬರೋದಿಲ್ಲ, ನನ್ಗೆ ಯಾರೋ ತಲೆ ಮೇಲೆ ಕೈ ಇಟ್ರೆ ಕಾಯಿಲೆ ಎಲ್ಲ ವಾಸಿ ಆಗ್ಬಿಡ್ತಾರೆ, ಅದ್ಭುತ ಆಗ್ಬಿಡ್ತಾರೆ ಅಂತಾರೆ. ಏನ್ ಹೇಳೋಣ? ಅಲ್ಲಪ್ಪ, ಬೈಬಲ್ ನಂಬಪ್ಪ. ಬೈಬಲ್ ನಮ್ದಿರೋದಿನ್ ನಂಬಿಕೆ ಅಂತಂದ್ರೆ ದೇವ್ರ ನಿಮ್ಮ ಹತ್ರ ಇದಾರೆ ಅಂತ ಏನ್ ಗ್ಯಾರಂಟಿ? ಯೇಸು ಕ್ರಿಸ್ತನ ಜೊತೆ ಇದಾರೆ ಅಂತಂದ್ರೆ ನಾನೇನ್ ಮಾಡ್ಬೇಕು? ಅವ್ರ ವಾಕ್ಯಕ್ಕೆ ಏನಾಗ್ಬೇಕು? ನಾನು ಫಸ್ಟ್ ಕಿವಿ ಕೊಡ್ಬೇಕು. ಆ ವಾಕ್ಯಕ್ಕೆ ನಾನು ಕಿವಿ ಕೊಡ್ತಾ ಇಲ್ಲ ಅಂತಾರೆ, ದೇವ್ರ ಜೊತೆ ಅಂತ ನಾನು ಹಿಂಗ್ ನಂಬಕ್ ಸಾಧ್ಯ? ವಾಕ್ಯ ಓದ್ರಿ. ಐಸಾಯ 5:20 ಓದಿ. ಯೆಶಾಯ 5ನೇ ಅಧ್ಯಾಯ 20ನೇ ವಾಕ್ಯ ಓದ್ರಿ. 5:20 ಓದ್ರಿ. ಅಯ್ಯೋ, ಕೆಟ್ಟದ್ದನ್ನು ಒಳ್ಳೆಯದನ್ನು ಕೆಟ್ಟದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ,
ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ? ಹೇಳಲಿ ನೋಡ್ರ, ಏನಂತ ಹೇಳಪ್ಪ, ಇವೆಲ್ಲ ಬೈಬಲ್ ಅಲ್ಲಿ ಇಲ್ಲ, ಇದನ್ನೆಲ್ಲ ನಂಬ್ತೀರಾ ಹೇಳ್ತೀರಾ ಅಂತಂದ್ರೆ ಇದನ್ನ ಸಾಧಿಸ್ತೀರಾ ಬೇರೆ ಅಂತಿರೋದ್ರೆ ಏನ್ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಏಷ್ಯಾ 8:22 ಹೇಳೋದು, ಸತ್ಯ ವಾಕ್ಯವನ್ನು ವಿಚಾರಿಸಿ ಯೆಹೋವನ ಗ್ರಂಥದಲ್ಲಿ ವಿಚಾರಿಸೋಣ ಅಂತ ಯಾರು ಹೇಳಲ್ವೋ ಅವ್ರಿಗೆ ಎಂದಿಗೂ ಬೆಳಕಾಗಲ್ಲ, ಪವಿತ್ರಾತ್ಮನೇ ಇಲ್ಲ ಅಂತ ಇರ್ತಾರೆ. ಬೈಬಲ್ ಪ್ರಕಾರ ನಂಬಿಕೆ ನಮ್ಗಿಲ್ಲ ಅಂತಂದ್ರೆ ನಾನು ಕ್ರಿಸ್ತನೇ ನಂಬುತ್ತಾ ಇಲ್ಲ ಅಂತ. ಅದಕ್ಕೆ 1ನೇ ಓದಲ್ಲ 2:4 ನೋಡಿದೆ, ಕ್ರಿಸ್ತನ್ ನಂಬ್ತೀನಿ ಅಂತ ಹೇಳಿದ್ಮೇಲೆ ವಾಕ್ಯದ ಪಕ್ಕ ಏನ್ ಮಾಡ್ತಾವ, ನಡ್ಕೊಂಡಾಗಿರ್ಬೇಕ್ರಿ. ಅದರ ಅದ್ಭುತಗಳನ್ನ ಯಾರು ಗೊತ್ತಾ ಕೇಳೋದು? ಕೊನೆಗೆ ಒಂದು ವಾಕ್ಯ ಓದ್ಬಿಡಿ, ಮ್ಯಾಥ್ಯೂ 12:39. ಮ್ಯಾಥ್ಯೂ 12:39 ಓದ್ರಿ ದಯವಿಟ್ಟು ಯಾರಾದ್ರು. ವ್ಯಭಿಚಾರಿಣಿಯಂತಿರುವ ಈ ಕೆಟ್ಟ ಸಂತತಿಯು ಸೂಚಕ ಕಾರ್ಯವನ್ನು ನೋಡಬೇಕೆಂದು ಅಪೇಕ್ಷಿಸುತ್ತದೆ. ಇದೇನಪ್ಪ ಬೇಕು? ಆ- ಇದಕ್ಕಿಂತ ಬೇಕಾ? ಕೆಟ್ಟು ವ್ಯಭಿಚಾರಿ ಅಂತ ಸಂತತಿ ಅದ್ಭುತ ಸೂಚಕಗಳು ನೋಡೋದು ಅಂದ್ರ ಇದು ನಮ್ಗೇನ್ ಬೇಕು? ಇವೆಲ್ಲ ನಮ್ಗೇನ್ ಗೊತ್ತಾ ಬೇಕು? ಅಲ್ಟಿಮೇಟ್ ಲಾಸ್ಟ್ 2 ತಿಮೋತಿ 3rd chapter 16-17 ಓದ್ರಿ. 2 ತಿಮೋತಿ 3ನೇ ಅಧ್ಯಾಯ 16-17 ಓದಿ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡ್ರ ಏನ್ರಿ, ದೇವರ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರ ಅಂಡರ್ಲೈನ್ ಮಾಡ್ಕೊಳ್ಳಿ. ಪ್ರತಿಯೊಂದು ವರ್ಡ್ಸ್ ಏನಕ್ಕೆ ಉಪಯೋಗ ಆಗಿದೆ? ಉಪದೇಶಕ್ಕೋ, ಖಂಡನೆಗೋ, ತಿದ್ದುಪಾಟಿಗೋ, ನೀತಿ ಶಿಕ್ಷೆಗೋ ಯೂಸ್ಫುಲ್ ಆಗಿದೆಯಾ? ಇನ್ನೇನ್ ಬೇಕು ಇದಕ್ಕಿಂತ ಎಕ್ಸ್ಟ್ರಾ ನಿಮ್ಗೆ? ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಅಷ್ಟೇ. ನೋಡಿ, ನಾವು ನಮ್ಮಲ್ಲಿ ಕೆಟ್ಟತನ ಬಿಟ್ಟು ಒಳ್ಳೆಯವರಾಗೋದಿಕ್ಕೆ ಬೈಬಲ್ ಸಾಕ್ರಿ. ಇದು ಬಿಟ್ಟು ಎಲ್ಲ ಮೇಕದ ಎಲ್ಲ ಏನೋ ಅವಶ್ಯಕತೆ ಇಲ್ಲ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯಗಳೇ ಏನ್ರಿ, ಅನ್ಯ ಭಾಷೆ ಅದ್ಭುತಗಳು ಅಲ್ಲರ, ದರ್ಶನಗಳು, ಪ್ರವಾದನೆಗಳು ಅರ್ಥ ಮಾಡ್ಕೊಟ್ರ? ದಯವಿಟ್ಟು ಎಲ್ಲರೂ ಏನ್ರಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸ್ಕೊಡ್ತೀನಿ, ಸಮಾಧಾನದಿಂದ ಈ ಕ್ಲಾಸ್ನ ಇನ್ನೊಂದ್ಸತಿ ಕೇಳಿ. ಈ ಉಚಿತ ಬೈಬಲ್ ಸ್ಟಡಿಯನ್ನು ಕೇಳಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಿಮಗೇನೇ ಪ್ರಶ್ನೆಗಳಿದ್ರೂ ಕೇಳಿ, ಸತ್ಯವೇದದ ಮೂಲಕ ಉತ್ತರಗಳು ಪಡೆದುಕೊಳ್ಳಿ.